ನಮಸ್ಕಾರ. ನಾನು ದಕ್ಷ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಸೂರ್ಯಪ್ರಕಾಶ್ ಅಂತ. ತಮ್ಮೆಲ್ಲರಿಗೂ ಆದರದ ಆತ್ಮೀಯವಾದ ಸ್ವಾಗತ. ಈ ಮುಖ್ಯವಾದ ಸಂವಾದಕ್ಕೆ ಗಣ್ಯರನ್ನು ಮೊದಲು ವೇದಿಕೆ ಮೇಲೆ ಸ್ವಾಗತಿಸಿ ಆಮೇಲೆ ನಮ್ಮ ಸಂವಾದವನ್ನು ಔಪಚಾರಿಕವಾಗಿ ಶುರು ಮಾಡ್ಕೋತೀವಿ. ಮೊದಲಿಗೆ ಭಾಸ್ಕರ ಅವರವರೇ ವೇದಿಕೆ ಮೇಲೆ ಆಗಮಿಸಬೇಕಂತ ಕೋರ್ಕೊಳ್ತೀವಿ. ಅಜಿತ್ ಹನುಮಕ್ಕನವರವರು ಬರಬೇಕು. ಹಾಗೆ ಹರೀಶ್, ಮೊದಲಿಗೆ ಕೆಲವು ಇಲ್ಲಿ ಹೊಸಬರು ಇರೋದ್ರಿಂದ ದಕ್ಷ ಸಂಸ್ಥೆಯ ಕೆಲಸದ ಬಗ್ಗೆ ಒಂದು 2 ನಿಮಿಷ ಹೇಳಿ ಆಮೇಲಿಂದ ಗಣ್ಯರ ಪರಿಚಯ ಮಾಡಿಕೊಟ್ಟು ಆಮೇಲಿಂದ ಸಂವಾದಕ್ಕೆ ಮುಂದೆ ಇಳಿಯೋಣ. ದಕ್ಷ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಈ ಸಾರ್ವಜನಿಕ ಸಂಸ್ಥೆಗಳು, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಜವಾಬ್ದಾರಿಯುತ ನಡವಳಿಕೆ ಹಾಗೂ ಪಾರದರ್ಶಕತೆ ಕಡೆಗೆ ಹೇಗೆ ನಡೀಬಹುದು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತಾ ಇದೆ. 2015ರಿಂದ ನ್ಯಾಯಾಂಗ ವ್ಯವಸ್ಥೆ, ಕೋರ್ಟ್ಗಳು, ಟ್ರೈಬ್ಯುನಲ್ಸ್ಗಳು ಅವುಗಳ ಬಗ್ಗೆ ಸುಧಾರಣೆ ಹೇಗೆ ಮಾಡೋದು, ಯಾವ ಸುಧಾರಣೆ ನಡೀಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದೆ. ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿವೆ, ಸಮೀಕ್ಷೆಗಳನ್ನು ಮಾಡಿವೆ. ನಾವು ಈ ನ್ಯಾಯಾಂಗ ಸುಧಾರಣೆ ಬಗ್ಗೆ ಎಷ್ಟು ಒಳಹೊಕ್ಕಷ್ಟು ನಮಗೆ ಗೊತ್ತಾಗಿದ್ದೇನು ಅಂದರೆ, ಈ ಸಾಮಾನ್ಯ ಜನರ ವಿಶ್ವಾಸ ಮತ್ತು ನಂಬಿಕೆ ಈ ವ್ಯವಸ್ಥೆಯ ಬಗ್ಗೆ ಇರೋದು ತುಂಬ ಮುಖ್ಯ. ಟ್ರಸ್ಟ್, ಬಿಲೀಫ್ ಅನ್ನೋದಕ್ಕಿಂತ ಟ್ರಸ್ಟ್ ಅದು ಎಷ್ಟು ಮುಖ್ಯ ಈ ರೂಲ್ ಆಫ್ ಲಾ ಒಂದು ಡೆಮಾಕ್ರಸಿನಲ್ಲಿ ಇರೋದಕ್ಕೆ ಅಂತ ನಮ್ಮ ಎಷ್ಟೇ ಸಮೀಕ್ಷೆಗಳು ಮಾಡಿದ್ರು, ಎಷ್ಟೇ ಅಧ್ಯಯನ ಮಾಡಿದ್ರು, ಕೊನೆಗೆ ಅದೇ ತಳಹದಿ ಅಲ್ಲೇ ನಿಲ್ಲೋದು ನಮಗೆ. ಇದರಲ್ಲಿ ಈ ವಿಶ್ವಾಸ ಮತ್ತು ನಂಬಿಕೆ ಬೆಳೆಸೋದ್ರಲ್ಲಿ ಮಾಧ್ಯಮಗಳ ಪಾತ್ರ ತುಂಬ ದೊಡ್ಡದು. ಹಾಗೂ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೋರ್ಟಿನ ಪಾತ್ರ ಎಷ್ಟಿದೆಯೋ, ಸಾಮಾನ್ಯ ಜನರಿಗೆ ಮೊದಲು ನ್ಯಾಯ ವ್ಯವಸ್ಥೆ ಜೊತೆಗೆ ಅವರ ಸಂಬಂಧ ಬೆಳೆಯೋದೇ ಪೊಲೀಸ್ ವಿಭಾಗದ ಮೂಲಕ, ಇಲಾಖೆಯ ಮೂಲಕ. ಟ್ರಾಫಿಕ್ ಫೈನ್ ಕಟ್ಟೋದ್ರಿಂದ ಶುರುವಾಗಿ ಪೊಲೀಸ್ ವ್ಯವಸ್ಥೆಯು ತುಂಬ ಮುಖ್ಯ ಆಗುತ್ತೆ ಸಾಮಾನ್ಯ ಜನರ ಒಂದು ಪರ್ಸೆಪ್ಷನ್ ಲಾ ಸಿಸ್ಟಮ್ ಬಗ್ಗೆ. ಸೊ ಈ ನ್ಯಾಯಾಂಗ ವ್ಯವಸ್ಥೆ ಮತ್ತು ಮಾಧ್ಯಮ ಈ ಎರಡು ಮುಖ್ಯವಾದ ಒಂದು ಆಧಾರ ಸ್ತಂಭಗಳು ನಮ್ಮ ಒಂದು ಡೆಮಾಕ್ರಸಿನಲ್ಲಿ. ಅವರ ಅಂತರ್ಸಂಬಂಧ ಹೇಗಿದೆ, ಅವರು ಹೇಗೆ ಅವರಿಬ್ಬರ ನಡುವೆ ಹೇಗೆ ಮಾಹಿತಿ ಹಂಚ್ಕೋತಾರೆ ಅಥವಾ ಹೇಗೆ ಅವರಿಬ್ಬರು ನೋಡ್ಕೋತಾರೆ ಅನ್ನೋದನ್ನು ತುಂಬ ನಮಗೆ ಮುಖ್ಯ ಅನಿಸ್ತಾ ಇದೆ. ನಾವು ಹೇಗೆ ಈ ರಿಸರ್ಚ್ ಮಾಡಿದಷ್ಟು ಈ ನಿಟ್ಟಿನಲ್ಲಿ ಈ ಜನವರಿ 2021ರಲ್ಲಿ ನಾವು ಮಾರ್ಗ ಅನ್ನೋ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ಕೊಂಡ್ವಿ. ಮಾರ್ಗ ಅಂದರೆ ಮೀಡಿಯಾ ಆ್ಯಂಡ್ ಇಟ್ಸ್ ರೋಲ್ ಇನ್ ಗವರ್ನೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ. ಹೇಗೆ ಮೀಡಿಯಾ ಸಂಸ್ಥೆಗಳು ಗವರ್ನೆನ್ಸ್ ಮತ್ತು ಅಕೌಂಟಬಿಲಿಟಿನ ಹೆಚ್ಚಿಸ್ಬೋದು, ಇನ್ನೂ ಅದಕ್ಕೆ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನ 10-11 ತಿಂಗಳಿಂದ ಹಮ್ಮಿಕೊಂಡು ಬಂದಿದ್ವಿ. ಅದು ಟ್ರೈನಿಂಗೇ ಹೆಚ್ಚಾಗಿದೆ. ಕೆಲವು ಇತ್ತೀಚೆಗೆ ಈ ಥರ ಸಂವಾದಗಳು ಹೊರಟು ಬಂದಿವೆ. ಮೋಸ್ಟ್ಲಿ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಕೋರ್ಟ್ ಮತ್ತು ಮೀಡಿಯಾ ಬಗ್ಗೆ ಆದ್ರೂ ಇವತ್ತು ಯಾಕೆ ವಿಶೇಷ ಅಂದರೆ ನಾವು ಪೊಲೀಸಿನ ಬಗ್ಗೆನೂ ಗಮನ ಹರಿಸ್ತಾ ಇದ್ವಿ. ಈ ವಿಷಯವನ್ನು ಮಾತಾಡೋದಕ್ಕೆ ಬೆಂಗಳೂರಿನಲ್ಲಿ ಭಾಸ್ಕರ ಅವ್ರಿಗಿಂತ ಇನ್ಯಾರು ನಮಗೆ ಕಾಣಿಸೋದಿಲ್ಲ. ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸೋದು ಎಲ್ಲರಿಗೂ ಗೊತ್ತಿದೆ. ವಾಲಂಟರಿ ರಿಟೈರ್ಮೆಂಟ್, ಸರ್ವಿಸ್, ಬೆಂಗಳೂರು ಕಮಿಷನರ್, ಸಿಟಿ ಕಮಿಷನರ್ ಆಗಿದ್ದರು. ಚಿರಪರಿಚಿತರು, ಇನ್ನೇನು ಅದು ಔಪಚಾರಿಕವಾಗಿ ಹೇಳಬೇಕಾಗಿಲ್ಲ. ಹಾಗೆಯೇ ಅಜಿತ್ ಹನುಮಕ್ಕನವರವರು ಇದ್ದಾರೆ ನನ್ನ ಜೊತೆ. ಅವರು ಸುವರ್ಣ ಟಿವಿಯ ಫ್ಯಾನ್ ಫಾಲೋಯಿಂಗ್ ಇದೆ ಸರ್ ಅವರಿಗೆ. ಅಜಿತ್ ಹನುಮಕ್ಕನವರವರು ಸುವರ್ಣ ವಾಹಿನಿಯಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳ ಸಂಪಾದಕರಾಗಿದ್ದಾರೆ. ತುಂಬ ವರ್ಷಗಳ ಕಾಲ ಕ್ರೈಮ್ ರಿಪೋರ್ಟಿಂಗು ಮಾಡಿದ್ದಾರೆ ಅವರು.
ಸೊ ಅವ್ರಿಗೆ ಆನ್ ದ ಗ್ರೌಂಡ್ ಹೇಗೆ ನಡೆಯುತ್ತೆ ಅಂತ ಅವ್ರಿಗೆ ಅವ್ರದ್ದೇ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ನಾವು ಕಾತರವಾಗಿ ಕೇಳೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ. ಹಾಗೆ ಹರೀಶ್ ನರಸಪ್ಪನವರಿದ್ದಾರೆ. ಅವರು ದಕ್ಷ ಸಂಸ್ಥೆಯ ಸಹ ಸಂಸ್ಥಾಪಕರು. ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಪದವೀಧರರಾಗಿದ್ದರು, ಆಮೇಲೆ ಆಕ್ಸ್ಫರ್ಡ್ನಲ್ಲೂ ಅಧ್ಯಯನ ಮಾಡಿದ್ರು. ಅದು ವಿಡಿಯೋ ಡಾಕ್ಯುಮೆಂಟ್ ಆಗ್ತಾ ಇದೆ ಹರೀಶ್. ಸೊ ಇನ್ನು ಜಾಸ್ತಿ ಹಿನ್ನೆಲೆ ಇಲ್ಲದೆ ಮೊದಲೇ ಪ್ರಶ್ನೆ ನಾನು ಹರೀಶ್ನವ್ರಿಗೆ ಹಾಕ್ತೀನಿ. ಈ ಈ ಈ ಭೂಮಿಕೆ ಒಂದು ಕಾಂಟೆಕ್ಸ್ಟ್ ಸೆಟ್ಟಿಂಗ್, ಈ ಸಂವಾದ ಯಾಕೆ ಮುಖ್ಯ, ಇವತ್ತು ನಾವು ಈ ವಿಚಾರದ ಬಗ್ಗೆ ಯಾಕೆ ಗಮನ ಹರಿಸಬೇಕು ಅಂತ ಒಂದು ಸಾಮಾನ್ಯ ಜನರಿಗೆ ಏಕೆ ಮುಖ್ಯ ಅಂತ ಅದನ್ನ ಸ್ವಲ್ಪ ಹರೀಶ್ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೂರ್ಯ. ಇವತ್ತು ಯಾಕೆ ಮುಖ್ಯ ಅನ್ನೋದಕ್ಕಿಂತ ಈ ವಿಷಯ ಯಾಕೆ ಮುಖ್ಯ ಅನ್ನೋದು ಐ ಥಿಂಕ್ ದಟ್ಸ್ ಎ ಬೆಟರ್ ಕ್ವೆಶ್ಚನ್. ಯಾಕಂದರೆ ಇದು ನೀವೊಂದು ನಿರಂತರ ಪ್ರಶ್ನೆ ಅಂತ ಹೇಳ್ಬೋದು. ಇಲ್ಲಿ 2-3 ಮುಖ್ಯವಾದ ಒಂದು ವಿಷಯಗಳಿವೆ. ಒಂದು ಅಪರಾಧ ಮತ್ತು ಅಪರಾಧಗಳ ಬಗ್ಗೆ ತನಿಖೆ, ಮತ್ತು ಅಪರಾಧಗಳ ತನಿಖೆ ಆದಮೇಲೆ ಸಿಗುವ ಪನಿಷ್ಮೆಂಟ್, ಶಿಕ್ಷೆ. ಆ ಪನಿಷ್ಮೆಂಟ್ ಇದೆಯಲ್ಲ ಏನಪ್ಪ ಅಪರಾಧಕ್ಕೆ, ಅದು ನಮ್ಮ ಸಮಾಜ ಕೊಡೋ ಅತ್ಯಂತ ಹೆವಿ ಪನಿಷ್ಮೆಂಟ್. ಅಂದರೆ ಒಬ್ಬ ಮನುಷ್ಯನಿಗೆ ನಾವು ಸಮಾಜದಿಂದ ಏನಾದರೂ ಶಿಕ್ಷೆ ಕೊಡೋದು ಅಂದರೆ, ಒಬ್ಬ ಮನುಷ್ಯನ ನೀನು ಒಂದಿನ ಜೈಲಲ್ಲಿ ಇರು ಅಂದರೂ ಕೂಡ ಅದು ಸಾಮಾನ್ಯ ವಿಷಯ ಅಲ್ಲ. ಯಾಕಂದರೆ ನಾವು ವಿ ಆರ್ ಟೇಕಿಂಗ್ ಎವ್ರಿಥಿಂಗ್ ದಟ್ ಈಸ್ ನಾರ್ಮಲ್ ಟು ಹಿಮ್. ಅಂದರೆ ನಾವು ಒಬ್ಬ ಮನುಷ್ಯನಾಗಿ ನಾವು ಬೆಳಗ್ಗೆ ಎದ್ದು ಏನು ಮಾಡ್ತೀವೋ, ನಮ್ಗೆ ಇಷ್ಟ ಬಂದಂಗೆ ಏನು ಮಾಡ್ತೀವೋ ಅದನ್ನೆಲ್ಲ, ಅವನ ಎಲ್ಲ ಸ್ವಾತಂತ್ರ್ಯಗಳನ್ನು ನಾವು ತಗೊಂಡು ಒಂದು ದಿನ ಕೂಡ ಜೈಲಲ್ಲಿ ಇಡೋದು ಅದು ಸಾಮಾನ್ಯವಾದ ವಿಷಯವಲ್ಲ. ಸೊ ನಮ್ಮ ಕಾನೂನು ಏನು ಮಾಡುತ್ತೆ, ನಮ್ಮ ಕ್ರಿಮಿನಲ್ ಲಾ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ಒಂದು ಪ್ರಾಸೆಸ್ ನಾವು ಫಾಲೋ ಮಾಡಿ, ಆ ಅಪರಾಧ ಯಾರಾದರೂ ಮಾಡಿದ್ರೆ ಆ ಪ್ರಾಸೆಸ್ ಫಾಲೋ ಮಾಡಿ ನಂತರ ಅವಳನ್ನು ತಪ್ಪಿತಸ್ಥೆ ಅಂತ ತೀರ್ಮಾನ ಮಾಡಿ ನಂತರ ಶಿಕ್ಷೆ ಮಾಡುತ್ತೆ. ಸೊ ಈ ಪ್ರಾಸೆಸ್ ಏನಿದೆ, ಈ ಕ್ರಿಮಿನಲ್ ಲಾ ಪ್ರಾಸೆಸ್ ಏನಿದೆ, ಇಟ್ಸ್ ಎ ಗ್ಯಾರಂಟಿ. ಈ ಪ್ರಾಸೆಸ್ ಅದು ಫೇರ್ ಆಗಿರಬೇಕು. ಆ ಪ್ರಾಸೆಸ್ ಫೇರ್ ಆಗಿಲ್ಲ ಅಂದರೆ ನಾವು ಶಿಕ್ಷೆ ಕೊಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಮತ್ತು ಆ ತರಹದ ಸಮಾಜ ಅಂದರೆ ಕ್ರಿಮಿನಲ್ ಲಾ ಪ್ರಾಸೆಸ್ ನ್ಯಾಯಸಮ್ಮತವಾಗಿ ಇಲ್ಲದಂತಹ ಒಂದು ಸಮಾಜ, ಅದು ಸಮಾಜ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅದು ಒಂಥರ ಹಿಸ್ಟ್ರಿ ಶೋಸಸ್, ಇತಿಹಾಸದಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇವೆ. ಇಫ್ ದ ಕ್ರಿಮಿನಲ್ ಲಾ ಪ್ರಾಸೆಸ್ ಅದು ಸರಿಯಾಗಿಲ್ಲ ಅಂದರೆ, ಯಾರನ್ನ ಯಾವಾಗ ಬೇಕಾದರೂ ನಾವು ಜೈಲಿಗೆ ಹಾಕಿ, ಯಾರನ್ನ ಯಾವಾಗ ಬೇಕಾದರೂ ಹೌದು ನೀನು ತಪ್ಪಿತಸ್ಥ, ನನ್ನ ಏನಪ್ಪ ನಮ್ಮ ಸರ್ಕಾರದ ಏನಪ್ಪ ಒಂದು ನಿಯಮಗಳ ಪ್ರಕಾರ ನೀನು ತಪ್ಪಿತ ಸುಮ್ಮನೆ ತಗೊಂಡು ಜೈಲಿಗೆ ಹಾಕೋದು, ಅವ್ರಿಗೆ ಶಿಕ್ಷೆ ಕೊಡೋದು, ಇದು ಯಾವ ಸಮಾಜ ಮಾಡುತ್ತೋ ಆ ಸಮಾಜಕ್ಕೆ ಜಾಸ್ತಿ ದಿನ ಉಳಿಗಾಲ ಇಲ್ಲ. ಸೊ ಅದಕ್ಕೆ ಕ್ರಿಮಿನಲ್ ಲಾ ಪ್ರಾಸೆಸ್ ಏನಿದೆ ಅದು ಇಟ್ ಈಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಗ್ಯಾರಂಟಿ ಬೈ ದ ಸ್ಟೇಟ್. ಅಂದರೆ ಒಂದು ನಮ್ಮ ಸಮಾಜ ಕೊಡುವಂತಹ ಒಂದು ಪ್ರಾಸೆಸ್ಸಲ್ಲಿ, ಒಂದು ನಿಯಮಗಳಲ್ಲಿ ಅದು ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮತ್ತು ನೀವು ಇಂಟ್ರೊಡಕ್ಷನ್ಲಿ ಹೇಳಿದ್ರಿ ನ್ಯಾಯಾಂಗ ವ್ಯವಸ್ಥೆಯ ಮೊದಲನೆಯ ಒಂದು ಸಿಂಬಲ್ ಪೊಲೀಸ್ನವರು ಅಂತ. ದಟ್ ಈಸ್ ಅನ್ಡೌಟೆಡ್. ಮತ್ತು ಕ್ರಿಮಿನಲ್ ಪ್ರಾಸೆಸ್ಸಲ್ಲಿ ಅದು ಇನ್ನೂ ಮುಖ್ಯ ಆಗುತ್ತೆ ಸಿವಿಲ್ ಪ್ರಾಸೆಸ್ಗಿಂತ. ಸೊ ಈ ಒಂದು ಕಡೆ ಈ ಪ್ರಾಸೆಸ್, ದ ಗ್ಯಾರಂಟಿ ಆಫ್ ದ ಪ್ರಾಸೆಸ್ ಏನಪ್ಪ, ನಮ್ಮ ಸಂವಿಧಾನವನ್ನು ಪಕ್ಕಕ್ಕಿಟ್ಟರೂ ಕೂಡ ನಮ್ಮ ಯಾವುದೇ ಒಂದು ಸಮಾಜದ ಒಂದು ಗ್ಯಾರಂಟಿ ಏನು, ನಿನ್ನ ವಿರುದ್ಧ ಯಾವುದೇ ಏನಪ್ಪ ಆಪಾದನೆ ಬಂದರೆ ಆ ಆಪಾದನೆಯನ್ನು ನಾವು ಸರಿಯಾಗಿ ಪತ್ತೆ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ, ಅದು ನಿಜಾನ ಇಲ್ವಾ ಅಂತ ಹೇಳಿ ನಂತರ ಒಂದು ಪ್ರಾಸೆಸ್ ಮೂಲಕ ಒಬ್ಬ ನ್ಯಾಯಾಧೀಶರು ಅದನ್ನು ತೀರ್ಮಾನ ಮಾಡಿ ನಂತರ ಶಿಕ್ಷೆ ವಿಧಿಸೋದು. ದೇರ್ ಇಸ್ ಅ ಪ್ರಾಸೆಸ್. ಸೊ ಆ ಪ್ರಾಸೆಸ್ನ ಗ್ಯಾರಂಟಿ 2 ಇನ್ಸ್ಟಿಟ್ಯೂಷನ್ಸ್ ಕೊಡುತ್ತೆ. ಒಂದು ಪೊಲೀಸ್ನವರು, ಇನ್ನೊಂದು ನ್ಯಾಯಾಂಗ. ಸೊ ಇನ್ ದಿಸ್ ಪ್ರಾಸೆಸ್ ಯಾವುದೇ ಒಂದು ತಪ್ಪಾದರೂ ಕೂಡ ಅದು ಇಟ್ ಗೋಸ್ ಟು ದ ರೂಟ್ ಆಫ್ ಸಿವಿಲ್ ಸೊಸೈಟಿ, ಇಟ್ ಗೋಸ್ ಟು ದ ರೂಟ್ ಆಫ್ ಸೊಸೈಟಿ ಇಟ್ ಸೆಲ್ಫ್.
ಆದ್ರಿಂದ ಆ ಪ್ರಾಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಒಂದು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಈಗ ಏನೋ 26/11 ಮುಂಬೈ ಅಟ್ಯಾಕ್ಸ್ ಆಯಿತು. ಸೊ ಒಂದು ಏನಪ್ಪ ಪಾಕಿಸ್ತಾನದಿಂದ ಬಂದಿರೋರು ದೇ ವರ್ ಕಾಟ್ ರೆಡ್ ಹ್ಯಾಂಡೆಡ್. ಅಜ್ಮಲ್ ಕಸಬ್ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್. ಬಟ್ ಅವನ ಟ್ರಯಲ್ ಸುಮಾರು ದಿನ ನಡೀತು. ನಂತರ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಆ ಸುಪ್ರೀಂ ಕೋರ್ಟಲ್ಲೂ ಕೂಡ ದೇ ಅಪಾಯಿಂಟೆಡ್ 2 lawyers as amicus. ಅವ್ರು ಯಾರ ಪರವಾಗೂ ಇಲ್ಲ. ಅವ್ರಿಗೇನು ಅಂದರೆ ಆ್ಯಕ್ಚುಲಿ ಒನ್ ಆಫ್ ದಿ ಲಾಯರ್ಸ್ ಹೂ ವಾಸ್ ಇನ್ವಾಲ್ವ್ಡ್ ವಾಸ್ ಮೈ ಫಾರ್ಮರ್ ಸೀನಿಯರ್ ಕಾಲೀಗ್. ಅವರು ಐ ಟ್ರೈನ್ ವಿತ್ ಹಿಮ್, ರಾಜು ರಾಮಚಂದ್ರನ್ ಅಂತ. ಸೊ ಪ್ರಾಸೆಸ್ನ ಫಾಲೋ ಮಾಡಿ ಆಮೇಲೆ ಮಾಡ್ತು. ಸೊ ಅದು ಎಕ್ಸ್ಟ್ರೀಮ್ ಸಿನಾರಿಯೋ. ಸೊ ನಾವು ಆ ಪ್ರಾಸೆಸ್ನ ಫಾಲೋ ಮಾಡದೇ ಇದ್ದರೆ ನಮಗೂ ಮತ್ತು ಬೇರೆ ಸಮಾಜಗಳಿಗೂ ವ್ಯತ್ಯಾಸ ಇರೋದಿಲ್ಲ. ಅದು ಒಂದು, ದಟ್ಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದೇ ಇನ್ನೊಂದು ಕಡೆ ಹೇಗೆ ಮಾಧ್ಯಮ ಮತ್ತು ಈ ನ್ಯಾಯಾಂಗ ವ್ಯವಸ್ಥೆ, ನಾನು ಕ್ರಿಮಿನಲ್ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮಾತಾಡಬೇಕು ಅಂದರೆ ಬೋತ್ ಪೊಲೀಸ್ ಆ್ಯಂಡ್ ಜುಡಿಷಿಯರಿ ಇವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಜನರಿಗೆ ತಿಳ್ಕೊಳೋ ಹಕ್ಕಿದೆ. ಅದಕ್ಕೆ ನಮ್ಗೆ ಹೇಗೆ ತಿಳ್ಕೊಬೇಕು ಅಂದರೆ ಮಾಧ್ಯಮದ ಮೂಲಕನೇ ತಿಳ್ಕೊಬೇಕು. ಆದರೆ ಅಲ್ಲಿ ಒಂದು 2 ಕಾನ್ಫ್ಲಿಕ್ಟ್ ವಿಷಯ ಬರುತ್ತೆ. ಸೊ ನಾನು ಅದನ್ನು ಬ್ರೀಫಾಗಿ ಹೇಳ್ಬಿಟ್ಟು ನಿಲ್ಲಿಸ್ತೀನಿ, ಮತ್ತೆ ಆಮೇಲೆ ಮಾತಾಡೋಣ. ಯಾವುದಿದೆ 2 ಕಾನ್ಫ್ಲಿಕ್ಟಿಂಗ್ ವಿಷಯಗಳು? ಒಂದು, ಈ ಪ್ರಾಸೆಸ್ ಗ್ಯಾರಂಟಿ ಏನಿದೆ, ಈ ಪ್ರಾಸೆಸ್ ಗ್ಯಾರಂಟಿಲಿ ಮಾಧ್ಯಮದವರು ಇಂಟರ್ಫಿಯರ್ ಆದರೆ ಅದು ಒಂದು ದೊಡ್ಡ ತಪ್ಪಾಗುತ್ತೆ. ಯಾಕಂದರೆ ದಟ್ ಅಂಡರ್ ಕಟ್ಸ್ ದಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಆ ತಳಹದಿಯನ್ನೇ ಕಿತ್ತಾಕೋ ಹಾಗೆ ನಡೆದೋಗುತ್ತೆ ಒಂದ್ಸರಿ. ಈಗ ನಾವು ಅದಕ್ಕೆ ಸುಮಾರು ಉದಾಹರಣೆಗಳಿದೆ. ಮಾಧ್ಯಮದವರೇ ಇವ್ರು ಯಾಕೆ ತಪ್ಪು ಮಾಡಿರಬಾರ್ದು ಅಥವಾ ಈ ಥರ ತಪ್ಪಾಗಿದೆಯಾ ಅಂತ ಈ ಊಹಾಪೋಹಗಳು ಜಾಸ್ತಿ ಆಗುತ್ತೆ. ಮತ್ತೆ ಸುಮ್ಮನೆ ಸಂದೇಹಾಸ್ಪದ ವಿಷಯಗಳನ್ನ ಸೃಷ್ಟಿಸೋದು. ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ ಅವರೇನ ತಪ್ಪಿತಸ್ಥ ಅಥವಾ ಇನ್ಯಾರೋ ಓಡೋದ್ನಂತೆ ಅವನು ಅಲ್ಲಿ ನೋಡಿದಾರ, ಆ ತರಹದ ಪ್ರಶ್ನೆಗಳನ್ನ ಕೇಳೋದು ಅದು ಜಾಸ್ತಿ ಆಗ್ತಾ ಇದೆ. ಅದು ಯಾವಾಗಲೂ ಜಾಸ್ತಿ ಇರ್ತಾ ಇತ್ತು. ಆದರೆ ಈಗ ಒಂಥರ ದಿ ರೀಚ್ ಆಫ್ ದ ಮೀಡಿಯಾ ಇಸ್ ಮಚ್ ಮೋರ್ ಅಲ್ವಾ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾ, ಮತ್ತೆ ಈಗ ಅಜಿತ್ ಅವರು ಇದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾಸ್ ರೀಚ್ ಇಸ್ ಫಾರ್ ಮೋರ್ ದೆನ್ ದ ಪ್ರಿಂಟ್ ಮೀಡಿಯಾ. ಮತ್ತು ಈಗ ಎಲೆಕ್ಟ್ರಾನಿಕ್ ಮೀಡಿಯಾಗಿಂತ ಈಗ ನಮ್ಮ ಸೋಷಿಯಲ್ ಮೀಡಿಯಾ ಇಸ್ ಈವನ್ ಮೋರ್ ಇದು. ಸೊ ಏನಪ್ಪ ಈ ಕ್ರಿಮಿನಲ್ ಜಸ್ಟಿಸ್ ಪ್ರಾಸೆಸ್ನಲ್ಲಿ ಇಂಟರ್ವೆನ್ಷನ್ ಮಾಡೋ ಅವಕಾಶಗಳು ಕೂಡ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದಿ ನೇಚರ್ ಆಫ್ ದ ಮೀಡಿಯಾ. ಮೊದಲು ಕಮ್ಮಿ ಇರ್ತಾ ಇತ್ತು, ಈಗ ಜಾಸ್ತಿ ಇರ್ತದೆ. ಅದು ಒಂದು. ಸೊ ಮೀಡಿಯಾಗೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡೋದು, ಅದು ದೇರ್ ಇಸ್ ಬೋತ್ ಎ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎ ಡಿಫಿಕಲ್ಟಿ. ಅದು ಅಷ್ಟು ಸುಲಭ ಅಲ್ಲ, ಬಟ್ ಆದರೆ ಮಾಡಲೇಬೇಕು. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್, ಇನ್ನೊಂದೇನು ತೊಂದರೆ ಅಂದರೆ ಒನ್ ಆಫ್ ದ ಮೀಡಿಯಾಸ್ ಪ್ರೈಮರಿ ರೋಲ್ಸ್ ಅಂದರೆ ಮಾಧ್ಯಮದ ಒಂದು ಮುಖ್ಯ ಕೆಲಸ ಅಂದರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ನ ನೀವು ಡೆಫಿನೇಷನಲ್ಲೇ ಹೇಳಿದ್ರೆ ನಮ್ಮ ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯವಾ ಅಂತ ಹುಡುಕೋದು, ಮತ್ತು ಅದನ್ನು ಪತ್ತೆ ಹಿಡಿದು ತಪ್ಪು ಮಾಡ್ತಾ ಇದ್ರೆ ಅದಕ್ಕೆ ನಾವು ಒಂಥರ ಅಂಪೈರ್ ಆಗಿ ಹೇಳೋದು, ಅದು ಮಾಧ್ಯಮದ ಒಂದು ಮುಖ್ಯ ಕೆಲಸ. ಸೊ ಆ ಕೆಲಸ ಮಾಡುವಾಗ ಆ ಕೆಲಸಕ್ಕೂ ಮತ್ತು ಈ ಅಪರಾಧಗಳ ರಿಪೋರ್ಟಿಂಗಿಗೂ ಸ್ವಲ್ಪ ಸಂಬಂಧ ಇರುತ್ತೆ. ಈಗ ನಾವು ಮತ್ತೆ ಒಂದೆರಡು ಉದಾಹರಣೆ ತಗೊಂಡ್ರೆ, ಹಿಂದೆ ಸುಮಾರು ವರ್ಷಗಳಿಂದ ಜೆಸಿಕಾ ಲಾಲ್ ಮರ್ಡರ್ ಕೇಸ್ ಆಯಿತು. ಅದರಲ್ಲಿ ಮಾಧ್ಯಮದ ಇಂಟರ್ವೆನ್ಷನ್ ಆಗಲಿಲ್ಲ ಅಂದರೆ ಅಲ್ಲಿ ನ್ಯಾಯ ಸಿಗ್ತಾ ಇರಲಿಲ್ಲ. ಸೊ ಆ ಥರನೂ ಉದಾಹರಣೆಗಳಿವೆ. ಸೊ ಈ ಪೊಲೀಸ್ನವರ ಬಗ್ಗೆ ಆಗಲಿ ಅಥವಾ ಬೇರೆ ಅಧಿಕಾರದ ಸಂಸ್ಥೆಗಳನ್ನ ನೋಡುವಾಗ ನಾವು ಒಂದೇ ಕಣ್ಣಲ್ಲಿ ನೋಡಿದ್ರೆ, ಒಂದೇ ಬಣ್ಣದಲ್ಲಿ ಯಾವಾಗಲೂ ನೋಡ್ತಾ ಇದ್ರೆ ನಾವು ನಮ್ಮ ಕೆಲಸವನ್ನು ಮರೆತು ಬೇರೆ ಏನೋ ಮಾಡಕ್ಕೆ ಹೋಗ್ತೀವಿ. ಸೊ ಈ 3 ಅಂಶಗಳು ಸ್ವಲ್ಪ ಒಂಥರ ದೇ ಆರ್ ಇನ್ ಕಾನ್ಸ್ಟೆಂಟ್ ಮೋಷನ್, ಆಯ್ತಾ, ಯಾವಾಗಲೂ ಓಡಾಡ್ತಾ ಇರುತ್ತೆ. ಸೊ ಅದಕ್ಕೆ ಇದೇ ಸಂಬಂಧ ಹೀಗೆ ಇರಬೇಕು ಅಂತ ಹೇಳೋದು ಸ್ವಲ್ಪ ಕಷ್ಟದ ಕೆಲಸ. ಬಟ್ ಸೊ ಬ್ಯಾಲೆನ್ಸಿಂಗ್ ದೀಸ್ 3 issues ಆರ್ ಇಂಪಾರ್ಟೆಂಟ್. ಈ ಬ್ಯಾಲೆನ್ಸಿಂಗ್ ದೀಸ್ 3 issues ಮಾಡುವಾಗ ದೇರ್ ವಿಲ್ ಬಿ ಟೆನ್ಷನ್ಸ್, ದೇರ್ ವಿಲ್ ಬಿ ಟ್ರಾನ್ಸ್ಗ್ರೆಷನ್ಸ್. ಅಂದರೆ ಕೆಲವು ಸರಿ ಮಾಧ್ಯಮದವ್ರು ತಪ್ಪು ಮಾಡ್ತಾರೆ, ಕೆಲವು ಸರಿ ನ್ಯಾಯಾಂಗದವ್ರು ತಪ್ಪು ಮಾಡ್ಬೋದು, ಕೆಲವು ಸರಿ ಪೊಲೀಸ್ನವ್ರು ತಪ್ಪು ಮಾಡ್ಬೋದು. ನಾನು ಲಾಸ್ಟ್ ಪಾಯಿಂಟ್ ಒಂದು ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಈಗ ಇತ್ತೀಚೆಗೆ ಈ ಬಾಲಿವುಡ್ ಆ್ಯಕ್ಟರ್ ಅವರೊಬ್ಬರು ತೀರ್ಕೊಂಡ್ರು ಹೋದ ವರ್ಷ, ಸುಶಾಂತ್ ಸಿಂಗ್ ರಾಜ್ಪೂತ್, ರೈಟ್. ಸೊ ಅವ್ರ ಕೇಸ್ನ ನೋಡಿದಾಗ ಮಾಧ್ಯಮದವರು ಒಂದು ವಿಚಿತ್ರ ಗುಲ್ಲನ್ನೇ ಹಬ್ಬಿಸ್ಬಿಟ್ರು. ಯಾರನ್ನೋ ಇನ್ನೊಬ್ರನ್ನ ಇಲ್ಲ ಇದು
ಏನಪ್ಪ ಆತ್ಮಹತ್ಯೆ ಎಲ್ಲ ಇದು ಮರ್ಡರು ಇದು ಇನ್ನೂ ಏನೋ ಕೆಲವು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಕೆಲವು ರಿಪೋರ್ಟ್ಸ್ ಬಂದಿದೆ. ಸೊ ನಾನು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಮಾಧ್ಯಮದ ಒಂದು ಸ್ಟ್ರೆಂತ್ ಏನಿದೆ ಇವತ್ತು ಅಂದರೆ ದೇ ಕ್ಯಾನ್ ಬೋತ್ ಡಿರೈಲ್ ಆರ್ ಬ್ರಿಂಗ್ ಇಟ್ ಬ್ಯಾಕ್ ಆನ್ ರೈಲ್. ಒಂದು ಸರಿಯಾಗಿ ಮಾಡುವ ಶಕ್ತಿ ಕೂಡ ಇದೆ, ಆದರೆ ಅದನ್ನ ಹಳಿ ತಪ್ಪಿಸುವ ಶಕ್ತಿ ಕೂಡ ಇದೆ. ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಇಟ್ಸ್ ಎ ಕಾನ್ಫ್ಲಿಕ್ಟಿಂಗ್ ಥಿಂಗ್. ಸೊ ದಟ್ ಈಸ್ ಎ ಬ್ಯಾಕ್ ಗ್ರೌಂಡ್ ಇಫ್ ಯು ಆಸ್ಕ್ ಮೀ. ಐ ಥಿಂಕ್ ವಿ ನೀಡ್ ಟು ಎಕ್ಸ್ಪ್ಲೋರ್ ದೀಸ್ 3 ಪಾಯಿಂಟ್ಸ್. Just ask you a question. Sir, ಇಲ್ಲಿ ಪೊಲೀಸ್ ಇಲಾಖೆ ಮಾಧ್ಯಮದ ಜೊತೆ ಸಂಬಂಧ ಸ್ವಲ್ಪ ಜಟಿಲವಾದದ್ದು, ಸ್ವಲ್ಪ ಎಲ್ಲವನ್ನೂ ಬಿಚ್ಚಿ ಹೇಳೋದಕ್ಕೂ ಆಗೋದಿಲ್ಲ. ಮಾಧ್ಯಮದ ಕೆಲಸದ ರೂಪರೇಖೆಗಳು ಬೇರೆ ಇವೆ. ಅದು ಮಾಹಿತಿ ಹಂಚ್ಕೊಳ್ಳೋದು ಅಂದರೆ ಯಾವ ಮಾಹಿತಿ, ಯಾವ ವಿಚಾರದ ಬಗ್ಗೆ, ಯಾವ ಹಂತದಲ್ಲಿ, ಅದಕ್ಕೆ ಯಾವುದಾದ್ರೂ ಒಂದು ಪಾಲಿಸಿ ಇದೆಯಾ ಅಥವಾ ಹೇಗೆ ನಿರ್ಧಾರ ಮಾಡ್ತಾರೆ ಸರ್ ಪೊಲೀಸರು? ಈಗ ಈ ಸಂಬಂಧ ಇದೆಲ್ಲ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ. ನಾವು ಪೊಲೀಸ್ ಅಕಾಡೆಮಿಲಿರುವಾಗ ಅಥವಾ ಪೊಲೀಸ್ ಅಕಾಡೆಮಿಲಿ ಪ್ರಥಮವಾಗಿ ನಾವು ಮಾತನಾಡುವಾಗ ನಮಗೆ ಔಪಚಾರಿಕವಾಗಿ ವಿ ಆರ್ ಇನ್ಫಾರ್ಮ್ಡ್ ದಟ್ ದೆರ್ ಆರ್ ನಂಬರ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಇನ್ ಸೊಸೈಟಿ ಅಂತ. ಒಂದು ಪೊಲೀಸ್ ಇಲಾಖೆ ಇದ್ದರೆ ಮಾಧ್ಯಮ ಒಂದು ಸ್ಟೇಕ್ ಹೋಲ್ಡರ್ ಇದೆ, ಜುಡಿಷಿಯರಿ ಇಸ್ ಅನದರ್ ಸ್ಟೇಕ್ ಹೋಲ್ಡರ್ ಇರುತ್ತೆ, ದೆನ್ ಪೊಲಿಟಿಕಲ್ ಲೀಡರ್ಶಿಪ್ ಇಸ್ ಒನ್ ಸ್ಟೇಕ್ ಹೋಲ್ಡರ್, ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜನ ದೇ ಆರ್ ಒನ್ ಸ್ಟೇಕ್ ಹೋಲ್ಡರ್ ಆಗಿದ್ದಾರೆ. ಸೊ ಇಂಥ ಮಧ್ಯದಲ್ಲಿ ನಾವು ಕೆಲಸ ಮಾಡಬೇಕಾಗಿರುತ್ತೆ. ಆ್ಯಂಡ್ ವಾಟ್ ವಿ ಹ್ಯಾವ್ ಬಿನ್ ಟಾಟ್ ಇಸ್ ದಟ್ ದ ರೋಲ್ ಆಫ್ ಜರ್ನಲಿಸ್ಟ್ ಹೂ ಕವರ್ಸ್ ಕ್ರೈಮ್, ಒಂದು ಅವರು ಇನ್ಫಾರ್ಮ್ ಮಾಡೋದು, ಒನ್ ಈಸ್ ಇನ್ಫಾರ್ಮಿಂಗ್, ಒನ್ ಈಸ್ ಎಜುಕೇಟಿಂಗ್, ಒನ್ ಈಸ್ ಎಂಟರ್ಟೈನಿಂಗ್, ಆ್ಯಂಡ್ ಕೀಪ್ ದೆಮ್ abreast of what is going on. And if you look at the role, I am a monopoly role performer because no ee ಒಂದು ಅಪರಾಧ ನಾನೊಬ್ಬನೇ ಡೀಲ್ ಮಾಡ್ತಾ ಇದ್ದೀನಿ, and court will come very late, whereas journalists ಇದಾರಲ್ಲ, they are not, he is not the only one reporting. It is not that ಯಾರು ಇಲ್ಲ only Doordarshan is reporting to me ಅಂತ ಏನಿಲ್ಲ. There is a multiplicity of channels there. And government channels are there, private channels are there, industrial house channels are there, political channels are there. So ಬೇರೆ ಬೇರೆ ಚಾನೆಲ್ಸ್ ಇರುವಾಗ ನಾವು ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡುವಾಗ ನಾವು ಯಾವಾಗಲೂ ನಮ್ಮ ಅಧಿಕಾರಿಗಳಿಗೆ, ಸಿಬ್ಬಂದಿಗೆ ಹೇಳ್ತಾ ಇರೋದು, ಒಂದು ಲೆವೆಲ್ಗಿಂತ ಮೇಲಿನವ್ರು ಮಾತ್ರ ಮಾತಾಡ್ಬೋದು, ಅದಕ್ಕಿಂತ ಕೆಳಗಿನವ್ರು ಮೀಡಿಯಾ ಜೊತೆ ಮಾತಾಡಬಾರ್ದು ಅಂತ. ಸೊ ಅವರು ಮಾತಾಡೋದು, they only give news, they don't give views. But to entertain, which is one of the tasks of media, is also to solicit views. And to entertain, you have to also tell people what has not been told by the police. So avaga the speculative ಮಾತುಗಳು, speculative discussions ಶುರು ಆಗುತ್ತೆ. ನಮ್ಮ ತಪ್ಪು ಮುಖ್ಯವಾಗಿ ಏನಂದರೆ, we while telling the media ಒಂದು ಅಫಿಷಿಯಲ್ ವರ್ಷನ್ ಅಂತ ಅವರೆಲ್ಲ ಕಡೆ ಹೇಳ್ತಾರೆ, ಅಕಾರ್ಡಿಂಗ್ ಟು ದ ಅಫಿಷಿಯಲ್ ವರ್ಷನ್ ಅಂತ ಬರುತ್ತೆ. ಬಟ್ ಯು ಹ್ಯಾವ್ ಟು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಹಿಯರ್. ದಿ ಪೊಲೀಸ್ ಆಫೀಸರ್ ಹ್ಯಾಸ್ ಅ ಪರ್ಸನಾಲಿಟಿ, ದ ಜರ್ನಲಿಸ್ಟ್ ಹ್ಯಾಸ್ ಅ ಪರ್ಸನಾಲಿಟಿ, ದಿ ಚಾನಲ್ ಹ್ಯಾಸ್ ಅ ಪರ್ಸನಾಲಿಟಿ, ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಅ ಪರ್ಸನಾಲಿಟಿ. ಸೊ ವಾಟ್ ಈಸ್ ಮೈ ಪರ್ಸನಾಲಿಟಿ? I can only share those things which I am comfortable to share at this point of time. Later on I may say that. But ನಮ್ಮ ಎಕ್ಸ್ಪೀರಿಯನ್ಸ್ ಏನಂದರೆ, ನಮ್ಗಿಂತ ಒಂದು ಎರಡು ಸ್ಟೆಪ್ ಪೊಲೀಸ್ ಜರ್ನಲಿಸಮ್ would have already gone ahead. That is, when they go ahead, when there is a poor level of communication between two levels of there. So communication, what is given is different, what is supposed to prevail is different over there. ಈಗ ನಾನು ಕಮಿಷನರ್ ಆಫ್ ಪೊಲೀಸ್ ಆಗಿದ್ದೆ ನಾನು, ಆ್ಯಂಡ್ ಅಜಿತ್ ಅವರು he is occupying a senior position and he has got a mandate towards people, towards his management also, and as an individual also, how well I am performing as a journalist also, how well I am performing as a journalist, and how the management is doing me. Is he a effective CEO, and people, is he entertaining, is he educating me, or is he informing me?
So there are multiple agendas through which I have to steer, and we have to reach something which is supposed to be given to people over there. ಇದರಲ್ಲಿ ಏನಾಗುತ್ತೆ, ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇಟ್ ಇಸ್ ಅನ್ ಆರ್ಡಿನರಿ ಕೇಸ್, ನೋಬಡಿ ಇಸ್ ಬಾದರ್ಡ್ ಅಬೌಟ್, ಇಟ್ಸ್ ಅ ಮರ್ಡರ್ ಕೇಸ್, ಯಾರೋ ರೈಲ್ ಅಡಿ ಮೇಲೆ ಆತ್ಮಹತ್ಯೆ ಮಾಡಿಕೊಂಡ್ರು ಮುಗೀತು. ಇಟ್ ಕಮ್ಸ್ ಓನ್ಲಿ ವೆನ್ ಇನ್ ಸೆನ್ಸೇಷನಲ್ ಕೇಸಸ್ ಕಮಿಂಗ್ ಟು ಪಿಕ್ಚರ್. ಆ್ಯಂಡ್ ವರ್ಷದಲ್ಲಿ ಒಂದು 10-20 ಸೆನ್ಸೇಷನಲ್ ಕೇಸ್ ಆಗೇ ಆಗುತ್ತೆ. ಇದಲ್ಲದೆ there is a personality of the complainant also over there. There is a personality of the victim also over there. And there is a personality of the survivors of the victim also over there. Yeah, to the side. So ಇಂಥದ್ರಲ್ಲಿ a lot of times ನಾವು ಏನು ಮಾತನಾಡ್ತೀವಲ್ಲ, ನೀವು ಇದು ಯಾಕೆ ಮೀಡಿಯಾಕ್ಕೆ ಕೊಟ್ರಿ, ನೀವು ಇದು ಕೊಡಬಾರ್ದಾಗಿತ್ತು, ನೀವು ಇಷ್ಟೇ ಹೇಳಬೇಕಾಗಿತ್ತು. And then I am also answerable to a political establishment. And the political establishment also has got a personality. So ಕೆಲವು ಕ್ರೈಮ್ಸ್ ಏನಾಗುತ್ತೆ, ಇಟ್ ಕ್ಯಾನ್ ರಫಲ್ ದಿ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್, ಆ್ಯಂಡ್ ಸಮಟೈಮ್ಸ್ ಇಟ್ ಕ್ಯಾನ್ ರಫಲ್ ಎ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಹೂ ಈಸ್ ಕಂಟ್ರೋಲಿಂಗ್ ದಿ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್. ಸೊ ಅಂಥದ್ರಲ್ಲಿ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಫ್ ವಾಟ್ ಐ ಸ್ಪೀಕ್. ಸೊ ಅಶ್ವತ್ಥಾಮ ಹತೋ ಕುಂಜರಹ ಅಂತ ನಾನೇನಾದರೂ ಒಂದು ಹೇಳಬೇಕಾಗಿರುತ್ತೆ. But Ajit will not be satisfied. Ajit means the media will not be satisfied with it. Media wants more because there are 15-20 channels. ಸುಮ್ಮನೆ ಕೂತ್ಕೊಂಡು ಪೊಲೀಸ್ ಇಲಾಖೆನವರು ಬರೆದಿರೋದು, nobody is interested in knowing over there. And crimes by choice are huge entertainers. We all love to see a dead body. ನನ್ನ ಹೆಣ ಎಲ್ಲಿದೆ, ಹೆಣ ನೋಡೋಣ, ಹೆಣ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಬಿಕಾಸ್ ಐದರ್ ಇಟ್ ಈಸ್ ಅ ಲಾಸ್ಟ್ ದರ್ಶನ್, ಅವರು ಹೆಣ ಹೆಂಗಿರುತ್ತೆ, ಅಥವಾ somehow there is a curiosity among people, ನಮ್ಮಲ್ಲಿ ಹೆಣ ನೋಡೋಂಥದ್ದು ಅಥವಾ ಏನಾದರೂ ಒಂದು ಇಂಜುರಿ ನೋಡೋವಂಥದ್ದು ಇರಲಿ ಅದಕ್ಕೆ. ಸೊ ಆ್ಯಂಡ್ ದೆನ್ ಇದರಲ್ಲಿ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಏನು ಮಾಡ್ತಾರಂತ. ಆ್ಯಂಡ್ ಪೊಲೀಸ್ ಇಲಾಖೆ ಕೆಲಸ ಕಂಪೇರ್ ಟು ಅದರ್ ಡಿಪಾರ್ಟ್ಮೆಂಟ್ಸ್, ಅದರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಹೆಂಗಂದರೆ, ಇಟ್ ಈಸ್ ಲೈಕ್ ಐ ಪರ್ಫಾರ್ಮ್ ಲೈಕ್ ಸಾನಿಯಾ ಮಿರ್ಜಾ ಆ್ಯಂಡ್ ವಿರಾಟ್ ಕೊಹ್ಲಿ. ನಾನು ತಪ್ಪು ಮಾಡಿದ್ರೆ 10 seconds ಯು ವಿಲ್ ಕಮ್ ಟು ನೋ ಐ ಮೇಡ್ ಎ ಮಿಸ್ಟೇಕ್ ಅಂತ. Whereas anybody in Vidhan Soudha or High Court or any government department makes a mistake, it will take you 5 years. ನಾವು ಮಾಡಿದ್ವಿ ಅಂತ. And ನಾನೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ it will take 5 years for people to know what I have done over there. Whereas somebody else has done a good work over there, immediately ಗೊತ್ತಾಗ್ಬಿಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಈ ಅಟ್ಮಾಸ್ಫಿಯರಲ್ಲಿ ಕೆಲಸ ಮಾಡುವಾಗ it is only done best that ಈ ಸಬ್ಜೆಕ್ಟ್ ನೀವೇನು ಹಾಕಿದಿರಲ್ಲ, ಇಟ್ಸ್ ನಾಟ್ ಅ ನ್ಯೂ ಸಬ್ಜೆಕ್ಟ್, ಇಟ್ಸ್ ಅ ವೆರಿ ಓಲ್ಡ್ ಸಬ್ಜೆಕ್ಟ್. ಇದು ಚಾಣಕ್ಯ ಕಾಲದಿಂದಾನೇ ಬಂದಿರೋ ಸಬ್ಜೆಕ್ಟ್, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಗೋ ಬಿಯಾಂಡ್ ದ ಫ್ಯೂಚರ್ ಆಫ್ ಜರ್ನಲಿಸಮ್ ಆಲ್ಸೋ. ಸೊ ಐ ಹ್ಯಾವ್ ಟು ಇವಾಲ್ವ್ ಮೈ ಓನ್ ಸಿಸ್ಟಮ್ ಇನ್ ವಿಚ್ ಹೌ ಕಂಫರ್ಟಬಲ್ ಐ ವಿತ್. ಇಫ್ ಐ ಡೋಂಟ್ ನೋ ಅಜಿತ್, ಐ ವಿಲ್ ನಾಟ್ ಟಾಕ್ ಟು ಅಜಿತ್ over there. ಸೊ ಇಫ್ ಅಜಿತ್ ಡಸ್ ನಾಟ್ ನೋ ಮೀ, ನಾನು ಯಾಕೆ ಇವರಿಗೆ ಮಾತಾಡಬೇಕು ಅಂತ. ಬಟ್ ಇದು ಮಧ್ಯದಲ್ಲಿ ಐ ಆಲ್ಸೋ ನೀಡ್ ಅಜಿತ್, ನನಗೂ ಬೇಕು ಅಜಿತ್, ಬಿಕಾಸ್ ರಾಂಗ್ಫುಲ್ ಆಗಿ ಅಥವಾ ಎಕ್ಸಾಗರೇಟೆಡ್ ವರ್ಷನ್ ಇರಲಿ ಅಥವಾ ಅದು ಹೋಗಬಾರ್ದು ಅಂತ. ಸಮಟೈಮ್ಸ್ ಆಲ್ ಜರ್ನಲಿಸಮ್ ಈಸ್ ಸಮಥಿಂಗ್ ಲೈಕ್ ಹೌ ಮಚ್ ಯು ಹೈಲೈಟ್ ಎನ್ ಆಸ್ಪೆಕ್ಟ್ ಆರ್ ಹೌ ಮಚ್ ಯು ಅಂಡರ್ ಪ್ಲೇ ಎನ್ ಆಸ್ಪೆಕ್ಟ್ ಓವರ್ ದೇರ್. ಕೆಲವು ಸಾರ್ತಿ ಐ ಮೇ ಬಿ ಅಂಡರ್ ಪ್ರೆಷರ್ ಫ್ರಮ್ ಸಮ್ವೇರ್, ಸೊ ಐ ಕೆನಾಟ್ ಫೈಟ್ ವಿತ್ ಹಿಮ್, ಐ ಹ್ಯಾವ್ ಟು ಸೇ ದಟ್ ಇದು ಇಷ್ಟಿದೆ ಅಂತ. ಸೊ ಎಷ್ಟು ಸಾರ್ತಿ ನಾನು ಜರ್ನಲಿಸ್ಟ್ ಜೊತೆ ಮಾತನಾಡುವಾಗ, ಸೀನಿಯರ್ ಜರ್ನಲಿಸ್ಟ್ ಜೊತೆ ಮಾತನಾಡುವಾಗ, ಐ ಟೆಲ್ ದಿ ಅಫಿಷಿಯಲ್ ವರ್ಷನ್ ಟು ಹಿಸ್ ಜೂನಿಯರ್ಸ್ who will report to him, and finally he does it. Then I tell the real version, if he is my good friend, that Ajit athwa Rangnath avare athwa bere avare, this is what has happened, but it is not correct to report at this stage, because I have that trust with him. A trust illiruvaga nodri ಇದು ಬಿಟ್ಟು ನಾನು ಏನೋ ಹೇಳೋಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತು, ಈ ಮನುಷ್ಯನ ಬಾಯಿ ಬಿಡ್ಸೋಕ್ಕಾಗಲ್ಲ. ಸೊ ವಿ ವಿಲ್ ಡೂ ಸಮ್ ಸ್ಪೆಕ್ಯುಲೇಟಿವ್ ಥಿಂಗ್ ಅಂತ. ಹಂಗಂತೆ ಕೇಳಿ ಬಂತು ಪ್ರಶ್ನೆ ಹಾಕಿ ಒಂದಕ್ಕೆ ಹಾಕುವಾಗ, ಸೊ ಅವಾಗೇನಾಗುತ್ತೆ, ಮೈ ಬಾಸಸ್ ಆ್ಯಂಡ್ ಮೈ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ವಿಲ್ ಸ್ಟಾರ್ಟ್ ಕ್ವೆಶ್ಚನ್, ಐ ಗೆಟ್ ಇನ್ ಟು ಅಂತ. ಸೊ ಅವ್ರಿಗೂ ಗೊತ್ತಿದೆ ದಟ್ ಯು ಆಲ್ಸೋ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ, ಐ ಆಲ್ಸೋ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಸೊ ಅದರ ಮಧ್ಯದಲ್ಲಿ ವಿ ಕ್ರಿಯೇಟ್ ಅವರ್ ಓನ್ ಇಕ್ವೇಷನ್. ಅದೊಂದು ಅದೇ ಹರೀಶ್ ಹೇಳಿಗೆ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅದು ಹುಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆ ಕಾಲ ಸಂದರ್ಭಕ್ಕೆ ಅಜಿತ್ ಅವರೇ, ತಮ್ಮ ಮಾಧ್ಯಮದವರು ಮಾಹಿತಿಯನ್ನ ಪಡ್ಕೊಳ್ಳೋದು ಹೇಗೆ, ಅದು ಸೋರ್ಸಸ್ ರಿವೀಲ್ ಮಾಡೋದಕ್ಕೆ ಅವಕಾಶ ಇಲ್ಲ, ಬಟ್ ಸ್ಟಿಲ್
ಈಗ ಮೆಥಡಾಲಜಿ ಹೇಳ್ಬೋದು, ಮತ್ತು ಆ ಮಾಹಿತಿ ಸಂಗ್ರಹ ಆದಮೇಲೆ ಯಾವುದನ್ನ ಪಬ್ಲಿಷ್ ಮಾಡಬಾರ್ದು ಮಾಡಬೇಕು ಅನ್ನೋದನ್ನ ಎಡಿಟೋರಿಯಲ್ ಪ್ರಾಸೆಸ್ ಬಗ್ಗೆ ಸ್ವಲ್ಪ. ಅದೇ ಮಾಹಿತಿ ಸೋರ್ಸ್ ಕೇಳಿದ್ರಿ ನೀವು, ಬಹಳ ಖ್ಯಾತ ಗಾದೆ ಮಾತಿದೆ, ಋಷಿ ಮೂಲ ನದಿ ಮೂಲ ಕೇಳಬಾರ್ದು, ನಾನು ಸುದ್ದಿ ಮೂಲನೂ ಕೇಳಬಾರ್ದು. ಎಲ್ಲಿಂದ ಬರುತ್ತೆ ನಮ್ಗೆ ಸುದ್ದಿ? ಸುದ್ದಿಗೆ ನಮ್ಮದೇ ಆದ ಸೋರ್ಸ್ಗಳಿದೆ ಸರ್. ಸಮ್ಟೈಮ್ಸ್ ಸೋರ್ಸಸ್ ವಿಲ್ ಬಿ ಕಾಂಟ್ರಾಡಿಕ್ಟರಿ. ಪೊಲೀಸರಿಗೆ ಮಾಧ್ಯಮಕ್ಕೆ ನಾವು ಸುದ್ದಿ ಕೊಡ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ, ಸುದ್ದಿ ಕೊಡ್ತಿರ್ತಾರೆ. ಅದರ ಜೊತೆಗೆ ಪೊಲೀಸರು ಯಾರನ್ನ ಹುಡುಕೊಂಡು ಓಡಾಡ್ತಿರ್ತಾರಲ್ಲ ಅವರಿಂದನೂ ನಮ್ಗೆ ಸುದ್ದಿ ಬರ್ತಾ ಇರುತ್ತೆ. ಅವರಿಂದ ಸುದ್ದಿ ಬರೋದು ಕಡಿಮೆ, ಬಟ್ ಬಂದಿರೋ ಸುದ್ದಿ ಒಂಥರ ರಾಜ್ಯವನ್ನು ಅಲ್ಲಾಡಿಸೋ ಥರ ಇರುತ್ತೆ. ಅಂದರೆ ಯಾರನ್ನ ಸಮಾಜ ಕ್ರಿಮಿನಲ್ಗಳು ಅಂತ ಗುರುತಿಸುತ್ತೋ, ಇವನ್ ದೇಲ್ ಬಿ ಆರ್ ಸೋರ್ಸಸ್. ಪೊಲೀಸ್ ನಮ್ಮ ಸೋರ್ಸ್ ಆಗಿರ್ತಾರೆ, ಜನಸಾಮಾನ್ಯರ ನಮ್ಮ ಸೋರ್ಸ್ ಆಗಿರ್ತಾರೆ. ಒಂದು ಹಂತದಲ್ಲಿ ಹೆಂಗಾಗುತ್ತೆ ಅಂದರೆ ನಿಮ್ಮ ಕ್ರೆಡಿಬಿಲಿಟಿ ಮ್ಯಾಟರ್ ಆಗುತ್ತೆ. ಒಂದು ಸುದ್ದಿಯನ್ನು ಇಟ್ಕೊಂಡು ಕೂತ್ಕೊಂಡಂಥವನಿಗೆ ಈ ಸುದ್ದಿ ಯಾರ ಕೈಗೆ ಹೋದರೆ ಜನರಿಗೆ ಎಫೆಕ್ಟಿವ್ ಆಗಿ ತಲುಪುತ್ತೆ ಅನ್ನೋದರ ಅಂದಾಜು ಆತ ಮಾಡೋದಕ್ಕೆ ಶುರು ಮಾಡ್ತಾನೆ. ನನ್ನ ಅನುಭವದಲ್ಲಿ ಸುಮಾರು ಘಟನೆಗಳಿದೆ, ನಾನು ಡಿಟೇಲ್ಸಿಗೆ ಹೋಗೋದಿಲ್ಲ. ಒಂದು ಮರ್ಡರ್ ಕೇಸು, ಮೇಲ್ನೋಟಕ್ಕೆ ಎಲ್ಲವನ್ನೂ ಮುಚ್ಚಿ ಹಾಕಿದ್ರು, ಯಾವುದೋ ರಿಯಲ್ ಎಸ್ಟೇಟ್ ಕಾರಣಕ್ಕೆ ನಡೆದ ಮರ್ಡರ್ ಅಂತ, ಬಟ್ ಇಟ್ ವಾಸ್ ಅ ಪೊಲಿಟಿಕಲ್ ಮರ್ಡರ್. ಅದಕ್ಕೊಂದಷ್ಟು ಪ್ರೂಫ್ಗಳನ್ನು ಇಟ್ಕೊಂಡು ಕೂತ್ಕೊಂಡಂಥ ವ್ಯಕ್ತಿಗೆ ಈ ಪ್ರೂಫ್ಗಳನ್ನು ತಗೊಂಡೋಗಿ ಯಾರಿಗೆ ಕೊಟ್ಟರೆ, ಯಾರ ಜೊತೆನೋ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಜೊತೆ ಡೀಲ್ ಮಾಡ್ಕೊಳ್ಳದೆ ಇದನ್ನು ಯಥಾವತ್ತಾಗಿ ಪ್ರಕಟಿಸಬಲ್ಲ ಅಂತ ಯೋಚನೆ ಮಾಡಿದಾಗ ಅವನಿಗೊಂದು ಕ್ರೆಡಿಬಲ್ ಫೇಸ್ ಕಾಣಿಸ್ಬೇಕು, ಒಂದು ಕ್ರೆಡಿಬಲ್ ಮಾಧ್ಯಮ ಸಂಸ್ಥೆ ಕಾಣಿಸ್ಬೇಕು, ಹಂಗೆ ತಂದು ಕೊಡ್ತಾರೆ. ಅವನ ನಿರೀಕ್ಷೆಗೆ ತಕ್ಕನಾಗ ಅದನ್ನು ನಾವು ಪ್ರಸಾರ ಮಾಡ್ತೀವಿ. ಫೈನಲಿ ಕೇಸ್ ಗೋಸ್ ಟು CBI. CBI ಇನ್ವೆಸ್ಟಿಗೇಷನ್ನಲ್ಲಿ ನಡೆದಿದ್ದೆಲ್ಲವೂ ಹೊರಗೆ ಬರುತ್ತೆ. ಯಾರು ಅರೆಸ್ಟ್ ಆಗಬೇಕಾಗಿತ್ತು, ನಿಜವಾದ ಕಲ್ಪ್ರಿಟ್ ಯಾರು ತಪ್ಪಿಸ್ಕೊಂಡು ಓಡಾಡ್ತಿದ್ರು ಅವ್ರು ಅರೆಸ್ಟ್ ಆಗ್ತಾರೆ. ಅಂದರೆ ಸುದ್ದಿ ಮೂಲಗಳು ಹೆಂಗೆ ಬರ್ತವೆ ಅಂತ. ನನಗೆ ಕಾಲೇಜ್ ಡೇಸಿಂದನೂ ಕ್ರೈಮ್ ರಿಪೋರ್ಟಿಂಗ್ ಅನ್ನೋದು ಪ್ಯಾಷನ್ ಆಗಿತ್ತು. ನಾನು ಜರ್ನಲಿಸ್ಟ್ ಆಗಬೇಕು ಅಂತಲ್ಲ, ಕ್ರೈಮ್ ರಿಪೋರ್ಟರ್ ಆಗಬೇಕು ಅಂತಲೇ ಯೋಚನೆ ಮಾಡ್ಕೊಂಡು. ಸೊ ಆರಂಭದಲ್ಲೇ ಬಹಳ ಅದ್ಭುತವಾದ ಕ್ರೈಮ್ ರಿಪೋರ್ಟರ್ಗಳ ಕೈಯಲ್ಲಿ ಪಳಗುವ ಅವಕಾಶ ಸಿಕ್ತು. ಹೆಂಗೆ ಒಂದು ಕ್ರೈಮ್ನ ನಾಡಿ ಮಿಡಿತವನ್ನು ಹೆಂಗೆ ಹಿಡಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ರು. ಫಾರ್ ಎಕ್ಸಾಂಪಲ್, ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಬೈಕ್ನಲ್ಲಿ ನಾನು ಹೋಗ್ತಾ ಇದ್ದೆ. ಒಂದು ಪೊಲೀಸ್ ಜೀಪು ಇನ್ಯಾವುದೋ ಬೈಕಿಗೆ ಡಿಕ್ಕಿ ಹೊಡೆದು ಒಂದು ಸ್ವಲ್ಪ ಜಗಳ ನಡೀತಾ ಇತ್ತು. ಪೊಲೀಸ್ ಜೀಪ್ನಲ್ಲಿ ಇದ್ದವ್ರು ಅರ್ಜೆಂಟ್ ಇದೆ ಮಾರಾಯ ಹೋಗಬೇಕು ಅಂತ ನೋಡಿದ್ರೆ ಅದು ಡಾಗ್ ಸ್ಕ್ವಾಡ್ನ ಜೀಪ್ ಆಗಿತ್ತು. ಇಷ್ಟೊತ್ತಿನಲ್ಲಿ ಡಾಗ್ ಸ್ಕ್ವಾಡ್ ಅರ್ಜೆಂಟಾಗಿ ಎಲ್ಲಿಗೋ ಹೋಗ್ತಾ ಇದೆ ಅಂದರೆ ಏನೋ ಕ್ರೈಮ್ ಆಗಿರಬೇಕು ಅಂತ ನಾನು ಮನೆಗೆ ಹೋಗೋದು ಬಿಟ್ಟು ಸುಮ್ಮನೆ ಡಾಗ್ ಸ್ಕ್ವಾಡ್ ಜೀಪನ್ನು ಫಾಲೋ ಮಾಡ್ಕೊಂಡು ಹೋದರೆ ಒಂದು ಡಬಲ್ ಮರ್ಡರ್ ಆಗಿದ್ದು ಸ್ಪಾಟ್ ಹೋಗ್ತದೆ. ಸೊ ದ್ಯಾಟ್ ಐ ಕುಡ್ ಬ್ರೇಕ್ ದಟ್ ನ್ಯೂಸ್. ಎಲ್ಲಿ ಯಾವ ರೀತಿಯಾಗಿ ಕ್ರೈಮ್ನ ಮಾಹಿತಿಗಳು ಸಿಗುತ್ತೆ ಅಂತ. ಕೆಲವೊಂದು ಸಲ ಜನಸಾಮಾನ್ಯರು ಫೋನ್ ಮಾಡ್ತಾರೆ, ಬಸವನಗುಡಿ 8th ಕ್ರಾಸ್ನಲ್ಲಿ ಯಾಕೋ ಪೊಲೀಸರು ಜಾಸ್ತಿ ಜನ ಇದ್ದಾರೆ ಸರ್, ನಮಗೇನು ಅಂದರೆ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ ಏನಾಗಿದೆ ಅಲ್ಲಿ ಅಂತ. ನಮಗೆ ಬರೋ ಇನ್ಫಾರ್ಮೇಷನ್ ಇಷ್ಟೇ, ಯಾಕೋ 3-4 ಪೊಲೀಸ್ ಜೀಪ್ ಇದೆ ಸರ್, ಆಫೀಸರ್ಸ್ ಯಾರೋ ಬಂದಿರೋ ಹಾಗಿದೆ. ಯು ವಿಲ್ ಹ್ಯಾವ್ ಟು ಕ್ರಾಸ್ ಚೆಕ್ ಇಟ್. ಕ್ರಾಸ್ ಚೆಕ್ ಮಾಡೋದಕ್ಕೆ ನಮಗಿರುವಂಥ ದಾರಿ ಪೊಲೀಸ್ ಸ್ಟೇಷನ್ನಿಗೆ ಕಾಲ್ ಮಾಡುವಂಥದ್ದು, ಅಥವಾ ಇನ್ಸ್ಪೆಕ್ಟರ್ಗೆ, ಆ ಸ್ಟೇಷನ್ನಲ್ಲಿ ಪರಿಚಯ ಇರುವಂಥ ಸಿಬ್ಬಂದಿಗೆ ಫೋನ್ ಮಾಡುವಂಥದ್ದು. ತುಂಬ ಸಂದರ್ಭಗಳಲ್ಲಿ ಆಗಷ್ಟೇ ಕ್ರೈಮ್ ಆದಾಗ ಮಾಹಿತಿ ಕೊಡುವ ಮೂಡ್ನಲ್ಲಿ ಅವ್ರು ಇರೋದಿಲ್ಲ. ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೈ ದ ಟೋನ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಇನ್ಸ್ಪೆಕ್ಟರ್ ಪರಿಚಯ ಇದ್ದಾರೆ, ನೀವು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅದೇನು 8th ಕ್ರಾಸಲ್ಲಿ ತುಂಬ ಸ್ಟಾಫ್ ಇದ್ದಾರಂತೆ ಅಂತ ಕೇಳಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೈ ದ ಟೋನ್. ಮೇಜರ್ ಕ್ರೈಮ್ ಆದಾಗ ಅವರಿಗೆ ಮಾತನಾಡುವ ಪೇಷನ್ಸ್ ಇರೋದಿಲ್ಲ. ಏನೂ ಆಗಿಲ್ಲ ಅಂತ ಹೇಳಿ ಫೋನ್ ಇಟ್ಬಿಟ್ರೆ ಏನೋ ಆಗಿದೆ ಅಂತ ಅರ್ಥ. ಏನೂ ಆಗಿಲ್ಲ ಅಂದರೆ ಬಹಳ ಆರಾಮಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ತುಂಬ ದಿನ ಆಯ್ತು ಸರ್ ಸಿಕ್ಕಿಲ್ಲ, ಒಂದು ಕಾಫಿ ಕುಡಿಯೋಣ, ಹೆಂಗಿದ್ದೀರಿ, ಆರಾಮಿದ್ದೀರಾ, ಹಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಏನೂ ಕ್ರೈಮ್ ಆಗಿಲ್ಲ ಅಂತ ಅರ್ಥ. ಇದನ್ನು ಅಂದರೆ ಗ್ರ್ಯಾಜುವಲಿ ನಿಮಗೆ ಅನುಭವ ಆಗ್ತಾ ಬರ್ತಾ ಹೋಗುತ್ತೆ. ಈಗ ನಾನು ತುಂಬ ಆ್ಯಕ್ಟಿವ್ ಆಗಿ ಕ್ರೈಮ್ ರಿಪೋರ್ಟಿಂಗಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಸುದ್ದಿಯನ್ನು ಕಂಡುಕೊಂಡಿದ್ದಂಥ ಒಂದು ಮಾರ್ಗವನ್ನು ನಿಮ್ಮ ಹತ್ರ ಬಾಯಿ ಬಿಡ್ಬೋದು. ಅಂದರೆ ಈಗೇನು ಮಾಡೋಕ್ಕಾಗಲ್ಲ, ಯಾರಿಗೇನು ಮಾಡೋಕ್ಕಾಗಲ್ಲ, ನಾನು ಸುದ್ದಿ ತೆಗಿತಿದ್ದೆ ಅಂತ. ಮೊದಲು DCP PR ಅಂತ ಇರ್ತಾಯಿದ್ರು ಸರ್, ಕಮಿಷನರ್ ಆಫೀಸಲ್ಲಿ ಒಬ್ಬರು DCP ಇರ್ತಾಯಿದ್ರು, PR. ಪ್ರಾಸೆಸ್ ಹೆಂಗಿತ್ತು ಅಂದರೆ ಜರ್ನಲಿಸ್ಟ್ಗಳೆಲ್ಲ DCP PR ಅವ್ರು ಫೋನ್ ಮಾಡಿ ಕೇಳಬೇಕು. PR ಗೊತ್ತಿದ್ದದನ್ನು ಹೇಳ್ತಾ ಇದ್ರು, ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಹೇಳ್ತಾ ಇದ್ರು. ನಾವೆಲ್ಲ ಹೆಂಗೆ ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ನಿಂದ ಲ್ಯಾಂಡ್ಲೈನಿಗೆ ಕಾಲ್ ಮಾಡೋದಕ್ಕೆ ಶುರು ಮಾಡಿದ್ವಿ.
ರಿಸೀವ್ ಮಾಡಿದಂಥ ಕಾನ್ಸ್ಟೇಬಲ್ಸಿಗೆ ಏಕವಚನದಲ್ಲಿ ಯಾರು ಮಾತಾಡಿದ ತಕ್ಷಣ ಯಾರೋ ಸೀನಿಯರ್ ಆಫೀಸರ್ಸು ಅಂತ ತಲೆಯಲ್ಲಿ ಬಂದ್ಬಿಡುತ್ತೆ. ಯಾರಪ್ಪ ಮಾತಾಡೋದು ಅಂತ ತಕ್ಷಣ ಆ ಟೋನಲ್ಲಿ ಮಾತಾಡಿ ಸುದ್ದಿ ತೆಗೆಯುವಂಥ ಒಂದು ಕಲೆ ಕರಗತ ಮಾಡಿಕೊಂಡಿದ್ವಿ. ಈಗೆಲ್ಲ ನಡೆಯೋದಿಲ್ಲ, ಈಗೆಲ್ಲ ಮೊಬೈಲಲ್ಲಿ ನಡೆಯುತ್ತೆ. ಅದು ಒಂದು ಕೂಡ ಟೈಮ್ ಇತ್ತು. ಹೀಗಾಗಿ ಸುದ್ದಿ ಮೂಲಗಳು ಜನಸಾಮಾನ್ಯರು, ಪೊಲೀಸರು, ಕ್ರಿಮಿನಲ್ಗಳು, ಆಮೇಲೆ ನಮಗೆ ನಮ್ಮದೇ ಆದಂಥ ಮಾಹಿತಿದಾರರ ಜಾಲ ಒಂದು ಇರುತ್ತೆ. ನಮ್ಮ ಮೊಬೈಲ್ಗಳನ್ನು ತೆಗೆದು ನೋಡಿದರೆ INF ಅಂತ ಏನು ಶುರುವಾಗ್ತವೆ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ, ದೇ ಆರ್ ಇನ್ಫಾರ್ಮೆಂಟ್ಸ್. ಅದರ ನೆಕ್ಸ್ಟ್ ವರ್ಡ್ ಯಾವ ವಿಷಯದ ಇನ್ಫಾರ್ಮೆಂಟ್ಸು ಅಂತ. ಫಾರ್ ಎಕ್ಸಾಂಪಲ್, ಬೆಂಗಳೂರಿನಲ್ಲಿ ಗಾಂಜಾ, ಒಟ್ಟಾರೆ ನಾರ್ಕೋಟಿಕ್ಸ್ ರಿಲೇಟೆಡ್ ಇನ್ಫಾರ್ಮೆಂಟ್ಸ್ ಒಂದಷ್ಟು ಲಿಸ್ಟ್ ಇರುತ್ತೆ. ಅಂಡರ್ ವರ್ಲ್ಡ್ ಇನ್ಫಾರ್ಮೆಂಟ್ಸ್ ಒಂದಷ್ಟು ಲಿಸ್ಟ್ ಇರುತ್ತೆ. ಒಂದು ಕಾಲದಲ್ಲಿ ಬಾರ್ ಡಾನ್ಸು ಇದು ತುಂಬ ಜೋರಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೆಂಟ್ಸ್ ಒಂದಷ್ಟು ಲಿಸ್ಟ್ ಇರುತ್ತೆ. ಪೊಲೀಸರಿಂದ ಬಂದ ಮಾಹಿತಿಯನ್ನು ಕ್ರಿಮಿನಲ್ಗಳ ಹತ್ರ ಕ್ರಾಸ್ ಚೆಕ್ ಮಾಡಬೇಕು, ಕ್ರಿಮಿನಲ್ಗಳಿಂದ ಬಂದ ಮಾಹಿತಿಯನ್ನು ಪೊಲೀಸರ ಹತ್ರ ಕ್ರಾಸ್ ಚೆಕ್ ಮಾಡಬೇಕು, ಜನಸಾಮಾನ್ಯರಿಂದ ಬಂದ ಮಾಹಿತಿಯನ್ನು ಇಬ್ಬರ ಹತ್ರನೂ ಕ್ರಾಸ್ ಚೆಕ್ ಮಾಡಿ ಆನ್ ಏರ್ ತರ್ತೀವಿ. ಇನ್ನೊಂದು ಪ್ರಶ್ನೆ ಕೇಳಿದರು ನನಗೆ, ಅಂದರೆ ಪ್ರಾಸೆಸನ್ನು ಕೇಳ್ತಾ ಇದ್ರು, ಹೆಂಗೆ ಫಿಲ್ಟರ್ ಮಾಡ್ತೀವಿ? ಒಬ್ಬ ಜರ್ನಲಿಸ್ಟ್ ಆದಂಥವನಿಗೆ ಅದು ಯಾವಾಗಲೂ ತುಡಿತಾ ಇರುತ್ತೆ, ಮೊದಲಿಗೆ ನಾನು ಬ್ರೇಕ್ ಮಾಡಬೇಕು, ಫಸ್ಟ್ ನಮ್ಮಲ್ಲಿ ಬರಬೇಕು. ಆದರೆ ನಮ್ಮದೇ ಆದಂಥ ಒಂದಷ್ಟು ಮಾನದಂಡಗಳು, ಅದನ್ನ ಯಾರೂ ಬರದಿಟ್ಟಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಮಗು ಕಿಡ್ನ್ಯಾಪ್ ಆಗಿದೆ ಅಂತ ಸುದ್ದಿ ಬರುತ್ತೆ. ಕಿಡ್ನ್ಯಾಪ್ ಮಾಡಿದವರು ರ್ಯಾನ್ಸಮ್ ಕೇಳ್ತಾ ಇದ್ದಾರೆ, ಒತ್ತೆ ಹಣವನ್ನೇ ಕೇಳ್ತಾ ಇದ್ದಾರೆ. ಆ ಸುದ್ದಿ ನನಗೆ ಗೊತ್ತಾಗಿದೆ. ನಾನು ಅವಸರಕ್ಕೆ ಬೀಳಬಾರ್ದು ಪತ್ರಕರ್ತನಾಗಿ, ಯಾಕಂದರೆ ಮಗು ಇನ್ನೂ ಕಿಡ್ನ್ಯಾಪರ್ಗಳ ಕೈಯಲ್ಲಿದೆ, ಪೊಲೀಸರು ಟ್ರೇಸ್ ಮಾಡೋ ಪ್ರಯತ್ನ ಪಡ್ತಿದ್ದಾರೆ. ಅಕಸ್ಮಾತ್ ಕಿಡ್ನ್ಯಾಪರ್ಗಳಿಗೆ ಮಾಧ್ಯಮದಲ್ಲಿ ಸುದ್ದಿ ಬಂದದ್ದನ್ನು ಅವರು ನೋಡಿದ್ರೆ ಅವರು ಗಾಬರಿಗೊಳ್ತಾರೆ, ಮಗುವಿನ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಇಂಥ ಅಧ್ವಾನಗಳನ್ನು ಬೇರೆ ಪತ್ರಕರ್ತರು ಮಾಡಿದ್ದಾರೆ. ವೈಯಕ್ತಿಕವಾಗಿ ನಾನು ಪರ್ಸನಲಿ ನನಗೆ ವಿಧಿಸಿಕೊಂಡಿರುವಂಥ ಮಾಡ್ರಿ. ಒಂದು ಕಿಡ್ನ್ಯಾಪ್ ಕೇಸ್ ಮೊಟ್ಟ ಮೊದಲಿಗೆ ನನಗೆ ಗೊತ್ತಾದರೂ ಕೂಡ ಕಟ್ಟ ಕಡೆಯವನಾಗಿ ಬ್ರೇಕ್ ಮಾಡಿ ಇವನಷ್ಟು ಒಳ್ಳೆ ಪತ್ರಕರ್ತ ಅಲ್ಲ ಅಂತ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ಬಟ್ ಐ ವಿಲ್ ನಾಟ್ ಬ್ರೇಕ್ ಇಟ್. ಯಾಕಂದರೆ ಒತ್ತೆಯಲ್ಲಿರುವಂಥ, ಕಿಡ್ನ್ಯಾಪ್ ಆಗಿರುವಂಥ ಒಂದು ಮಗು ಅಥವಾ ಯಾರದೋ ಒಂದು ಜೀವಕ್ಕೆ ಅಪಾಯ ಇದೆ, ವಿ ವಿಲ್ ನಾಟ್ ಬ್ರೇಕ್ ಇಟ್. ಅದನ್ನು ಹೊರತುಪಡಿಸಿದ್ರೆ ನೀವು ಕ್ರೈಮ್ ರಿಪೋರ್ಟ್ ನಮಗೆಲ್ಲ ಇನ್ನಷ್ಟು ಡೆಪ್ತಿಗೆ ಹೋದಾಗ ತುಂಬ ಡ್ರೆಡೆಡ್ ಕ್ರಿಮಿನಲ್ಸ್ ಇರ್ತಾರೆ, ಅವರ ವಿರುದ್ಧ ಕಂಪ್ಲೇಂಟ್ಗಳಿರೋದಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ಸಿಗೆ ಗೊತ್ತಿರುತ್ತೆ ಇವ್ರು ಏನು ಮಾಡಿದ್ದಾರೆ ಅಂತ. ಅಂಥವರು ಸಾಮಾನ್ಯವಾಗಿ ಸ್ತ್ರೀ ಪೀಡಕರಾಗಿರ್ತಾರೆ, ಪರ್ವರ್ಟ್ಗಳು. ಹೆಣ್ಣುಮಕ್ಳು ಏನೇನೋ ಅನುಭವಿಸಿರ್ತಾರೆ, ಬಟ್ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿರೋದಿಲ್ಲ. ಅಂಥದ್ದೇ ಒಂದು ಕೇಸ್, ಯಾರನ್ನೋ ಡೌಟ್ ಮೇಲೆ ಎಳ್ಕೊಂಡ್ಬಂದು ಮೊಬೈಲ್ ಚೆಕ್ ಮಾಡಿದ್ರೆ ಆತನ ಮೊಬೈಲ್ನಲ್ಲಿದ್ದಂಥ ಅವನೇ ಮಾಡಿದ್ದಂಥ ಆ ಕ್ರೈಮ್ನ ರೆಕಾರ್ಡ್ ಮಾಡ್ಕೊಂಡಿದ್ದಿತ್ತಲ್ಲ, ಬಟ್ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ನಾನು ಇದನ್ನು ಸಾಧ್ಯ ಆದಷ್ಟು ತೇಲಿಸಿ ಹೇಳ್ತೀನಿ, ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆಗಳು ಬೇಡ. ಕರ್ಕೊಂಬರ್ತಾರೆ ಪೊಲೀಸರು, ಕೂಡಿಸ್ಕೊಂಡಿರ್ತಾರೆ. ನಮಗೆ ಗೊತ್ತು ರಾತ್ರಿ ಆತ ಮತ್ತೆ ಹೊರಗಡೆ ಹೋಗ್ತಾನೆ, ಆತನನ್ನು ಮತ್ತೊಮ್ಮೆ ಹಿಡಿಯೋ ಪ್ರಯತ್ನ ನಡೆಯುತ್ತೆ. ಆತ ತನ್ನ ಹತ್ತಿರ ಇದ್ದ ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಪೊಲೀಸರು ಪ್ರಾಣ ರಕ್ಷಣೆಗಾಗಿ ಗುಂಡು ಹೊಡಿಬೇಕಾಗಿ ಬರುತ್ತೆ. ವಿ ನೋ ಇಟ್. ಬಟ್ ಸಮಾಜದ ಒಂದು ಹಿತ ಅನ್ನೋದಿರುತ್ತಲ್ಲ, ಅಂದರೆ ಹೂ ಡಿಸರ್ವ್ಸ್ ವಾಟ್ ಅದನ್ನು ಒಬ್ಬ ಪತ್ರಕರ್ತರಾಗಿ ನಮ್ಮದೇ ಆದ ಮಾನದಂಡದಲ್ಲಿ ಅಳಿತೀವಿ ನಾವು. ಕೆಲವು ವಿಷಯಗಳನ್ನು ಜಾಸ್ತಿ ಕೆದಕ್ತೀವಿ, ಕೆಲವು ವಿಷಯಗಳನ್ನು ಜಾಸ್ತಿ ಕೆದಕೋದಿಲ್ಲ. ಯಾವುದನ್ನು ಕೆದಕಬೇಕು, ಯಾವುದನ್ನು ಕೆದಕಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ನಿಮಗೆ ಭಾಸ್ಕರ್ ರಾವ್ ಸರ್ ಹೇಳ್ದಂಗೆ ಅದೊಂದು ಬಾಂಧವ್ಯ ಇರಬೇಕಾಗತ್ತೆ. ಯಾವುದು ಪ್ರೆಸ್ ರಿಲೀಸ್ನಲ್ಲಿ ಪೊಲೀಸರು ಕೊಡ್ತಾರೆ, ಬಿಯಾಂಡ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ನೋ ಸಮಥಿಂಗ್. ಅಂಥದ್ದನ್ನು ತಿಳ್ಕೊಳ್ಳೋ ಅವಕಾಶ ನಮಗೆ ಜಾಸ್ತಿ ಸಿಕ್ತು. ನಾನು 2005ರಲ್ಲಿ ಹಾಯ್ ಬೆಂಗಳೂರಿಗೆ ರಿಪೋರ್ಟರ್ ಆಗಿ ಸೇರಿಕೊಂಡಿದ್ದ ಸಂದರ್ಭದಲ್ಲಿ ಒಂದು ಬ್ಯಾಚ್ ಸಬ್ ಇನ್ಸ್ಪೆಕ್ಟರ್, ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ಸ್ ಬಂದರು. ನಾವೆಲ್ಲ ಹೆಚ್ಚು ಕಡಿಮೆ ಒಂದೇ ಏಜ್. ನಾವು ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅವರು ಸಿಗ್ತಿದ್ರು, ಮಾತಾಡ್ತಿದ್ವಿ. ಈಗ ಅವರೆಲ್ಲ ಇನ್ಸ್ಪೆಕ್ಟರ್ಗಳಾಗಿ ಹಲವು ವರ್ಷಗಳಾಗಿ ACP ಆಗೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ, DYSP ಆಗೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಅದೊಂದು ಬಾಂಧವ್ಯ ಬೆಳೆದಿರುತ್ತೆ. ಫೋನ್ ಮಾಡಿ ನಾನು ಏನೋ ಮಾಹಿತಿ ಕೇಳಿದರೆ ಹಿಂಜರಿಕೆ ಇಲ್ಲದೆ ಹೇಳಿಕೊಳ್ಳಬಲ್ಲಂಥದ್ದು. ನನಗೂ ಭಾಸ್ಕರ್ ರಾವ್ ಸರ್ಗೆ ಸುಮಾರು ಸರ್ತಿ ಹಿಂಗಾಗಿದೆ. ಯಾವುದೋ ಒಂದು ರಾಂಗ್ ಆ್ಯಂಗಲ್ ಹೋಗ್ತಾ ಇದೆ ಅಥವಾ ಹೋಗುವ ಸಾಧ್ಯತೆ ಇದೆ ಅಂದಾಗ ನಾನು ಹೋಗ್ತಿದ್ದೆ ಅವ್ರ ಕ್ಯಾಬಿನಿಗೆ, ಕೂತ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಮಾತಾಡ್ತಿದ್ವಿ. ಭಾಸ್ಕರ್ ರಾವ್ ಸರ್ ಹೇಳ್ತಿದ್ರು, ನೋಡ್ರಿ ಆ್ಯಕ್ಚುಲಿ ಹಿಂಗಿದೆ ಈ ಕೇಸ್ನಲ್ಲಿ, ಇದನ್ನು ಹಾಕೋದು ಒಳ್ಳೆಯದಲ್ಲ ಅಥವಾ ಸದ್ಯಕ್ಕೆ ಹಾಕೋದು ಒಳ್ಳೆಯದಲ್ಲ. ನೀವು ಏನೇ ಪ್ರಸಾರ ಮಾಡುವಾಗಲೂ ಇದೊಂದು ಆ್ಯಂಗಲ್ ಗಮನದಲ್ಲಿ ಇಟ್ಕೊಂಡು ಪ್ರಸಾರ ಮಾಡಿ ಅಂತ ನಮಗೊಂದು ಐಡಿಯಾ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಬಿಟ್ ಕಾಯಿನ್ ಅಂತ ಭಾಳ ಮಾತಾಡೋದು.
ಬಿಟ್ಕಾಯಿನ್ ಹಗರಣ ಅಂತ. ಆರಂಭದಲ್ಲಿ ಬಹಳ ಸೆನ್ಸೇಷನಲ್ ಆಯಿತು. 7,000 ಕೋಟಿ ರೂಪಾಯಿದಂತೆ, 2016 ಹ್ಯಾಕ್ ಮಾಡಿದಂತೆ. ಹಿಂಗೆ ಒಬ್ಬರು ಪೊಲೀಸ್ ಆಫೀಸರ್ ಒಬ್ಬರು ಒಂದು ಕಡೆ ಕರೆದು ಈ ಬಿಟ್ಕಾಯಿನ್ ಬಗ್ಗೆ ನಿಮ್ಗೆ ಏನೇನು ಡೌಟ್ ಇದೆ ಕೇಳ್ಕೊಂಡು ಬಿಡಿ ಅಂತ. ಅವ್ರ ಜೀಪ್ನಲ್ಲಿ ಒಂದು ಅರ್ಧ ಜೀಪ್ ಆಗೋಷ್ಟು ಫೈಲ್ಗಳನ್ನು ತಗೊಂಡಿದ್ರು. ಬಿಟ್ಕಾಯಿನ್ ಬಗ್ಗೆ ಏನೇನು ಡೌಟ್ ಇದೆ ಕೇಳ್ಬೇಡಿ ಅಂತ. ನನಗೆ ಫಸ್ಟ್ ಆಫ್ ಆಲ್ ಈ ಮನುಷ್ಯ 1,000 ಕೋಟಿ ತಿಂದಿದ್ದಾರೆ ಅಂದ್ಕೊಂಡೆ ಹೋಗಿ ಕೂತ್ಕೊಂಡಿದ್ದೆ. ನಾನು ಕೇಳೋದಕ್ಕೆ ಶುರು ಮಾಡಿದೆ. ಪಾಯಿಂಟ್ ನಂಬರ್ 1, ನಿಮ್ಮ ಡಿಪಾರ್ಟ್ಮೆಂಟ್ ಹಿಂಗೆ ಯಾಕೆ ಮಾಡಿದ್ರು, ಯಾವಾಗ ಕರ್ಕೊಂಡು ಬಂದ್ರಿ, ಎಷ್ಟು ದಿವಸ ಇಂಟ್ರಾಗೇಷನ್ ಮಾಡಿದ್ರಿ, ಎಲ್ಲಿಟ್ಟು ಇಂಟ್ರಾಗೇಷನ್ ಮಾಡಿದ್ರಿ, ಕಸ್ಟಡಿಗೆ ಎಷ್ಟು ಕೇಸಲ್ಲಿ ತಗೊಂಡ್ರಿ, ಯಾಕೆ ಹಿಂಗೆ ಮಾಡಿದ್ರಿ ಕೇಳ್ತಾ ಹೋದರೆ ಆ ಮನುಷ್ಯ ಆನ್ಸರ್ ಮಾಡ್ತಾ ಹೆಚ್ಚು ಕಡಿಮೆ 4 ಗಂಟೆಗಳ ಮಾತು, ಕಂಪ್ಲೀಟ್ಲಿ ಆಫ್ ದ ರೆಕಾರ್ಡ್. ಅವರೆಲ್ಲೂ ಬಂದು ಮಾಧ್ಯಮಕ್ಕೆ ಅವರು ಮಾತಾಡೋ ಹಂಗಿರಲಿಲ್ಲ, ನಾನು ಇಂಥದ್ದೊಂದು ಸಂದರ್ಶನ ಮಾಡಿದೆ ನಾನು ಹೇಳೋ ಹಂಗಿರಲಿಲ್ಲ. 4 ರಿಂದ 5 ತಾಸುಗಳ ವಿವರಣೆ. ನನಗೆ ಅವಾಗ ಅಂದರೆ ಐ ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ವೆದರ್ ಸ್ಕ್ಯಾಮ್ ಹ್ಯಾಸ್ ಹ್ಯಾಪನ್ಡ್ ಆರ್ ನಾಟ್ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಮಾರನೇ ದಿವಸದಿಂದ ನಾನು ಲೈವಲ್ಲಿ ಕೂತ್ಕೊಂಡ್ರೆ ಆ ವಿಷಯದ ಬಗ್ಗೆ ಮಾತಾಡುವಾಗ ನಾನು ಬಳಸುವ ಶಬ್ದಗಳೇ ಬೇರೆ ಇರ್ತವೆ, ನನ್ನ ಟೋನೇ ಬೇರೆ ಇರುತ್ತೆ ಕಂಪ್ಲೀಟ್ಲಿ. ಯಾಕಂದರೆ ಒಬ್ಬ ಆಫೀಸರ್ ಅವರಾಗಿಯೇ ಫೋನ್ ಮಾಡಿ ನಿಮಗಿರುವ ಡೌಟ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ ಅಂದಿರದೇ ಇದ್ದಿದ್ರೆ, ನನ್ನ ಪಾಲಿಗೆ ದೇರ್ ಇಸ್ ಅ ಗ್ರೂಪ್ ಆಫ್ ಆಫೀಸರ್ಸ್ ಹೂ ಆರ್ ಕರಪ್ಟ್ ಆ್ಯಂಡ್ ಬಿಟ್ಕಾಯಿನನ್ನು ನುಂಗಿ ನೀರು ಕುಡಿದಿದ್ದಾರೆ ಮತ್ತು ಪೊಲಿಟಿಕಲ್ ಬಾಸ್ಗಳಿಗೆ ತಲುಪಿಸಬೇಕಾದನ್ನು ತಲುಪಿಸಿದ್ದಾರೆ ಅನ್ನೋದನ್ನೇ ಗಮನದಲ್ಲಿಟ್ಕೊಂಡು ನಾನು ಮಾತಾಡ್ತಾ ಇರ್ತಿದ್ದೆ. ಬಟ್ ಅದನ್ನು 4 ರಿಂದ 5 ತಾಸುಗಳ ಆಫ್ ದ ರೆಕಾರ್ಡ್ ಆ ಒಂದು ಮಾತುಕತೆ ಇತ್ತು, ಅನೇಕ ಡೌಟ್ಗಳನ್ನು ಕ್ಲಿಯರ್ ಮಾಡುತ್ತೆ. ಹೀಗೆ ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್, ಯಾವ ಸೋರ್ಸಿನ ಬಂದಂತಹ ಮಾಹಿತಿಯ ಕ್ರಾಸ್ ಎಕ್ಸಾಮಿನೇಷನ್, ಅ ಲಾಟ್ ಆಫ್ ಥಿಂಗ್ಸ್ ಗೋಸ್ ಆ್ಯಂಡ್ ಫೈನಲಿ ವಿ ಡಿಸೈಡ್ ವಾಟ್ ಟು ಬಿ ಪುಟ್ ಆನ್ ಏರ್ ಆ್ಯಂಡ್ ವಾಟ್ ಶುಡ್ ಬಿ ಹೆಲ್ಡ್ ಬ್ಯಾಕ್ ಅಂತ. ತುಂಬ ರೋಚಕವಾಗಿದೆ ಸರ್ ನಿಮ್ಮ ಕಥೆಗಳು. ಆಫ್ ದ ರೆಕಾರ್ಡ್ ಇನ್ನೂ ಸ್ವಲ್ಪ ಮಾತಾಡಬೇಕಾಗುತ್ತೆ. ಬಟ್ ತಾವು ಹೇಳ್ದಂಗೆ ಇನ್ನೊಂದು ಸಂಗತಿ ನಮ್ಮ ಅಧ್ಯಯನದಲ್ಲಿ ಬಂತು. ಇನ್ನೊಬ್ಬರು ಸೀನಿಯರ್ ಜರ್ನಲಿಸ್ಟ್ ಜೊತೆ ಮಾತಾಡ್ತಿದ್ದಾಗ ಹೇಗೆ ಟಿ ವಿ ಮೂಲಕ ಪ್ರಸಾರವಾಗ್ತಿದ್ದನ್ನ ನೋಡಿ ಒಬ್ಬರು ಭಯೋತ್ಪಾದಕರು ಜಾಗ ಖಾಲಿ ಮಾಡಿ ಪೊಲೀಸರು ಕೈ ತಪ್ಪಿಸ್ಕೊಂಡ್ರು ಅಂತಲೂ ಅವ್ರು ಹೇಳಿದರು. ಸೊ ನನಗೆ ತಮ್ಮಿಬ್ಬರ ಒಂದು ಪ್ರತಿಕ್ರಿಯೆಯಲ್ಲೂ ಕಾಣಿಸಿದ್ದು ಈ ಬಾಂಧವ್ಯ ಅನ್ನೋ ಪದ. ಅದು ನನ್ನ ಮಾಹಿತಿ ಹಂಚುವಿಕೆ ಅನ್ನೋದನ್ನ ನೀವು ಬಾಂಧವ್ಯ ಅಂತ ಬಳಸ್ಕೊಂಡಿರೋದು ತುಂಬ ನನಗೆ ಅರ್ಥಪೂರ್ಣ ಅನಿಸ್ತು. ಆದರೆ ಒಂದು ಸಾರ್ವಜನಿಕ ಸಂಸ್ಥೆಯಲ್ಲಿ ಇರುವವರು, ಸಾರ್ವಜನಿಕ ಹುದ್ದೆಯಲ್ಲಿರುವವರು ಹಾಗೂ ಸಾರ್ವಜನಿಕ ಜವಾಬ್ದಾರಿ, ನಾಟ್ ಜಸ್ಟ್ ಕಾನ್ಸ್ಟಿಟ್ಯೂಷನಲಿ ಬಟ್ ಮಾಧ್ಯಮದವರು ಪ್ರಜೆಗಳಿಗೆ ಜವಾಬ್ದಾರಾಗಿರ್ತಾರೆ ಇನ್ಫಾರ್ಮಲಿ. ಈ 2 ಸ್ಥಾನಗಳ ಮಧ್ಯೆ ತಾವು ಆಫ್ ದ ರೆಕಾರ್ಡ್ ಬಿಟ್ಕಾಯಿನ್ ಬಗ್ಗೆ ಮಾತಾಡ್ತಿದ್ದ ಮಾಹಿತಿ ಸಂಗ್ರಹ ಮಾಡಿದ್ದು ಇನ್ನೊಂದು ನನಗೆ ಜ್ಞಾಪಕ ಬಂದಿದ್ದು ಪ್ರಾಕ್ಟೀಸ್ ಆಫ್ ಕಲೆಕ್ಟಿಂಗ್ ಬ್ರೀಫಿಂಗ್ ರೂಮ್ಸ್ ಅಂತ ನಡೆಯುತ್ತಂತೆ ವೆಸ್ಟರ್ನ್ ಮೀಡಿಯಾದಲ್ಲೆಲ್ಲ. ಪೊಲೀಸ್ ಅವರು ಪ್ರೆಸ್ ಬ್ರೀಫಿಂಗ್ಸ್ ಬಿಟ್ಟು ಬ್ರೀಫಿಂಗ್ ರೂಮ್ಸ್ ಕಲೆಕ್ಟಿವ್ ಆಗಿ ಎಲ್ಲಾನು ಹೇಳೋದು. ಆ್ಯಂಡ್ ತಾವು ಹೇಳ್ದಂಗೆ ಎಥಿಕ್ಸು, ಫೇರ್ನೆಸ್ಸು ಇಟ್ಕೊಂಡು ಮಾಧ್ಯಮದವರು ಅದನ್ನು ಬಳಸದೇ ಇರೋದು ಅಥವಾ ಬಳಸುವುದು ಅವರಿಗೆ ಬಿಟ್ಟಿರೋದು. ಸೊ ಪ್ರೆಸ್ ಬ್ರೀಫಿಂಗ್ ಬಿಟ್ಟು ಬ್ರೀಫಿಂಗ್ ರೂಮ್ ಕೂಡ ಒಂದು ಪ್ರಾಕ್ಟೀಸ್ ಕೆಲವು ದೇಶಗಳಲ್ಲಿ ಇದೆ. ನಾನು ಈ ಸಂವಾದವನ್ನು ಸ್ವಲ್ಪ ಹಿಂದೆ ನೋಡೋದಕ್ಕಿಂತ ಮುಂದೆ ಏನು ನಾವು ಚೆನ್ನಾಗಿ ಮಾಡಬಹುದು, ಇಂಪ್ರೂವ್ ಹೇಗೆ ಮಾಡಬಹುದು. ಯಾಕೆಂದರೆ ಹರೀಶ್ ಅವರು ಪ್ರಸ್ತಾಪಿಸಿದ 2-3 ಕೇಸುಗಳು ನೋಡಿದ್ರೆ ಕ್ಲಿಯರ್ಲಿ ಆಕ್ಸೆಸ್ ಜರ್ನಲಿಸಮ್ ಈಸ್ ಅಟ್ ವರ್ಕ್. ಕೆಲವರಿಗೆ ಕೊಡ್ತಾರೆ, ಕೆಲವರಿಗೆ ಕೊಡೋದಿಲ್ಲ, ಬೇಕಾದಾಗ ಕೊಡ್ತಾರೆ, ಬೇಡದೇ ಇದ್ದಾಗೆ ಬೇರೆಯವ್ರಿಗೆ ಯಾರೋ ಕೊಡ್ತಾರೆ. ಇಂಪ್ರೂವ್ಮೆಂಟ್ ಅಂತೂ ಆಗಬೇಕಾಗಿದೆ. ಭಾಸ್ಕರ ಅವರೇ, ನಿಮ್ಮ ಅನಿಸಿಕೆಯಲ್ಲಿ ಈ ಮಾಧ್ಯಮದ ಜೊತೆ ಸಂಬಂಧ ಇನ್ಸ್ಟಿಟ್ಯೂಷನಲೈಸ್ ಆಗೋದು ಹೇಗೆ ಇಂಪ್ರೂವ್ ಮಾಡ್ಬೋದು? ದರ್ ಇಸ್ ಅನ್ ಇನ್ಸ್ಟಿಟ್ಯೂಷನಲ್ ರಿಲೇಷನ್ಶಿಪ್ ಇದೆ ಒಂದು. ದಟ್ ಇಸ್ ವಾಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂಥರ ಪೈಪೋಟಿ ಪ್ರಪಂಚದಲ್ಲಿ ಸಮ್ಮನ್ ವಾಂಟ್ಸ್ ಟು ಹ್ಯಾವ್ ಇಟ್ ಫಸ್ಟ್, ಮತ್ತು ಅದು ಹಾಕೋದೋ ಬೇಡೋರದೋ ಅವರ ವಿವೇಚನೆಗೆ ಬಿಟ್ಟಿರೋದು. ಎರಡನೇದು, ವಿತ್ ಸೋ ಮೆನಿ ಪೀಪಲ್ ಇನ್ ಜರ್ನಲಿಸಮ್, ಬೋತ್ ವಿಡಿಯೋ ಮೀಡಿಯಾ ಆ್ಯಂಡ್ ದೆನ್ ಪ್ರಿಂಟ್ ಮೀಡಿಯಾ ಇತ್ಯಾದಿಗಳು ಬರುವಾಗ ದರ್ ಇಸ್ ಅ ಲಾಟ್ ಆಫ್ ಪ್ರೆಷರ್. ಏನಾದ್ರು ಏನು ನಡೀತಾ ಇದೆ ಅಂತ ಅವರು ಆರ್ಡರ್ಸ್ಗೆ ಫೋನ್ ಮಾಡಿ ಕೇಳೋದು, ಇದಿದೆಯಾ ಅದಿದೆಯಾ ಅಂತ.
ಏನೋ ನಮ್ಮ ತಲೆಗೆ ಏನೋ ಇಲ್ಲ ನೀವು ಸೀಟ್ ಕೊಡ್ತಾರೆ, ಇದೇನೋ ಆಗಿತ್ತಲ್ಲ, ಏನಾಗಿತ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಏನು ಗೊತ್ತಿಲ್ಲ ಆ ವಿಷಯ, ನನಗೆ ಗೊತ್ತಿರಬೇಕಲ್ಲ. ಸೊ ವಿಲ್ ಯು ನೋ ದಟ್ ಜರ್ನಲಿಸ್ಟ್ ಯು ಕ್ಯಾನ್ ಆನ್ಸರ್. ಅದೊಂದು. ಮತ್ತು ಇತ್ತೀಚೆಗೆ ಏನಾಗಿದೆ, ವಿ ಹ್ಯಾವ್ ಆಲ್ ಬಿಕಮ್ ವೆರಿ ವೆರಿ ಕಾಷಿಯಸ್ ಬಿಕಾಸ್ ಟೂ ಮೆನಿ ಥಿಂಗ್ಸ್ ಹ್ಯಾವ್ ಅಗೇನ್ ಕ್ರಪ್ಟ್ ಇನ್ ಟು ದಟ್ ಎಂಟೈರ್ ರಿಲೇಷನ್ಶಿಪ್. ಲೈಕ್ ವಾಟ್ ಯು ಸೇ, ನಾವು ಯಾರ ಜೊತೆ ಮಾತಾಡಿದೆ ಅದು ರೆಕಾರ್ಡ್ ಮಾಡ್ಕೊಳ್ಳೋದು. ಮತ್ತು ಒಂದು ಕ್ರೈಮ್ ಸೀನ್ ಆಗುವಾಗ ನಾಟ್ ಓನ್ಲಿ ಯಾರು ಸಿಟಿಸನ್ ರೆಕಾರ್ಡ್ ಮಾಡ್ತಾರೆ. ಇತ್ತೀಚೆಗೆ ಕೆಲವು ಪೊಲೀಸ್ ಸ್ಟೇಷನ್ ಒಳಗೆ ಒಳ್ಳೆ ಕೆಮಿಸ್ಟ್ರಿ ಇಲ್ಲ ಅಂದರೆ ಇನ್ಸ್ಪೆಕ್ಟರ್ ಕಂಡ್ರೆ ಆಗಲ್ಲ ಅಂದರೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಕಾನ್ಸ್ಟೇಬಲ್ ಅವನು ರೆಕಾರ್ಡ್ ಮಾಡಿಬಿಟ್ಟು ಅವನಿಗೆ ರಿಲೀಸ್ ಇಟ್ಟು ಬರ್ತಾರೆ. ಆ್ಯಂಡ್ ಸಂಬಡಿ ವಿಲ್ ಬಿ ರೆಡಿ ಟು. ನಾನು CP ರೋಗ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕ್ರಿಮಿನಲ್ಗೆ ಅವರು ವರ್ಕ್ ಮಾಡೋಕ್ಕೆ ಒಂದು ಕೆಲಸ ನಡೀತು. ಬಿಕಾಸ್ he had molested one girl and he was caught red-handed over there. And ಅವನಿಗೆ ಹಿಡ್ಕೊಂಡ್ಬಂದಿದ್ದ ತಕ್ಷಣ ಒಂದು 8-10 ಹುಡುಗಿರು ಬಂದು ಹೇಳಿದ್ರು ಮಾಡಿದೆ. ಸೊ ಯಂಗ್ ಸಬ್ ಇನ್ಸ್ಪೆಕ್ಟರ್ ರೊಚ್ಚಿಗೆ ಎದ್ಬಿಟ್ಟು he was carrying on an interrogation and ಕೆಲವು ಮಾಡಬಾರ್ದು, ಐ ಅಗ್ರಿ, ಐ ಡೋಂಟ್ ಎಂಡಾರ್ಸ್ ದಟ್. ಅಲ್ಲಿ ಇನ್ನೊಬ್ಬ ಕಾನ್ಸ್ಟೇಬಲ್ ಇದಕ್ಕೆ ರೆಕಾರ್ಡ್ ಮಾಡಿಬಿಟ್ಟು ಲೆಟ್ ಇಟ್ ಔಟ್ over there, and this fellow had to be placed under suspension because he was using third degree means, because that went into the media, mainstream media, social media ityadi. So I have always been stressing that the personality of leadership in the organizations which we hold is most important. ಯಾವ ರೀತಿ ಒಂದು ಕಿಡ್ನ್ಯಾಪಿಂಗ್ ಕೇಸ್ ಬಗ್ಗೆ ಅವರು ಇನ್ಫಾರ್ಮೇಷನ್ ವಿತ್ಹೋಲ್ಡ್ ಮಾಡಿ ಅವರು ರಿಲೀಸ್ ಮಾಡಿಲ್ವಲ್ಲ, ಇಟ್ ಶೋಸ್ ಹಿಸ್ ಕನ್ಸರ್ನ್ ಫಾರ್ ಸೊಸೈಟಿ. ವಿ ಆಲ್ ಹ್ಯಾವ್ ಟು ಶೋ ಕನ್ಸರ್ನ್ ಫಾರ್ ಸೊಸೈಟಿ. ಆ ಸಬ್ ಇನ್ಸ್ಪೆಕ್ಟರ್ ಆತನಿಗೆ ಯಾಕೆ ಹೊಡೆದ ಅಂದರೆ ಅವನ ಹೆಂಡತಿಗೆ, ಅವನ ತಂಗಿಗೆ ಅಥವಾ ಅವನ ಮಗಳಿಗೇನೋ ಮಾಡಿಲ್ಲ, 5-6 ಹುಡುಗಿರು ಬಂದ್ಬಿಟ್ಟು ಇವನೇ ನಮಗೆ ಹಂಗೆ ಮಾಡ್ದ ಈ ರೀತಿ ಮಾಡ್ದ ಅಂತ ಹೇಳಿದ್ದಕ್ಕೆ ದಟ್ ಯಂಗ್ ಸಬ್ ಇನ್ಸ್ಪೆಕ್ಟರ್ ವೆಂಟ್ ಬರ್ಸಕ್ ಅಗೇನ್ಸ್ಟ್ ದಟ್ ಫೆಲೋ ಹೋದೆ. ಬಟ್ ಇಟ್ ಗಾಟ್ ರೆಕಾರ್ಡೆಡ್ ಸಮ್ವೇರ್ ಹೋದೆ. ನಾವು ಕಾನೂನು ರೀತಿಯಲ್ಲಿ it is not permitted, but he thought of doing a kangaroo court and giving justice there itself. So when this gets reported, should it be aired or not, or ಮಾಡಬಹುದು ಮಾಡಬಾರ್ದು ಅಂತ ಎಷ್ಟು ಸರ್ತಿ ನಾವು ನೋಡಿದ್ದೀವಿ. ಅಮಾನ್ಯವಾಗಿ ಕೆಲವು ಕಡೆ ಅವರು ಹೊಡೆದಿರ್ತಾರೆ. ಆ್ಯಂಡ್ ದೆನ್ ಅವರು ಆ್ಯಂಡ್ ಅವರ್ ಸಿಸ್ಟಮ್ ಒಳಗೆ ಹೆಂಗಿದೆ ಅಂದರೆ, ಆ್ಯಸ್ ಹರೀಶ್ ಅವರು ಪಾಯಿಂಟ್ ಔಟ್ ಮಾಡುವಾಗ, ಬಿಕಾಸ್ ಹರೀಶ್ ಅವರು ಭಾಳ ಇಂಟ್ರೆಸ್ಟಿಂಗ್ ಜುಡಿಷಿಯರಿ ಇನ್ ದ ಪಿಕ್ಚರ್ ಬರುತ್ತೆ. ಸೊ ವೆನ್ first of all, after a crime has taken place, over-enthusiastic media would already conduct a media trial before I have conducted my investigation. Now, media trial, we cannot get influence. Finally, now ಅದಕ್ಕೆ investigation ಮುಗಿಸಿ ಚಾರ್ಜ್ ಶೀಟ್ ಕೊಟ್ಟ ನಂತರ, ಚಾರ್ಜ್ ಶೀಟ್ ಕೊಟ್ಟು ಅದು ಹೋಗುವಷ್ಟರಲ್ಲಿ ಇಟ್ಸ್ ಆಲ್ರೆಡಿ ಸ್ಟೇಲ್ ನ್ಯೂಸ್ ಫಾರ್ ದ ಮೀಡಿಯಾ ಆಲ್ರೆಡಿ ಡನ್ ವಿತ್ ಇಟ್. they have gone to the next crime. When it comes to court ಬರುವಾಗ, the accused person ಏನಿದಾರಲ್ಲ, he would have quietly collected lot of things from what the media has. ಮೀಡಿಯಾ ಒಳಗೆ ಈ ರೀತಿ ಬಂದಿರುವಾಗ ನೀವು ಇದಕ್ಕೆ ಡಿನೈ ಮಾಡಿದ್ರ, ನೀವು ಈಗ ಯಾಕೆ ನೀವು ಡಿನೈ ಮಾಡಿಲ್ಲ, ಈ ಆಸ್ಪೆಕ್ಟ್ ನೀವು ನೋಡಿದ್ರ, ಆ ಆಸ್ಪೆಕ್ಟ್ ನೋಡಿದ್ರ. ಸೊ ನಮಗೇನಾಗುತ್ತೆ, ಓವರ್ ಎಕ್ಸ್ಪೋಜರ್ ಆ್ಯಂಡ್ ಓವರ್ information to the people becomes counterproductive to the case itself. So we have a tendency of holding back and not talking much. That we do only with trusted persons at this level. I may not do it with his younger colleagues, or he may not have the confidence with the. Sometimes ನಾನು ಒಂದೇ ಇನ್ಫಾರ್ಮೇಷನ್ ಕೊಡೋದಲ್ಲ, ಅವ್ರು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಈ ರೀತಿ ಆಗ್ತಾ ಇದೆ, ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ. ಬಿಕಾಸ್ ಐ ಹ್ಯಾವ್ ಎನ್ ಇಂಟೆಲಿಜೆನ್ಸ್ ಸೆಟಪ್. ಮೈ ಇಂಟೆಲಿಜೆನ್ಸ್ ಸೆಟಪ್ ಇಸ್ ಎ ಅಫಿಷಿಯಲ್ ಇಂಟೆಲಿಜೆನ್ಸ್ ಸೆಟಪ್. ಬಟ್ ಇವ್ರ ಹತ್ರ ಸಾಕಷ್ಟು ಬೇರೆ ಬೇರೆ ಇದೆ. ಸೊ ನನಗೆ ಅವ್ರಿಗೆ ಒಳ್ಳೆಯ ಸಂಬಂಧ ಇರುವಾಗ ಗೋಸ್ಕರ ಈ ರೀತಿ ಆಗ್ತಾ ಇದೆ, ನಿಮ್ಮ ಗಮನಕ್ಕೆ ಬಂದಿದೆಯಾ, ಇಲ್ಲಿ ಈ ಡಿಸ್ಪ್ಯೂಟಿಂದ. Sometimes I have had the benefit of being informed by journalists where a murder case has been prevented. Murder has been prevented over there. Group clash has been prevented over there. A scam has got avoided over there. And not only that, to tell you for an interesting note over there, ಕೆಲವು ಸರ್ತಿ ಈ honey trapping is a very very common way of finishing off a person's career, either in journalism or in police or in politics. ಇತ್ತೀಚೆಗೆ ನಾವು ಪಾಲಿಟಿಕ್ಸಲ್ಲಿ ಭಾಳ ನಾವು ನೋಡಿದ್ದೀವಿ, how it has got highlighted and it has come to our notice ಅಂತ. ಮತ್ತು ಯಾರು ಈ ಹನಿ ಟ್ರ್ಯಾಪಿಂಗಲ್ಲಿ ಕೆಲವರು ಮುಗಿಸೋ ಪ್ರಯತ್ನ ಮಾಡ್ತಾರಲ್ಲ, ಅದು either they will be having some police link or journalist link over there. Our own intelligence, I have been briefed by some very trusted journalists. ಸರ್, ಇವ್ರಿಗೆ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹನಿ ಟ್ರ್ಯಾಪಿಂಗಲ್ಲಿ ಒಂದಿನ ಸಿಕ್ಕಾಕೊಳ್ತಾ ಇರ್ತಾವೆ ನೋಡಿ ಅಂತ ಹೇಳುವಾಗ
ಐದರ್ ಸಿ ಯಾರಿಗಾದ್ರೂ ನಾನು ಐ ಕೆನಾಟ್ ಗೋ ಅಂಡ್ ಟೆಲ್ ಲೀಡರ್ ಏನೋ ಸುದ್ದಿ ಬರ್ತಾ ಇದ್ದಾರೆ ನೀನು ಅನಿಲ್ ಟ್ರಾಫಿಕಲ್ಲಿ ಹೋಗೋಗಿದ್ದೀರಾ ಅಂತ ನೀವು ಹೇಳಿದ್ರೆ ಏನ್ರಿ ಮಾತಾಡ್ತಾ ಇದ್ದೀರಾ ಅಂತ ದೇ ವಿಲ್ ಶೌಟ್ ಇಟ್ ನೀವು. ಸೊ whom do I confess with over there? I have to just keep quiet about it. So when it happens, oh ಹೌದಾ ಆಯ್ತಾ ಈಗ ಕೊನೆಗೆ ಹಾಗೆ ಹೋಯ್ತಲ್ಲ ಅಂತ ನಾವು ಅನ್ಕೋಬೇಕಾಗ್ತದೆ. So because see, he and I both are in the business of observing people and listening to people over there. So we find a common ground for ourselves, but ಏನಂದ್ರೆ see the kind of ethics prevails here also. Like Harish ಅವರು ಹೇಳಿದ್ರು about he spoke about 2611 and 2611 ನಡೆಯುವಾಗ ಈ ಡೆಲ್ಲಿ ಬೇಸ್ಡ್ ಜರ್ನಲಿಸ್ಟ್ ಇದಾರಲ್ಲ ದ್ಯಾಟ್ ಪುಟ್ ಸೋ ಮಚ್ ಆಫ್ ಪ್ರೆಷರ್ ದಟ್ ಯಾವ ರೂಮಲ್ಲಿ ಯಾರು ಹೋಗ್ತಾ ಇದ್ದಾರೆ ಇವರೆಲ್ಲ ಹೋಗ್ತಾ ಇದ್ದಾರೆ ಇಟ್ ವಾಸ್ ಬೀಂಗ್ ಟೋಲ್ಡ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಹ್ಯಾಂಡ್ಫುಲ್ ಆಫ್ NSG ಪೀಪಲ್ ಅವ್ರಿಗೆ ಟೆರರಿಸ್ಟ್ ಯಾರು ಅಂತ ಗೊತ್ತೂ ಇಲ್ಲ ಅವ್ರಿಗೆ ಅಂಥದ್ರಲ್ಲಿ ನಿಮ್ಗೆ ಬ್ರೀಫಿಂಗ್ ಕೊಡಿ ಬ್ರೀಫಿಂಗ್ ಮಾಡಿ ಏನು ಬ್ರೀಫಿಂಗ್ ಮಾಡೋದು ಐ ಆಮ್ ಮೈಸೆಲ್ಫ್ ಕ್ಯೂರಿಯಸ್ ಅಬೌಟ್ ದ ಹೋಲ್ ಥಿಂಗ್ ಆ್ಯಂಡ್ ನನಗೆ ನನ್ನ ಹೆಂಡತಿ ಮಕ್ಕಳು ಆಚೆ ಬಾ ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲಿ ನೀವೇನು ಇಲ್ಲ ಪೀಪಲ್ ಆರ್ ಎಂಟೈಟಲ್ಡ್ ನೇಷನ್ ಇಸ್ ಎಂಟೈಟಲ್ಡ್ ಟು ವಾಟ್ ನೇಷನ್ ಇಸ್ ಎಂಟೈಟಲ್ಡ್ ಟು ವೆನ್ ವಿ ಆರ್ ಗಿವಿಂಗ್ ಅವರ್ ಓನ್ ಲೈಫ್ ಅಂತ ಸಮಯದಲ್ಲಿ. ಸೊ ಯು ವುಡ್ ಹ್ಯಾವ್ ಫೌಂಡ್ ದಟ್ ಅಂತ ಕಡೆ ಆ್ಯಂಡ್ ದ ಹೋಲ್ ಥಿಂಗ್ ವಾಸ್ ಬೀಂಗ್ ವಾಚ್ಡ್ ಇನ್ ಪಾಕಿಸ್ತಾನ್ ಆ್ಯಂಡ್ ಅವರ ರೇಡಿಯೋ ಮೂಲಕ ದೇ ವೇರ್ ಬ್ರೀಫಿಂಗ್ अभी देखो NSG वाला यहाँ आ रहा है वहाँ जा रहा है इधर रहो. So it took 5 to 6 days because of that now transparent and democratic ಆಗಿ we are carrying out an anti-terrorist operation ಅಂತ ಅವ್ರಿಗೆ ಹೇಳಿ ಬರ್ತಾ ಇದ್ದೆ ನಾನು. So war and tactics ಅಲ್ಲಿ these don't apply because ನನ್ನ ಕೆಲಸ ಏನಂದ್ರೆ I have to neutralize that person and ensure that danger and threat to the nation and the people are brought immediately. ಅಂಥ ಸಮಯದಲ್ಲಿ ನಾನು ಬ್ರೀಫಿಂಗ್ ಕೊಡ್ತಾ ಇದ್ರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳ್ತೇವೆ. ಆ್ಯಂಡ್ ಅನದರ್ ಥಿಂಗ್ ಸೋ ಮೆನಿ ಟೈಮ್ಸ್ ನಾವು ವಿ ಡೂ ಮಾಕ್ ಆಪರೇಷನ್ಸ್ ಮಾಡ್ತೀವಿ. ನೀವು ಮಾಕ್ ಆಪರೇಷನ್ ಮಾಡೋದು ಫಾರ್ ಎಕ್ಸಾಂಪಲ್ ಒರಾಯನ್ ಮಾಲಲ್ಲಿ ಮಾಕ್ ಆಪರೇಷನ್ ಮಾಡಿದ್ವಿ, ನಾರಾಯಣದಲ್ಲಿ ಯಾಕಂದರೆ ನೇಷನ್ಸ್ ಅಟೆನ್ಷನ್ ಎಳಿಬೇಕು ಅಂದರೆ ಯಾರು ಅಟೆನ್ಷನ್ ಕೊಡ್ತಾರೆ? ಜರ್ನಲಿಸ್ಟ್ ಆರ್ ದ ಒನ್ಸ್ ಆರ್ ಗೋಯಿಂಗ್ ಟು ಬಿ ಅಟೆನ್ಷನ್. ಸೊ ದೇ ನೋ ದಟ್ ಇಫ್ ಐ ಟ್ರೈನ್ ಒಳಗೆ ನಾನು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ಏರೋಪ್ಲೇನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಇಂಟರ್ನ್ಯಾಷನಲ್ ನ್ಯೂಸ್. ಟ್ರೈನಲ್ಲೇ ಜನ ಸತ್ರೂ ಅದೇ ಪರವಾಗಿಲ್ಲ. ಬಟ್ ವೇರ್ ಆಸ್ ಒಂದು ಚಿಕ್ಕ 2-seater ಏರೋಪ್ಲೇನ್ ಎಲ್ಲ ಬೆಂಗಳೂರು ಒಳಗೆ ಕ್ರಾಶ್ ಆಗಿಬಿಟ್ರೆ ಇಟ್ ಬಿಕಮ್ಸ್ page 1 ನ್ಯೂಸ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಫಾರ್ ದಿ. ಸೊ ಅಂಥದ್ರಲ್ಲಿ ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಎಷ್ಟು ತನಕ ನಮಗೆ ಬಿಡುಗಡೆ. ಸಮ್ಟೈಮ್ಸ್ ವಿ ಆರ್ ಸಕ್ಸಸ್ಫುಲ್, ಸಮ್ಟೈಮ್ಸ್ ವಿ ಆರ್ ನಾಟ್ ಸಕ್ಸಸ್ಫುಲ್. ಕೆಲವು ಸರ್ತಿ ವಿ ಮೆಸಪ್. ನಮ್ಮ ಕೆಲವು ಅಧೀನಧಿಕಾರಿಗಳು ಏನು ಮಾಡ್ತಾರೆ, they are in good relation. Like for example, Nano Yuru, we are on a good page over there. But he has to pressurize his rank and file to find news. I have to pressurize my rank and file not to give news over there. ಈ ಮಧ್ಯದಲ್ಲಿ ಅವರಿಬ್ಬರದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ some news would have gone over there. So I have to pull my inspector over there, ಹೆಂಗೋಯ್ತು ಸುದ್ದಿ ಅಂತ. He may not have done it over there. Because as I told you, so many personalities are there in the play over there. I am sure it is there in journalism also over there. ಒಬ್ಬ ಆಗದೇ ಇರೋ ಇನ್ಸ್ಪೆಕ್ಟರ್ ಇನ್ನೊಂದು ಇನ್ಸ್ಪೆಕ್ಟರ್ ಬಗ್ಗೆ ಅಲ್ಲಿ he may give some ಮಾಹಿತಿ over there. And then as long as everything is fine, as long as it is Bhaskar Rao or Ajit or any other person, suppose my actions are politically being decided, his actions are being politically, ಆವಾಗ ಬರೋದು ಪ್ರಾಬ್ಲಮ್. 1-to-1 ಇದ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ. I am now under pressure to conceal a crime because some politician's son is going to be arrested in a drug related case, or he has murdered his girlfriend, or he under the influence of alcohol he has killed his girlfriend. It becomes a sensational case. Avaga immediately that is a TRP worth more information. I may be having all the information, but I am also under pressure to see that it is premature to release this much of information. ಈಗ ಯಾವ ರೀತಿ ನಿಮ್ಮಲ್ಲಿ ನಮ್ಮ ಮನೇಲಿ ಕೂಡ ನೋಡ್ತೀವಲ್ಲ, ಯಾರ ಮನೇಲೆಲ್ಲ ಊಟಕ್ಕೆ ಕೂತಿರುವಾಗ ಅವ್ರು ಪೋಸ್ಟ್ ಮ್ಯಾನ್ ತಂದು ಕೊಡ್ತಾನೆ ಇಂಥವ್ರು ಸತ್ತೋದ್ರು ಅಂತ. ಕೆಲವು ಸೆನ್ಸಿಟಿವ್ ಪೋಸ್ಟ್ ಮ್ಯಾನ್ ಅವ್ರು ಊಟ ಮಾಡಿಬಿಡಲಿ ಆಮೇಲೆ ಅವ್ರಿಗೆ ಟೆಲಿಗ್ರಾಮ್ ಕೊಡೋಣ ಅಂತ ಸೆನ್ಸಿಟಿವ್ ಆಗಿರ್ತಾರಲ್ಲ. ಸೊ ಸೇಮ್ ಕೈಂಡ್ ಆಫ್ ಪರ್ಸನಾಲಿಟಿ ಗೆಟ್ಸ್ ಎಕ್ಸ್ಟೆಂಡೆಡ್ ಓವರ್. ಸೊ ಇಟ್ ಈಸ್ ಆಲ್ವೇಸ್ ಅ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಆಫ್ ಫೈಟ್ ಅಮಾಂಗ್ ಪರ್ಸನಾಲಿಟೀಸ್, ಫೈಟ್ ಅಮಾಂಗ್ ಅಜೆಂಡಾಸ್, ಫೈಟ್ ಅಮಾಂಗ್ ಒನ್ ಅಪ್ರೆಂಟ್ಶಿಪ್. ನಾನು ಯಾರಿಗೆ ಮೊದಲು ಕೊಡ್ತೀನಿ ಅಂತ. ಮತ್ತು ಇತ್ತೀಚೆಗೆ ಲಾಟ್ ಆಫ್ ನಮಗೆ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಬಗ್ಗೆ ನಮಗೇನು ಭಯ ಇಲ್ಲವೇ ಇಲ್ಲ. ನಮಗೆ ವಿ ಓನ್ಲಿ ಆರ್ ಸ್ಕೇರ್ಡ್ ಆಫ್ ಇರ್ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಅಂತೆ. ಬಿಕಾಸ್ ಐ ಟೋಲ್ಡ್ ಮೈನ್ ಇಸ್ ಅ ಮೊನೋಪಲಿ ಟಾಸ್ಕ್ ಅಂತೆ. ನೋಬಡಿ ಎಲ್ಸ್ ಇಲ್ಲ, ನಾನೇ ಒಬ್ಬನೇ. ಸೊ ನಾನು ಎಲ್ರಿಗೂ ಮಾತಾಡ್ಸೋಕ್ಕಾಗಲ್ಲ. ಅವ್ರಿಗೆಲ್ಲ ಏನು ಬರೀ ನೀವು ಅಜಿತ್ಗೆ ಇವ್ರಿಗೆ ಮಾತ್ರ ಹೇಳ್ತೀರಿ, ನಮ್ಗೆ ಯಾಕೆ ನೀವು ಹೇಳಲ್ಲ ಅಂತ.
they are into different business. I cannot keep on calling and telling that hingagide nodidre anta. So avaru they start spinning their own tales over there, and it is caught by some other disgruntled person who is against me, caught by another disgruntled person who is my DC, not DCP agade irona. So that goes into social media. Social media in the more you make it sensational, it starts getting more and more traction, whereas he is sticking to truth. And he feels that, my God, ಎಲ್ಲ ಮುಂದೆ ಹೋಗ್ಬಿಟ್ಟಿದೆ, ನಾನು ಸತ್ಯ ಹೇಳ್ಕೊಂಡು ನಾನು ಮೋಸ ಆಗ್ಬಿಟ್ಟಲ್ಲ ಅಂತ. So I have to also see that whatever he has written, I should stand by that. ಇಲ್ಲ ಇಷ್ಟೇ ಇದೆ, ಅದು ಸುಳ್ಳು ಅಂತ. So it is ನಮಗೆ ಕ್ರೈಮ್ ಡಿಟೆಕ್ಷನ್ಗಿಂತ disseminating the information in doses and ಎಷ್ಟು ಕೊಡಬೇಕು becomes a huge challenge. The information highly network society-ಗೆ ನಾವು ಹೊರಟಿದ್ದೀವಿ ಅಂದರೆ ವಾಟ್ಸ್ಆ್ಯಪು, ಫೇಸ್ಬುಕ್ಗಳು ಒಂದು ಕಿಡಿ ಹಚ್ಚಿದ್ರು ಸಮಾಜದ ಪೂರ್ತಿ. ಇಲ್ಲಿ ಅಜಿತ್ ಅವರೇ, ನಿಮಗೆ ಒಂದು ಫಾಲೋ ಅಪ್ ಕ್ವೆಶ್ಚನ್. ನನಗೆ ಭಾಸ್ಕರ್ ಅವರ ಪ್ರತಿಕ್ರಿಯೆಯಲ್ಲಿ ನನಗೆ ಅನಿಸಿದ್ದು, ತಾವು ಈ ಪರ್ಸನಾಲಿಟಿ ಡ್ರಿವನ್ ಎಂಗೇಜ್ಮೆಂಟ್ ಬಗ್ಗೆ ಇರುವ ಒಂದು ಅದು ಕ್ಲಾಸಿಕಲ್ ಡಿಬೇಟ್, ನೀವು whether it should be a rule-based engagement or a personality-driven engagement for public officers. ತಾವೇ ಹೇಳ್ದಂಗೆ ಅದು ಕ್ಲಾಸಿಕಲ್ ಡಿಬೇಟ್. ರೂಲ್ ಬೇಸ್ಡ್ ಕಡೆಗೆ ಹೋಗೋದ್ರ ಅದಕ್ಕೂ ಒಂದು ಡೌನ್ ಸೈಡ್ಸ್ ಇದೆ, ಪರ್ಸನಾಲಿಟಿಗೆ ಬಿಟ್ಟರೇನು ಅದಕ್ಕೂ ಕೆಲವು ಡೌನ್ ಸೈಡ್ ಇದೆ. ತಾವು ಅದನ್ನ ಹೇಳಿದ್ರಿ. ಅಜಿತ್ ಅವರೇ, ತಮಗೆ I will tell you, in journalism also over there, see, we follow the principle over there. ಸುದ್ದಿ ಏನಾದರೂ ಒಂದು ಕೊಟ್ಬಿಡೋದು ಒಳ್ಳೇದು. If you don't give news, the journalists will eat you only. They will eat you only. So it is better to give some news and say, ಇನ್ನು ಆಮೇಲೆ ಮತ್ತೆ ಹೇಳ್ತೀನಿ. ನೀವೇನು ಹೇಳಿದೆ, ನೋ ಕಮೆಂಟ್ಸ್ ಅಂತ, ಇಟ್ ಯೂಸ್ ಟು ಬಿ ಅರ್ಲಿಯರ್ ನೋ ಕಮೆಂಟ್ ಹೇಳ್ತಾ ಇದ್ದಾರೆ. ದಿಸ್ ಮೀನ್ಸ್ ನಿಮ್ಮ ಹತ್ರ ನನ್ನ ಗಟ್ಟಲೆ ಮಾಹಿತಿ ಇದೆ, ಯು ಡೋಂಟ್ ವಾಂಟ್ ಟು ರಿವೀಲ್, ಸೊ ಲೆಟ್ ಅಸ್ ಟಾರ್ಗೆಟ್ ದಿಸ್ ಪರ್ಸನ್ ಅಂತ ಹೇಳ್ತಾ. ಆವಾಗ ಐ ವಿಲ್ ಫರ್ಗೆಟ್, ಇಲ್ಲ ಹಂಗಲ್ಲ ಅಂತ. ಆವಾಗ ದೇ ವಿಲ್ ಸ್ಟ್ರೈಕರ್ ಸಿಸ್ಟಮ್ ಇಂದ ಅದು ಮಾಡೋದು. ಸೊ ಇಟ್ ಬಿಕಮ್ಸ್ ವೆರಿ ವೆರಿ ಪರ್ಸನಾಲಿಟಿ ಡ್ರಿವನ್. ಅವರೇನು ಕನ್ನಡದಲ್ಲಿ ಹೇಳ್ತಾರೆ, ಶೀತಲ ಸಮರಸ್ಯ ಅಂತ, ಅಥವಾ ಆ ರೀತಿ. ಅಜಿತ್ ಅವರೇ, ನಿಮ್ಮ ಅನುಭವದಲ್ಲಿ ಈ ಒಂದು ಮಾಹಿತಿ ಹಂಚುವಿಕೆಯನ್ನ ಹೇಗೆ ಸುಧಾರಿಸಬಹುದು, ಇಂಪ್ರೂವ್ ಮಾಡಬಹುದು? ಮುಂದೆ ಹೋಗ್ತಾ ಈ ಇನ್ಫಾರ್ಮೇಷನ್ ಬೇಸ್ಡ್ ಸೊಸೈಟಿ ಜಾಸ್ತಿ ಆದಂಗೆ ಈ ಇನ್ಫಾರ್ಮೇಷನ್ ಬಗ್ಗೆ ಕಾಳಜಿ ಜಾಸ್ತಿ ಆಗುತ್ತೆ. ಈ ಮುಂದೆ ರೈಟ್ ಟು ಪ್ರೈವಸಿನೂ ಬಂದಿದೆ ಇವಾಗ, ಅದನ್ನು ಜನ ಜಾಸ್ತಿ ಡೇಟಾ ಪ್ರೊಟೆಕ್ಷನ್ ಬಿಲ್. ಸೊ ಈ ಮಾಹಿತಿ ಪಡೆದುಕೊಳ್ಳುವಿಕೆ ಪೊಲೀಸ್ನವರಿಂದ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ, ಒಂದು ಸಾಂಸ್ಥಿಕವಾಗಿ ಇನ್ಸ್ಟಿಟ್ಯೂಷನಲೈಸ್ ಮಾಡೋದು? ಈಗಿನ ಪರಿಸ್ಥಿತಿ ಕಂಪೇರ್ ಮಾಡಿದ್ರೆ ಮುಂಚೆ ಪರಿಸ್ಥಿತಿ ಇನ್ನಷ್ಟು ಚೆನ್ನಾಗಿತ್ತು ಸರ್. ಒಂದು ಡೆಡಿಕೇಟೆಡ್ PR ಟೀಮ್ ಇತ್ತು ಪೊಲೀಸ್ ಕಮಿಷನರ್ಸ್ ಆಫೀಸಲ್ಲಿ. ಒಂದು ಕ್ರೈಮ್ ರಿಪೋರ್ಟರ್ಗಳಿಗಾಗಿಯೇ ಒಂದು ರೂಮ್ ಇರ್ತಾ ಇತ್ತು, ಅಲ್ಲಿ ಮಾಹಿತಿ ವಿನಿಮಯ ಆಗ್ತಿತ್ತು. ಎಸ್ 24 ಗಂಟೆಗಳಲ್ಲಿ FIR ಅಪ್ಲೋಡ್ ಆಗುತ್ತೆ, ಅದನ್ನು SCR ಹೌದು, ಇಟ್ ವಾಸ್ ನಾಟ್ ದೇರ್, ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನೊಂದು ಅಂದರೆ ಸ್ಟ್ರೀಮ್ ಲೈನಿಂಗ್ ಪ್ರಾಸೆಸ್ನಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋದಂಗೆ ನಮಗೆ ಮುಖ್ಯವಾಗಿ ನಾವು ಪ್ರತಿ ದಿವಸ ರಿಪೋರ್ಟರ್ಗಳಿಗೆ, ಅದರಲ್ಲೂ ಹೊಸದಾಗಿ ಕ್ರೈಮ್ ರಿಪೋರ್ಟರ್ ಆಗಿ ಜಾಯ್ನ್ ಆದಂಥವ್ರಿಗೆ ಎವ್ರಿ ನೈಟ್ ವಿ ಗಿವ್ ದಮ್ ದ ಅಸೈನ್ಮೆಂಟ್. ಒಂದು ಸಲ ಇಂಟ್ರೆಸ್ಟಿಂಗ್ FIRs ಯಾವುದಿದೆ ನೋಡ್ತಾ ಕೂತ್ಕೊಳ್ಳಿ ಅಂತ. ಅದರಿಂದಾಗಿ ಮಾಹಿತಿಗಳು ಸಿಗೋದು ಜಾಸ್ತಿ ಆಗಿದೆ. ಜೊತೆಗೆ ಡೆಡಿಕೇಟೆಡ್ ಒಂದೊಂದು DCP PRO ಅವರ ಕೈ ಕೆಳಗೆ ಒಂದಷ್ಟು ಜನ ಅಧಿಕಾರಿಗಳು, ಅವರು ಕಮಿಷನರ್ಗೆ ಹೇಳ್ತಾರೆ ಇಂಥ ವಿಷಯದ ಬಗ್ಗೆ ನೀವು ಬ್ರೀಫ್ ಮಾಡಬೇಕು ಅಂತ. ಕೆಲವೊಂದಷ್ಟು ವಿಷಯ ಕಮಿಷನರೇ ಖುದ್ದಾಗಿ ನಿಂತ್ಕೊಂಡು ಮಾತನಾಡೋದರ ಅವಶ್ಯಕತೆ ಇರೋದಿಲ್ಲ, ಪ್ರೆಸ್ ರಿಲೀಸ್ ಕೊಟ್ಟರೆ ಸಾಕು, ಪ್ರೆಸ್ ನೋಟ್ ಕೊಟ್ಟರೆ ಸಾಕು. ಅದೊಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಆದರೆ ಇನ್ನೂ ನೀಟಾಗಿ ಆಗುತ್ತೆ. ನೀವು ಅಂದರೆ ಈಗ ಓನ್ಲಿ DCP ಆ್ಯಂಡ್ ಅಬೋವ್ ಈಸ್ ಅಲೌಡ್ ಟು ಸ್ಪೀಕ್ ಟು ಮೀಡಿಯಾ ಆನ್ ರೆಕಾರ್ಡ್. ಆಫ್ ದ ರೆಕಾರ್ಡ್ ಮಾತಾಡೋದನ್ನು ಯಾರೂ ನಿಲ್ಲಿಸೋದಕ್ಕಾಗೋದಿಲ್ಲ. ಅಂದರೆ ನಮ್ಮ ನೀವು ಹೂ ಆರ್ ಯುವರ್ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇನ್ ಡಿಪಾರ್ಟ್ಮೆಂಟ್ ಅಂದರೆ ವಿ ಆಲ್ವೇಸ್ ಟೆಲ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಅಂತ. ಕಾನ್ಸ್ಟೇಬಲ್ಸ್ ಅವರು ಕೊಟ್ಟಷ್ಟು ಕ್ರೆಡಿಬಲ್ ನ್ಯೂಸನ್ನು ಇನ್ನು ಯಾರೂ ಕೊಡೋದಕ್ಕಾಗೋದಿಲ್ಲ. ಆದರೆ ಕಾನ್ಸ್ಟೇಬಲ್ಗೆ ನೀವು ಕ್ಯಾಮ್ರಾ ಎದುರಿಗೆ ಮಾತಾಡ್ತೀರಾ ಅಥವಾ ನಿಮ್ಮನ್ನು ಕೋಟ್ ಮಾಡಿ ನಾನು ಏನಾದರೂ ಬರೀಬಹುದು ಅಂದರೆ ಹಿ ಹ್ಯಾಸ್ ನೋ ಅಕೌಂಟಬಿಲಿಟಿ. ಅವ್ರ ಪರ್ಸೆಪ್ಷನ್ ಏನು ಹೇಳ್ಬಿಡ್ತಾರೆ. ಫಾರ್ ದ ಕ್ರೈಮ್ ಸರ್, ದಿ ಇನ್ಸ್ಪೆಕ್ಟರ್ ಹ್ಯಾಸ್ ಅ ಪರ್ಸೆಪ್ಷನ್ ಆಫ್ ದ ಸೇಮ್ ಕ್ರೈಮ್, ದಿ DCP ಹ್ಯಾಸ್ ಅನದರ್ ಪರ್ಸೆಪ್ಷನ್, ದಿ ಕಮಿಷನರ್ ಆಫ್ ಪೊಲೀಸ್ ಆಲ್ಸೋ ಹ್ಯಾಸ್ ಅ, ಅಂಡ್ ಅಪಾರ್ಟ್ ಫ್ರಮ್ ದಿ ಗವರ್ಮೆಂಟ್ ಹ್ಯಾಸ್ ಅ ಡಿಫರೆಂಟ್ ಪರ್ಸೆಪ್ಷನ್ ಆಫ್ ದ ಸೇಮ್ ಕ್ರೈಮ್.
ಆದರೆ ನೀವು ಹಾರ್ಡ್ ಕೋರ್ ಕ್ರೈಮ್ ಅಂತ ನಡೆದಾಗ ಪರ್ಸೆಪ್ಷನ್ ಮ್ಯಾಟರ್ ಆಗೋದಿಲ್ಲ. ಮರ್ಡರ್ ಇಸ್ ಎ ಮರ್ಡರ್, ಒಬ್ಬ ಕೊಂದಿದ್ದಾನೆ, ಒಬ್ಬ ಸತ್ತಿದ್ದಾನೆ. ನಾನು ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಇನ್ಫಾರ್ಮೇಷನ್ ನಮಗೆ ಅನೇಕ ಸಂದರ್ಭಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಬಹಳ ಕೆಳ ಹಂತದ ಸಿಬ್ಬಂದಿಯಿಂದ ಬರುತ್ತೆ. ಆದರೆ ಅಧಿಕೃತವಾಗಿ ಮಾತನಾಡೋದಕ್ಕೆ ಡಿಪಾರ್ಟ್ಮೆಂಟ್ ಅವಕಾಶ ಕೊಟ್ಟಿರೋದು DCP ಆ್ಯಂಡ್ ಅಬೋವ್ ಆಫೀಸರ್ಸಿಗೆ ಮಾತ್ರ. ಒಂದು ಭಾಸ್ಕರ್ ಸರ್ ತುಂಬ ಚೆನ್ನಾಗಿ ಹೇಳಿದರು, ಮಾಹಿತಿ ಕೊಡಬೇಕಾದ ಮಾಹಿತಿಯನ್ನು ಕೊಡದೇ ಹೋದರೆ ಯಾವ ಮಾಹಿತಿ ಸಿಕ್ಕಿಲ್ವೋ ಅದನ್ನು ಹುಡುಕಿಕೊಂಡು ಹೋಗಬೇಕಾಗತ್ತೆ. ಹುಡುಕಿಕೊಂಡು ಹೋದಾಗ ಇನ್ಫಾರ್ಮೇಷನ್ನು ಸಿಗುತ್ತೆ, ಮಿಸ್ಇನ್ಫಾರ್ಮೇಷನ್ನು ಸಿಗುತ್ತೆ. ಅದನ್ನು ಅವಾಯ್ಡ್ ಮಾಡುವಂಥದ್ದು ಖಂಡಿತವಾಗಿಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಯಲ್ಲೇ ಇರುವಂಥದ್ದು. ಉದಾಹರಣೆಗೆ ಇತ್ತೀಚೆಗೆ ನಡೆದ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಹೊಸದಾಗಿ ಅಧಿಕಾರ ತಗೊಂಡ ನಂತರ ನಡೆದಂಥ ಒಂದು ಸೆನ್ಸೇಷನಲ್ ಗ್ಯಾಂಗ್ ರೇಪ್ ಕೇಸ್. ಯಾರ ಹತ್ರನೂ ಇನ್ಫಾರ್ಮೇಷನ್ ಇಲ್ಲ, ಪೊಲೀಸರ ಹತ್ರ ಇತ್ತು, ಬಟ್ ಕೊಡೋದಕ್ಕೆ ಅವ್ರು ತಯಾರಾಗಲಿಲ್ಲ. ಹಂಗಿದ್ದಾಗ ಹೋಮ್ ಮಿನಿಸ್ಟರ್ ಆಡಿದ ಒಂದು ಸೆಂಟೆನ್ಸ್ ಮೇಲೆ ಇಡೀ ದಿವಸ ಚರ್ಚೆ ನಡೆಯೋದು ಅನಿವಾರ್ಯ ಆಗ್ತದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್. ಏನಾಗುತ್ತೆ, ನಮ್ಮ ಕಡೆಯಿಂದ ನಾವೇನು ನೋಡ್ತೀವಲ್ಲ, ಸಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಇನ್ ರೆಸ್ಪಾನ್ಸಿಬಲ್ ಪೊಸಿಷನ್ಲಿ ನಾವು ಏನು ಮಾತನಾಡ್ತೀವತ್ತಲ್ಲ. ಒಂಥರ ಬಾಯಿಂದ ಹೋಗಿರೋ ಶಬ್ದ ಯು ಕೆನಾಟ್ ಟೇಕ್ ಇಟ್ ಬ್ಯಾಕ್. ಆ್ಯಂಡ್ ದಟ್ ಟು ಡಿಜಿಟಲ್ ಮೆಮೊರಿ ಈಸ್ ಅ ಪರ್ಮನೆಂಟ್ ಮೆಮೊರಿ. ಇದು ವೆದರ್ ವಾಟ್ ಎವರ್ ಯು ಹ್ಯಾವ್ ಎಂಗೇಜ್ಡ್ ಇನ್ ಸ್ಪೋಕನ್ ಅಟ್ ಏನು ಮಾಡಿದ್ರು ಸರ್. ಸೊ ಅಂಥ ಸಂದರ್ಭಗಳಲ್ಲಿ ಸೊ ಲೈಕ್ ಇವರು ಒಂದು ಇನ್ಸ್ಟೆನ್ಸ್ ಬರ್ಬೋದು ಅಂತ ಹೇಳಿದರು. ದರ್ ವಾಸ್ ಎ ಸೆನ್ಸೇಷನಲ್ ರೇಪ್ ಕೇಸ್ ಇನ್ ವಿಚ್ minister's son was involved, and there was pressure that he should not be arrested for a very very long time, and give him as much time so that he can take bail. So there was no evidence that this person was engaged in the rape because it is a gang rape, and others were arrested except that this person was. Whereas the media was saying, why have you not arrested him? Genuinely that person had not been available, he had left the country. Now immediately after the rape, this person leaves the country and other people are caught out there. So aವಾಗ ಏನಾಗುತ್ತೆ, police department has aided and helped him to go out of the country. ನಾನೀಗ ಐ ಹ್ಯಾವ್ ಟು ಪ್ರೂವ್ ಮೈ ಇನ್ನೋಸೆನ್ಸ್. ಇಲ್ಲ, ಒಬ್ಬ ರೇಪ್ ಮಾಡಿ ಹೋದ ಅಲ್ಲಿಗೆ. ಒನ್ಸ್ ಅಪಾನ್ ಅ ಟೈಮ್ ನಾವು ಹೇಳ್ತಾ ಇದ್ವಿ, ರೇಪ್ ಮಾಡಿ ಮರ್ಡರ್ ಮಾಡಿ ಹೋದ, ಅದು ರೇಪಿಸ್ಟು ಮರ್ಡರ್ ಹುಡುಗೋರು ಐ ಆಮ್ ದ ರೇಪಿಸ್ಟ್, ಐ ಆಮ್ ದ ಮರ್ಡರ್ ಅಂತ ಹಂಗೆ ಆಗೋಗ್ಬಿಡ್ತು ನನಗೆ. ಸೊ ಐ ಎಂಡ್ ಅಪ್ giving a position that I had no role in seeing that he has left the shores over there. But who will believe me at that time? Ajit may believe me, Ajit knows me over there. I cannot go and convince everybody over there. Okay, he escape agidana, neevene step tagondidira, what steps have you taken to at that point of time? Do I have a link with that country? Extradition policy namatra idya? Then ಅಷ್ಟರೊಳಗೆ ನೋಡಿ, ನೀವು ಇದರ ಬಗ್ಗೆ ಕೇಸ್ ಬಗ್ಗೆ ಜಾಸ್ತಿ ಮಾತನಾಡೋದು ಬೇಡ, ಬಿಕಾಸ್ ದಿಸ್ ಕೇಸ್ ಆಸ್ ಲಾಂಗ್ ಆಸ್ ಇಟ್ ಈಸ್ ಆಕ್ಟಿವ್, ಇಟ್ ಈಸ್ ಪ್ರೂವಿಂಗ್ ಟು ಬಿ ಎ ಬಿಗ್ ಎಂಬಾರಸ್ಮೆಂಟ್ ಟು ದಿ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್, ಆ್ಯಂಡ್ ಅಪೋಸಿಷನ್ ಇಸ್ ಟೇಕಿಂಗ್ ದಿ ಎಂಟೈರ್ ದಿಸ್ ಒನ್. ಆ ಮಂತ್ರಿ ಏನಲ್ಲ, ಅವ್ರು ಕೆಳಗಿಳಿಬೇಕು, ಅವ್ರ ಮನೇಲಿ ಅವ್ರು ಹಿಂಗಾಗಿದೆ ಹಾಗಾಗಿದೆ. ಸೊ ದಿ ಎಂಟೈರ್ ಎಫರ್ಟ್ ಪ್ರೆಷರ್ ಈಸ್ ಆನ್ ಅಸ್ ಆಲ್ಸೋ ದಟ್ ಆಯಿತು ನೀವು ಅಟ್ ಸಮ್ಟೈಮ್ಸ್ ನಮ್ಮವ್ರು ಏನು ತಪ್ಪು ಮಾಡಿದ್ದಾರೆ, ಹಿಂದೆ ತಪ್ಪು ಮಾಡಿದ್ದಾರೆ, ಪ್ರೊಡ್ಯೂಸ್ ಸಂಬಡಿ ಇನ್ಸೈಡ್ ಇವನೇ ಮಾಡಿದ್ದಾರೆ ಅಂತ. ಸೊ and a lot of times what has happened, as what Harish was also mentioning, a lot of times in jail ಒಳಗೆ a lot of people are very very innocent. When you go there and hear those stories like that, somehow it has crossed judicial levels and gone there, and you can't blame judiciary also, because the judge has not visited the crime spot, he has not interrogated, he is only taking a decision based on the information available in front of you. ಮುಂದೆ ಏನು information. So it is some kind of a ಇದು an underbelly ಅಂತ ನೀವು ಹೇಳ್ಬೋದು, ಆರ್ an incomplete chemistry ಅಂತ ಹೇಳ್ಬೋದು, or sometimes what happens, an innocent man sometimes dies without getting justice, and number of times there are criminals who are walking scot free amongst us. ನಮ್ಮ ಜೊತೆ ಊಟ ಮಾಡ್ತಾರೆ, ನಮ್ಮ ಜೊತೆ ಸೆಲ್ಫಿ ತಗೊಳ್ತಾರೆ, ಬರ್ಸಲ್ಲಿ ಬೆನ್ಸಲ್ಲಿ ಓಡಾಡ್ತಾ ಇರ್ತಾರೆ, but they should have been in prison, but they are not in prison because they are extremely well connected in political circles, media circles, and police circles, and administrative circles, and ಬೇರೆ ಕಡೆಯಿಂದ, and they get bail and come out very very soon. I'll give you a classical example. I'll tell you openly. See, when that Bangalore South ಅಲ್ಲಿ that ರಾಘವೇಂದ್ರ ಬ್ಯಾಂಕ್ ಇದಾಗಿರುವಾಗ there is an outrage. ನಮ್ಮ ಎಲ್ಲ ಬಡವರು ನಾವು ನಮ್ಮ ದುಡ್ಡೆಲ್ಲ ಅವರು ಮೋಸ ಮಾಡಿ
ಬಿಟ್ಬಿಟ್ರು ಅಂತ. The A1 was absconding. Finally, after some effort, the A1 was arrested, and within 15 days, the A1 was released. Now, the normal people, now we have taken two stakeholders. See, these two are not the only police and media are not the stakeholder. People are the stakeholders. How should people trust him? How should people trust me? So, if that person who is supposed to have swallowed crores of rupees, which is the hard-earned money of very, very ordinary people, and ಅವ್ರಿಗೆ ಒಂದು ತಿಂಗಳಲ್ಲಿ ಅವ್ರಿಗೆ ಬೇಲ್ ಸಿಕ್ಬಿಟ್ಟು ಅವರು ಐಶ್ವರ್ಯ ಮನೆಯಲ್ಲಿ ನನಗೆ ಜೀವಕ್ಕೆ ಭಯ ಇದೆ, ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೇಳೋ ಧೈರ್ಯ ಬರಬೇಕು ಅಂದರೆ, ಇಸ್ ಇಟ್ ನಾಟ್ ಅ ಮಾಕ್ರಿ ಆಫ್ ಜಸ್ಟಿಸ್ ಅವರ್ ಅವಾಗ ದೆನ್ he will suspect me. You had not done your job properly, that is why that scam took place. You did not investigate properly, that is why I got a bail. You are giving protection to a person who has taken away them. So these kinds of though we may be the best of friends over there, but he also has got an accountability to the people over there. So I have to duck those questions, that it is not me alone who is responsible for such things. There is a court there is a financial institution over there, and there is a well laid out process over there. Or sometimes as commissioner of police, I may not be privy to the inquiry, investigation. Sometimes there are dark horses in my department over there. They will submit a charge sheet. Sir, charge sheet ಕೊಟ್ಟಿದ್ದೀನಿ ಸರ್. It will be such a weak and ನಾವೇನು ಹೇಳ್ತೀವಿ ಟೊಳ್ಳು ದೋಷಾರೋಪಣ ಪತ್ರ ಅಂದರೆ such a hollow that ನೀವು ಕೋರ್ಟಲ್ಲಿ ಹೋದರೆ ಕೋರ್ಟ್ will throw it into the dustbin. Of course, ಕೋರ್ಟ್ಗೆ ಹೋಗೋಕ್ಕೆ it may take 2-3 years over there. But ಬೀಸೋ ದೊಣ್ಣೆ ಪಾರ್ ಆಯ್ತಲ್ಲ ಫಾರ್ ದ ಅಕ್ಯೂಸ್ಡ್, ಬೀಸೋ ದೊಣ್ಣೆ ಪಾರ್ ಆಗೋವಾಗ I stand ಇದಾಗುತ್ತೆ. So ಈಗ ಫಾರ್ ಎಕ್ಸಾಂಪಲ್ ವಾಟ್ ಹ್ಯಾಪನ್ ಇನ್ ಹೈದರಾಬಾದ್, ಸಜ್ಜನಾ who is from ಹುಬ್ಳಿ, ಅವ್ರಿಗೆ ಜಾಗಕ್ಕೆ ಹೋಗುವಾಗ they all tried to attack the police and they were killed in an encounter, and how people rejoiced. See, it is not a good sign. It's a sign that you do kangaroo kind of justice over there. The women were happy, the entire police force ಮೇಲೆ ಹೂವಿನ ಮಾಲೆ ಎಲ್ಲ ಹಾಕಿದ್ರು, because you have lost faith in one particular institution. Now, how should media react to the whole thing? Should media support this, or should media say due process is taken place? Media is also under a lot of pressure. ಯಾರ ಜೊತೆ ನಾವು ಫಾರ್ ಅಸ್ ನಾವು ಮಾಡಿದ್ವಿ ಆಯಿತು, ದೆನ್ ಇಟ್ ಗೋಸ್ ಟು NHRC, ಅಲ್ಲಿ ಹೋದ್ವಿ ಹಿಂಗಾಯಿತು ಹಂಗಾಯಿತು ಅಂತ ನಾವು ಹೇಳ್ತಾವೆ. ಬಿಕಾಸ್ ಅವರ್ ಡೈರೆಕ್ಟ್ ಅಕೌಂಟಬಿಲಿಟಿ, ಆಸ್ ಐ ಟೋಲ್ಡ್ ಯು ದಟ್ ಮೈ ಮಿಸ್ಟೇಕ್ ಯು ವಿಲ್ ಡಿಸ್ಕವರ್ ಇನ್ 5 seconds 10 seconds ಅಲ್ಲಿ, ವೆರ್ ಆಸ್ ಸಂಬಡಿ ಎಲ್ಸಸ್ ಮಿಸ್ಟೇಕ್ ಯು. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆನೇ ಟ್ರಯಲ್ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಅಕ್ಯೂಸ್ಡ್ ವಾಸ್ ಕನ್ವಿಕ್ಟೆಡ್. When it went to Supreme Court said our learned friends in the trial court and learned judges in the High Court have not appreciated the evidence. So there is no penalty associated with that over there. Whereas, for example, if my sub-inspector has made a mistake and it has come to, I will place him under suspension immediately. There it is an intellectual appreciation. Here it is an operational appreciation of the entire. So those kind of challenges are irovaga. And another thing is that I have to also protect my people over there. When media ಒಂದು ಸಬ್ ಇನ್ಸ್ಪೆಕ್ಟರ್ ಮೇಲೆ ಅಥವಾ ಇವ್ರ ಮೇಲೆ ಅಲ್ಲೇ ಮಳೆ ಅವ್ರು ಸಸ್ಪೆಂಡ್ ಆಗೋರು ನಿಮ್ಗೆ ಅವ್ನು ಸಸ್ಪೆಂಡ್ ಮಾಡಿದ್ರೆ ನಾವು ನಿಮ್ಮ ಬೆನ್ನ ಹತ್ತೀವಿ ಅಂತ ಶುರು ಮಾಡ್ತಾರೆ. So at that point of time, I have to do backdoor negotiations to see that, look, you should appreciate the truth over there. ಅವ್ನು ಯಾವ ಸರ್ಕಮ್ಸ್ಟಾನ್ಸಸ್ ಒಳಗೆ ಹಿಂಗೆ ಮಾಡಿದ್ದಾನೆ, ಅವನು ಹೇಗೆ ಇದಾಯಿತು, ವಾಟ್ ಈಸ್ ದ ನಾಟ್ ಎಟ್ ಆಲ್ ಟೈಮ್ಸ್. Sometimes it is not essential to tell the truth to the whole people also. It is not required. ಎಲ್ಲ ತಿಳ್ಕೋಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ. So these are the challenges we both face in ಏನು ಮಾಡಬೇಕು ಏನು ಮಾಡಬಾರ್ದು. ಅಥವಾ sometimes we are very good friends, but he is also under pressure, I am also under, I may do something, he may do something, and our friendship will break over. ಅದು ಕೂಡ ಆಗತ್ತೆ. Then we reconcile after some few days. ನೀವು ಯಾಕೆ ಹಂಗೆ ಮಾಡಿದ್ರಿ ಅಂತ. ಸೊ ಬಟ್ ಬೋತ್ ಆಫ್ ಅಸ್ ಆರ್ ಸರ್ವಿಂಗ್ ದಿ ಪೀಪಲ್. ನೀವು ಹೈದರಾಬಾದ್ ಪ್ರಕರಣ ಹೇಳಿದ್ದು ನಮಗಂತೂ ತುಂಬ, ಅದರಿಂದನೇ ಮಾರ್ಗ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಪ್ರೇರಣೆ ಸಿಕ್ಕಿದ್ದು. ನಮಗೆ ಶಾಕ್ ಆಗುವಂಥದ್ದು, ಎನ್ಕೌಂಟರ್ ನಡೆದಾಗ ಸಂಭ್ರಮಿಸುವಂತಹ ಇದು ಏನಿದೆ ಅಂತ ನಾವೇ ಕೇಳ್ಕೊಂಡಿದ್ದ ತಕ್ಷಣ ಅದಕ್ಕೆ ಮಾರ್ಗ ಕಾರ್ಯಕ್ರಮ ಶುರು ಮಾಡಿದ್ವಿ. ಈ ಪ್ರತಿಕ್ರಿಯೆಯಲ್ಲಿ ನನಗೆ ಸರ್, ಈ ಪೊಲೀಸ್ ಮತ್ತು ಮಾಧ್ಯಮ ಅಂತ ನಾವು ಇಟ್ಕೊಂಡಿರೋದ್ರಲ್ಲಿ, ಪೊಲೀಸ್ ಅನ್ನೋದನ್ನು ಮೊನೊಲಿಥಿಕ್ ಅಲ್ಲ, ಮಾಧ್ಯಮ ಅನ್ನೋದನ್ನು ಮೊನೊಲಿಥಿಕ್ ಆಗಲ್ಲ.
ಅದರಲ್ಲೂ ಪದರಗಳಿವೆ, ಅದರಲ್ಲೂ ಬೇರೆ ಬೇರೆ ಅದು ಅದು ಈ ಇಂತಹ ಒಂದು ಸಂದರ್ಭದಲ್ಲಿ ಹರೀಶ್, ನಿಯಂತ್ರಣ ಅಂತ ಕಂಡ ತಕ್ಷಣ ನಮಗೆ ಒಂದು ಬ್ಯಾಡ್ ವರ್ಡ್ ಅನ್ಸುತ್ತೆ, ಬಟ್ ರೆಗ್ಯುಲೇಟ್ ಅಂತ ಇಂಗ್ಲೀಷಲ್ಲಿ ಯೂಸ್ ಮಾಡಿದ್ರೆ ಓಕೆ ಅನ್ಸುತ್ತೆ. ಹೇಗೆ ರೆಗ್ಯುಲೇಟ್ ಮಾಡ್ಬೋದು ಈ ಮಾಧ್ಯಮ ಪೊಲೀಸ್ ನಡುವಿನ ಸಂಬಂಧ? ಯಾರು ಮಾಡಬೇಕು, ಹೇಗೆ ಮಾಡಬೇಕು? See, one comment I want to make. I think ಭಾಸ್ಕರ್ ರಾವ್ ಸರ್ ಮತ್ತೆ ಅಜಿತ್ ಇಬ್ರು ಕೂಡ ಬಾಂಧವ್ಯ ನನಗೆ ಆಕ್ಚುಲಿ ಮೀಡಿಯಾಗೆ ಪೊಲೀಸ್ನವ್ರಿಗೆ ಬಾಂಧವ್ಯ ಇರೋದು ಅಷ್ಟೊಂದು ಸರಿ ಇಲ್ಲ. ಸ್ವಲ್ಪ ಟೆನ್ಷನ್ ಇರಬೇಕು, ಆಯ್ತಾ? ಟೆನ್ಷನ್ ಇರೋದು ಜನರ ದೃಷ್ಟಿಕೋನದಿಂದ ನೋಡಿದ್ರೆ ಮೀಡಿಯಾಗೆ, ಪೊಲೀಸ್ಗೆ, ಸರ್ಕಾರಕ್ಕೆ ಈ ಮೂರು, ಪೊಲೀಸ್ ಅಂದ್ರೆ ಪೊಲೀಸ್ ಸರ್ಕಾರದೊಳಗಡೆ ಸೇರ್ಕೊಂಡಿದೆ. ಆದ್ರೆ ಮೀಡಿಯಾ ಯಾವತ್ತೂ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೋ ಈ ಎರಡು ಸಂಸ್ಥೆಗಳ ದಿನ, ಅವತ್ತು ನಮಗೆಲ್ಲ ಕಾಲ ಸರಿ ಇಲ್ಲ. ಟೆನ್ಷನ್ ಇರಲೇಬೇಕು. ಮೀಡಿಯಾ ಯಾವಾಗ್ಲೂ ಒಂಥರ ವಾಚ್ ಡಾಗ್, ಇಟ್ಸ್ ಎ ವಾಚ್ ಡಾಗ್. ಸೊ ಒಂದು ಇವ್ರೇನ್ ಅಜಿತ್ ಮತ್ತೆ ಭಾಸ್ಕರ್ ರಾವ್ ಸರ್ ಹೇಳಿದ್ರು, ಆಪರೇಷನಲ್ ರಿಲೇಶನ್ಶಿಪ್ ಇರಬೇಕು. ಯಾಕಂದ್ರೆ ಪೊಲೀಸ್ನವರು ಕೂಡ ಅವ್ರಿಗೆ ಸೂರ್ಯ, ಈ ಟೆನ್ಷನ್ ಏನಂದ್ರೆ ಮೀಡಿಯಾನವರು, ಭಾಸ್ಕರ್ ರಾವ್ ಸರ್ ಕರೆಕ್ಟಾಗಿ ಹೇಳಿದ್ರು, ಇನ್ವೆಸ್ಟಿಗೇಷನ್ ಮೇಲೆ ಮೊನೋಪೊಲಿ ಇರೋದು ಪೊಲೀಸ್ಗೆ. ಓಕೆ, ಮೀಡಿಯಾ ಕ್ಯಾನ್ ನಾಟ್ ಇನ್ವೆಸ್ಟಿಗೇಟ್, ಮೀಡಿಯಾ ಕ್ಯಾನ್ ರಿಪೋರ್ಟ್. ಮತ್ತೆ ಈ ಮೀಡಿಯಾಗೂ ಕೂಡ 5 ವರ್ಷದ ಕಾಲದ ಏನಪ್ಪಾ ಪೇಷನ್ಸ್ ಇರಲ್ಲ. ಯಾಕಂದ್ರೆ ದಿನನಿತ್ಯ ಬೇರೆ ಬೇರೆ ಸುದ್ದಿಗಳು, ಸಮಾಚಾರಗಳು ಬರುತ್ತೆ. ಅಂಡ್ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ದ ಇನ್ವೆಸ್ಟಿಗೇಷನ್ ಫಾರ್ 5 years or 6 years. ಅದು ಇಟ್ಸ್ ಹಾರ್ಡ್ ವರ್ಕ್, ತುಂಬಾ ಕಷ್ಟದ ಕೆಲಸ, ತಾಳ್ಮೆ ಇರಬೇಕು, ಪೇಪರ್ ವರ್ಕ್ ಮಾಡಬೇಕು, ಬೋರಿಂಗ್ ಕೆಲಸ ಅಂತ, ಆಯ್ತಾ? ಸೊ ಅದರಿಂದ ಅಷ್ಟೊಂದು ಆನ್ ಒನ್ ಸೈಡ್ ಮೀಡಿಯಾ ಒಂಥರ ಇಟ್ ಈಸ್ ಲೈಕ್, ಇವಾಗ ನೀವು ಸೋಷಿಯಲ್ ಮೀಡಿಯಾ, ನಾವೆಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಟ್ವಿಟರ್, ಇಟ್ಸ್ ಆಲ್ಮೋಸ್ಟ್ ಲೈಕ್ ಫೇಸ್ಬುಕ್ ಅಂಡ್ ಟ್ವಿಟರ್. ಮೀಡಿಯಾ ಇಸ್ ಲೈಕ್ ಟ್ವಿಟರ್. ಅರ್ಜೆಂಟ್ ಆಗಿ ಹೊಸ ಒಂಥರ ಅದು ಯಾವಾಗ್ಲೂ ಬಕಾಸುರನ ತರ ಸುದ್ದಿ ಬೇಕೇ ಬೇಕು ಅದಕ್ಕೆ. ಓಕೆ, ಪೊಲೀಸ್ನವ್ರು ಆಗ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ನನಗೆ ಒಂದು ಟೆನ್ಷನ್ ಇರೋದು ಒಳ್ಳೇದು ಅನ್ಸುತ್ತೆ. ಸೊ ಜಸ್ಟ್ ಐ ರಿಮೆಂಬರ್ಡ್, ಪೊಲೀಸು ಮತ್ತೆ ಮೀಡಿಯಾ ಅಲ್ಲ, ಬಟ್ ಒಬ್ರು ಮಾಜಿ ಮುಖ್ಯ ನ್ಯಾಯಾಧೀಶರು ಹೇಳಿದ್ರು, ಭಾರತದ ಮುಖ್ಯ ನ್ಯಾಯಾಧೀಶರು ಹೇಳಿದ್ರು ಒಂದು ಮೀಟಿಂಗ್ ಅಲ್ಲಿ, ಅಂದಿನ ಪ್ರಧಾನ ಮಂತ್ರಿ ಅವರು ಹೇಳಿದ್ರಂತೆ, ಐ ಲುಕ್ ಫಾರ್ವರ್ಡ್ ಟು ಹ್ಯಾವಿಂಗ್ ಎ ನೈಸ್ ರಿಲೇಶನ್ಶಿಪ್ ವಿತ್ ದ ಚೀಫ್ ಜಸ್ಟಿಸ್ ಅಂತ. ಅದಕ್ಕೆ ಇವ್ರು ಇಮಿಡಿಯೇಟ್ ಆಗಿ ಹೇಳಿದ್ರೆ, ಇಲ್ಲ ಸರ್, ಐ ಡೋಂಟ್ ವಾಂಟ್ ಟು ಹ್ಯಾವ್ ಎ ನೈಸ್ ರಿಲೇಶನ್ಶಿಪ್ ವಿತ್ ಯು. ಜುಡಿಷಿಯರಿಗೆ ಮತ್ತೆ ಸರ್ಕಾರಕ್ಕೆ ಯಾವಾಗಲೂ ಟೆನ್ಷನ್ ಇರಬೇಕು, ಒಳ್ಳೆ ಸಂಬಂಧ ಇರಬಾರ್ದು ಅಂತ. ಸೊ ಒಳ್ಳೆ ಸಂಬಂಧ ಆಪರೇಷನಲಿ ಇರಲಿ, ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು, ಇನ್ಫಾರ್ಮೇಶನ್ ಕೊಡಲೇಬೇಕು. ಎಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕಾಗಲ್ಲ, ದಟ್ ಇಸ್ ಆಲ್ಸೋ ದೇ. ದ ಪ್ರಾಬ್ಲಮ್ ಬರೋದು ಇನ್ಫಾರ್ಮೇಶನ್ ಇಲ್ಲದೆ ಇರುವಾಗ ಸೃಷ್ಟಿ ಮಾಡಿ ಇಂಟರ್ಫಿಯರಿಂಗ್ ವಿತ್ ದ ಪ್ರಾಸೆಸ್. ಅಂಡ್ ದಿಸ್ ಇಸ್ ವೈ ನಾನು ಮತ್ತೆ ಸ್ವಲ್ಪ, ನಾವು ಲಾಯರ್ಗಳು ಸ್ವಲ್ಪ ಬೋರಿಂಗ್ ಆಗು ಮಾತಾಡ್ಬೇಕಾಗುತ್ತೆ, ಆಯ್ತಾ? ಸೊ ಏನು ಮುಖ್ಯ ಪೊಲೀಸ್ ಕೆಲಸದಲ್ಲಿ, ನ್ಯಾಯದ ಕೆಲಸದಲ್ಲಿ ಏನು ಮುಖ್ಯ ಅಂದ್ರೆ ಪ್ರಾಸೆಸ್ ಮುಖ್ಯ. ಆ ಪ್ರಾಸೆಸ್ ನಾವು ಇಗ್ನೋರ್ ಮಾಡಿ ಪರ್ಸನಾಲಿಟಿ ಡ್ರಿವನ್ ರಿಲೇಶನ್ಶಿಪ್ಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೇನೆ ನಾನು ಟೆನ್ಷನ್ ಬೇಕು ಅಂತ ಹೇಳೋದು. ಪೊಲೀಸ್ನವ್ರು ಪ್ರಾಸೆಸ್ ತಪ್ಪು ಮಾಡ್ತಾ ಇರುವಾಗ ಮೀಡಿಯಾ ಮಾಧ್ಯಮದವರು ಅದನ್ನ ಎತ್ತಿ ಹಿಡಿಬೇಕು, ಆ ತಪ್ಪುಗಳನ್ನ. ಮಾಧ್ಯಮದವರು ತಪ್ಪು ಮಾಡಿದಾಗ ಪೊಲೀಸ್ನವರು ಕೂಡ ಮಾಧ್ಯಮದವ್ರನ್ನ, ಕಾನೂನನ್ನ ಎನ್ಫೋರ್ಸ್ ಮಾಡೋದು ಪೊಲೀಸ್ನವರೇನೆ. ಸೊ ಅದಕ್ಕೆ ಈ ರಿಲೇಶನ್ಶಿಪ್, ಬಾಂಧವ್ಯ ಒಂಥರ ಏನಂತ ನಾವು ಇಂಗ್ಲಿಷ್ ನಲ್ಲಿ ಆರ್ಮ್ಸ್ ಲೆಂತ್ ರಿಲೇಶನ್ಶಿಪ್ ಅಂತೀವಿ. ಸೊ ಕೈಯುದ್ದದ ಬಾಂಧವ್ಯ ಇರಬೇಕು. ತುಂಬಾ ಹತ್ತಿರವಾಗ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ. ಸೊ ರೆಗ್ಯುಲೇಷನ್ ಅರೈಸಸ್ ಫ್ರಮ್ ದೇರ್. ಈ ಕೈ ದೂರದ ಅಂದ್ರೆ ಒಂದು ಕೈ ದೂರದಷ್ಟು ಬಾಂಧವ್ಯ ಇದ್ರೆ ಅದು ಒಳ್ಳೆ ಬಾಂಧವ್ಯ. ತುಂಬಾ ಹತ್ರ ಆಗ್ಬಿಟ್ರೆ ಅದು ಬಾಂಧವ್ಯ ಅಲ್ಲ. ಸೊ ಈ ರೆಗ್ಯುಲೇಷನ್, ಮೀಡಿಯಾನ ರೆಗ್ಯುಲೇಟ್ ಮಾಡೋದು ಒಂಥರ, ಮೀಡಿಯಾ ಹುಟ್ಟದಾಗಿಂದ ಇದು ಟಾಪಿಕ್ ಇಸ್ ಹಳೆ 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 ವಿಷಯ. ಅದ್ರ ಬಗ್ಗೆ ಅದಕ್ಕೆ ಉತ್ತರನೂ ಸಿಗೋದಿಲ್ಲ. ಬಟ್ ಈ ಕ್ರೈಮ್ ಅನ್ನ ಹೇಗೆ ರಿಪೋರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಪ್ರೆಸ್ ಕೌನ್ಸಿಲ್ ಅವರೇ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಬಟ್ ಏನಾಗುತ್ತೆ ಅಂದ್ರೆ ಅದನ್ನ ಫಾಲೋ ಮಾಡೋಲ್ಲ ಜಾಸ್ತಿ. ಸ್ವಲ್ಪ ಜನ ಫಾಲೋ ಮಾಡ್ತಾರೆ, ಸ್ವಲ್ಪ ಜನ ಮಾಡೋದಿಲ್ಲ. ದಟ್ ಇಸ್ ಬೋರಿಂಗ್ ಅಕೌಂಟ್, ಡಾಕ್ಯುಮೆಂಟರಿ ತರ ಅಂತ ಅವ್ರು ಹೇಳೋದು. ಸೊ ದಿಸ್ ಇಸ್ ಎ ಕ್ವೆಶ್ಚನ್ ಫಾರ್ ದಮ್. ಅಂದ್ರೆ ಇದು ಮಾಧ್ಯಮಕ್ಕೆ ಒಂದು ಏನಪ್ಪಾ,
ನಾವ್ ಹೇಳ್ತೀವ ಯಕ್ಷ ಪ್ರಶ್ನೆ ಅಲ್ಲ, ಬಟ್ ಇದೊಂಥರ ಮಾಧ್ಯಮದವರು ಹೇಗೆ ನಿದ್ದೆ ಮಾಡೋದು ಅಂತ ಪ್ರಶ್ನೆ ಅವ್ರು ಕೇಳ್ಕೋಬೇಕು. ಮತ್ತೆ ಸೂರ್ಯ ಎಲ್ಲಾ ವಿಷಯಗಳಲ್ಲೂ ಅಜಿತ್ ಅವ್ರು ಕರೆಕ್ಟಾಗಿ ಹೇಳಿದ್ರು ಸರ್, ಸೀರಿಯಸ್ ಕ್ರೈಮ್ಸ್ ಬಗ್ಗೆ ಏನು ಅಷ್ಟೊಂದು ಚರ್ಚೆ ಇರಲ್ಲ. ಮರ್ಡರ್ ಇಸ್ ಎ ಮರ್ಡರ್. ಓಕೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಶ್ನೆ ಸರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರ, ಪ್ರಾಸೆಸ್, ದಟ್ ಇಸ್ ಅ ಥಿಂಗ್. ಈ ಬೇರೆ ಒತ್ತಡಗಳು ಬಂದಾಗ್ಲೇನೆ ತೊಂದರೆ ಆಗೋದು. ಇಲ್ಲ ಮಾಧ್ಯಮದವರ ಮೇಲೆ ಒತ್ತಡದಿಂದ ಬರುತ್ತೋ ಅಥವಾ ಪೊಲೀಸ್ನವರ ಮೇಲೆ ಒತ್ತಡದಿಂದ ಬರುತ್ತೋ ಅವಾಗಲೇ ಟೆನ್ಷನ್ ಶುರುವಾಗೋದು. ಸೊ ಅದೊಂದು. ಮತ್ತೆ ಭಾಸ್ಕರ್ ಅವ್ರು ಸರ್ ಹೇಳಿದಾಗೆ there is a personality of the victim and the victim survivors. ಈ ವಿಕ್ಟಿಮ್ ಯಾರು, ಪಾಪ ಯಾರೋ ಗೊತ್ತಿಲ್ಲದೆ ಇರೋ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಕೇರ್ ಮಾಡಲ್ಲ ಅವರು. ಆದ್ರೆ ಈ ಸಿನಿಮಾ ಆಕ್ಟರ್ಗಳು, ಟಿವಿ ಆಕ್ಟರ್ಗಳು ಅವ್ರು ಯಾರಾದ್ರೂ ಮಾಡ್ಕೊಂಡ್ಬಿಟ್ರೆ ಅದು ದೊಡ್ಡ ವಿಷಯ ಆಗೋಗುತ್ತೆ. ಸೊ ಅದರಿಂದ ಆ ತರ ಬಂದಾಗಲೇ ಈ ಟೆನ್ಷನ್ ಶುರುವಾಗೋದು. ಸೊ ಈ ಟೆನ್ಷನ್ ನ ಕಂಟ್ರೋಲ್ ಮಾಡೋದಕ್ಕೆ, ಯಾಕಂದ್ರೆ ಮೀಡಿಯಾನು ಅಗತ್ಯವಾಗಿರೋ ಒಂದು ಮಾಧ್ಯಮ, ಸಮಾಜಕ್ಕೆ ಅಗತ್ಯವಾಗಿರುವ ಒಂದು ಏನಪ್ಪ ಸಂಸ್ಥೆ. ಮಾಧ್ಯಮ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಮಾಧ್ಯಮನೇ ಕೊಲ್ಲೋದಕ್ಕಾಗುತ್ತೆ. ಅದು ಏನಪ್ಪ ವಾಕ್ ಸ್ವಾತಂತ್ರ್ಯದ ವಿಷಯಗಳು ಬರುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಇಶ್ಯೂಸ್ ಬರುತ್ತೆ. ಸೊ ಫ್ರೀಡಮ್ ಆಫ್ ಸ್ಪೀಚ್ ಕೆನಾಟ್ ಬಿ ಕರ್ಟೈಲ್ಡ್, ಆನ್ ದಟ್ ದೇರ್ ಇಸ್ ನೋ ಡೌಟ್. ಇಟ್ ಹ್ಯಾಸ್ ಟು ಬಿ ಸೆಲ್ಫ್ ರೆಗ್ಯುಲೇಟೆಡ್. ಬಟ್ ಸೆಲ್ಫ್ ರೆಗ್ಯುಲೇಟೆಡ್ ಮಾಡೋಕ್ಕಾಗಲಿಲ್ಲ ಅಂದ್ರೆ, ಮಾಡೋದು ಸಾಧ್ಯ ಇಲ್ಲ ಅಂದ್ರೆ, ಅವಾಗ ಇಂಟರ್ಫಿಯರೆನ್ಸ್ ಬಂದೇ ಬರುತ್ತೆ ಜುಡಿಷಿಯರಿಯಿಂದ. ಈಗ ಬಾಂಬೆ ಹೈಕೋರ್ಟ್ ಇಂದ ಬಂತು ಈ ಸುಶಾಂತ್ ಸಿಂಗ್ ರಾಜ್ಪೂತ್ ಕೇಸಲ್ಲಿ. ಬಾಂಬೆ ಹೈಕೋರ್ಟ್ ಪಾಸ್ ಎ ಸೀರೀಸ್ ಆಫ್ ಸ್ಟ್ರಿಕ್ಚರ್ಸ್, ಬಟ್ ದಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಅದು ಇನ್ನೊಂದು ಸೂರ್ಯ ಹೇಳ್ಬೇಕಾಗಿದೆ, ಮೊದಲನೇ ಸರಿ ಅಲ್ಲ. ಈಗ ನಾವು 50-60 ವರ್ಷಗಳಲ್ಲಿ ಪ್ರತಿ ಒಂದು 10 ವರ್ಷಕ್ಕೂ ಒಂದು ಕೋರ್ಟ್ ಒಂದು ಡೈರೆಕ್ಷನ್ಸ್ ಕೊಟ್ಟೆ ಕೊಡುತ್ತೆ, ಇದನ್ನೆಲ್ಲ ಫಾಲೋ ಮಾಡಿ ಅಂತ. ಅವರು ಮರೀತಾರೆ, ಅಂದ್ರೆ ನ್ಯಾಯಾಂಗದವರು ಮರೀತಾರೆ, ಮಾಧ್ಯಮದವರು ಮರೀತಾರೆ, ಪೊಲೀಸ್ನವರು ಮರೀತಾರೆ, ಮತ್ತೆ ಸಮಾಜನೂ ಮರೆಯುತ್ತೆ. ಸೊ ಎರಡು ದೃಷ್ಟಿಕೋನ, ಲಾಸ್ಟ್ 2 ವರ್ಡ್ಸ್. ಒಂದು, ದ ಪ್ರಾಸೆಸ್. ಲಾಯರ್ ಆಗಿ ಮತ್ತೆ ಕೋರ್ಟ್ ನಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡೋರಾಗಿ ಪ್ರಾಸೆಸ್ನ ಏನಪ್ಪ ಎತ್ತಿ ಹಿಡಿಬೇಕಾದವ್ರು ಯಾರು? ಪ್ರಾಸೆಸ್ನ ಎತ್ತಿ ಹಿಡಿಯಬೇಕಾದವರು ಪೊಲೀಸ್ನವರು, ಮಾಧ್ಯಮದವರಲ್ಲ. ಮಾಧ್ಯಮದವರು ಪ್ರಾಸೆಸ್ನ ವೈಲೇಟ್ ಮಾಡಿದಾಗ ಪೊಲೀಸ್ನವ್ರನ್ನ ಇದು ಮಾಡ್ಬೇಕು. ಸೊ ದಟ್ ಇಸ್ ಒನ್ ಪಾಯಿಂಟ್. 2, ಸಮಾಜ ಇಂಪ್ಯಾಕ್ಟ್ ಆನ್ ಸೊಸೈಟಿ ಇಸ್ ಇಂಪಾರ್ಟೆಂಟ್. ಸಮಾಜದ ಮೇಲೆ ಇವರು ಮಾಧ್ಯಮದವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾವು ಹೈದರಾಬಾದ್ ಕೇಸ್ ಮೆನ್ಷನ್ ಆಗಿರೋದ್ರಿಂದ ನಾವೀಗ 1 ವರ್ಷ ಆಯ್ತು, 1.5 ವರ್ಷ ಆಯ್ತು, ಆ ಎನ್ಕೌಂಟರ್ ಅಲ್ಲಿ ಸತ್ತವರು ನಾವ್ ಇವಾಗ ನೋಡಿದ್ರೆ ಅವ್ರು ಯಾರು, ಅವ್ರು ನಿಜವಾಗ್ಲೂ ಆ ಕ್ರೈಮ್ ನ ಮಾಡಿದ್ರ ಇಲ್ವಾ ಅಂತ ಇನ್ನ ಗೊತ್ತಿಲ್ಲ ನಮಗೆ. ಯಾರೋ ಸಸ್ಪೆಕ್ಟ್, ಅವ್ರ ಸಸ್ಪೆಕ್ಟ್ಸ್ ಅಷ್ಟೇ, ಅಕ್ಯೂಸ್ಡ್ ಕೂಡ ಅಲ್ಲ ಅವರು. ದೇ ಆರ್ ನಾಟ್ ಈವನ್ ಅಕ್ಯೂಸ್ಡ್, ಆರೋಪಿಗಳು ಕೂಡ ಅಲ್ಲ ಅವರು. ಇವ್ರು ಮಾಡಿರ್ಬೋದು ಅಂತ ಸಸ್ಪಿಷನ್ ಮೇಲೆ ಹಿಡ್ಕೊಂಡ್ರು. ಈಗ ನಿಜವಾಗ್ಲೂ ಆಯ್ತಾ ಇಲ್ವಾ ಅದು ಮುಚ್ಚೋಯ್ತು, ಕೇಸು ಮುಚ್ಚೋಯ್ತು. ಸಮಾಜಕ್ಕೆ ಏನು ಒಳ್ಳೇದಾಯ್ತಾ ನಿಜವಾಗ್ಲೂ? ನೋ. ಮೀಡಿಯಾ ಸೆಲಿಬ್ರೇಟ್ ಮಾಡಿದ್ರ, ಮೀಡಿಯಾ ಸೆಲಿಬ್ರೇಟೆಡ್, ಜನರು ಸೆಲಿಬ್ರೇಟ್ ಮಾಡಿದ್ರು, ಪೊಲೀಸ್ನವರು ಹೀರೋಗಳಾದ್ರು, ವಿ ಡೋಂಟ್ ನೋ. ಸೊ ಆ ತರಹದ ಇನ್ಸಿಡೆಂಟ್ ಇಟ್ಸ್ ಒಂದು ಸಮಾಜದ ಮೇಲೆ ಒಂದು ಕಪ್ ಚುಕ್ಕೆ. ಸೊ ಅದು ನಿಲ್ಬೇಕು ಅಂದ್ರೆ ರೆಗ್ಯುಲೇಟ್ ಮಾಡಬೇಕು ಅಂತ ಆಸೆ ಬಂದ್ರೆ, ನಿಯಂತ್ರಣ ಅಂತ ಆಸೆ ಬಂದ್ರೂ ಕೂಡ ನಿಯಂತ್ರಣ, ರೆಗ್ಯುಲೇಷನ್ ಇಸ್ ನಾಟ್ ಎ ಗುಡ್ ಥಿಂಗ್. Moderation is a good thing. So I will stop there. Last comments from both of you. ಹರೀಶ್ ಅವರು ಹೇಳಿದ್ದನ್ನು ಕ್ಯೂ ತಗೊಂಡು ನಾನು ಒಂದೆರಡು ವಿಷಯ ಮಾತಾಡ್ಬೋದು. ಎಸ್, ಹೈದರಾಬಾದ್ನಲ್ಲಿ ನಡೆದ ಎನ್ಕೌಂಟರ್ನ ಸೆಲೆಬ್ರೇಟ್ ಮಾಡಿದ್ರು. ಯಾರ ಫೇಲ್ಯೂರ್ ಅದು? ಕನ್ವಿಕ್ಷನ್ ರೇಟು ರೇಪ್ ಕೇಸ್ಗಳಲ್ಲಿ, ಗ್ಯಾಂಗ್ ರೇಪ್ ಕೇಸ್ಗಳಲ್ಲಿ ಎಷ್ಟು % ಇದೆ? 100 ಜನ ಗ್ಯಾಂಗ್ ರೇಪ್ ಅಥವಾ ರೇಪ್ ಕೇಸ್ಗಳಲ್ಲಿ ಅರೆಸ್ಟ್ ಆದರೆ 7ರಿಂದ 8 ಜನರಿಗೆ ಶಿಕ್ಷೆ ಆಗುತ್ತೆ. ಅಂದರೆ ಇನ್ನು 93 ಜನ ರೇಪ್ ಮಾಡಿರಲಿಲ್ವಾ? ಪೊಲೀಸರು ಸುಮ್ಮನೆ ಅಮಾಯಕರನ್ನ ಕರ್ಕೊಂಡು ಬಂದು ಕೇಸ್ ಫಿಟ್ ಮಾಡಿದ್ರ? ಪ್ರಾಸಿಕ್ಯೂಷನ್ ಫೇಲ್ಡ್ ಟು ಕನ್ವಿನ್ಸ್ ದಿ ಜುಡಿಷಿಯರಿ ದಟ್ ಹಿ ಹ್ಯಾಸ್ ಕಮಿಟೆಡ್. ಹಂಗಾದಾಗ ಜನರಿಗೆ ನಂಬಿಕೆ ಹೊರಟು ಹೋಗ್ಬಿಡುತ್ತೆ, ಇಡೀ ಪ್ರಾಸೆಸ್ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ. ಆವಾಗ ಕಾಂಗ್ರೂ ಕೋರ್ಟ್ಗಳನ್ನು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಾಂಧವ್ಯದ ವಿಷಯ ಚರ್ಚೆಗೆ ಬಂತು. ನಾನು 2 ಉದಾಹರಣೆ ಕೊಟ್ಟು ಬಿಡ್ತೀನಿ ಹೆಂಗಿರುತ್ತೆ ಬಾಂಧವ್ಯ ಅನ್ನೋದಕ್ಕೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ನಾನು ಅವಾಗಷ್ಟೇ ಜರ್ನಲಿಸಮ್ಗೆ ಕಾಲಿಟ್ಟಿದ್ದು ಹಾಯ್ ಬೆಂಗಳೂರಿನಲ್ಲಿ 2005ರಲ್ಲಿ. ಆವಾಗ ಒಂದು ಬ್ಯಾಚ್ ಸಬ್ ಇನ್ಸ್ಪೆಕ್ಟರ್ಸ್ ಬಂದಿದ್ರು. ದೇ ಆಲ್ ವರ್ ಪ್ರೊಬೇಷನರ್ಸ್. ಅವರು ಟ್ರೈನಿಂಗ್ ಪೀರಿಯಡು, ನಮ್ಮದು ಟ್ರೈನಿಂಗ್ ಪೀರಿಯಡ್. ಹಿಂಗಾಗಿ ಒಂದು
ಆತ್ಮೀಯತೆ ಬಾಂಧವ್ಯ ಬೆಳೀತು. ಈಗ ಅವರು ಇನ್ನೇನು ACP ಆಗೋ ಹಂತದಲ್ಲಿದ್ದಾರೆ. ಆನ್ ದ ಕೋರ್ಸ್ ಆಫ್ ಮೈ ಡ್ಯೂಟಿ ಐ ಹ್ಯಾಡ್ ಟು ಗೋ ಟು ನಿತ್ಯಾನಂದಾಸ್ ಆಶ್ರಮ ಇನ್ ಬಿಡದಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಕವರ್ ಮಾಡೋದಕ್ಕೆ. ನಿಮ್ಮನ್ನು ಎಷ್ಟು ಜನ ಆ ಪ್ರೆಸ್ ಕಾನ್ಫರೆನ್ಸನ್ನು ನೋಡಿದ್ದೀರೋ ಗೊತ್ತಿಲ್ಲ. ನಿತ್ಯಾನಂದ ಪ್ರಶ್ನೆ ಕೇಳುವಾಗ ನಾನು ಮರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಪ್ರೆಸ್ ಕಾನ್ಫರೆನ್ಸಿಗೆ ಹೋಗೋದಕ್ಕಿಂತ ಮುಂಚೆ ನನಗೊಬ್ಬರು ಒಂದು ಎನ್ವಲಪ್ ತಂದು ಕೊಟ್ಟರು. ಅದು ಕ್ಯಾಲಿಫೋರ್ನಿಯಾ ಕೋರ್ಟ್ನ ಸಮನ್ಸ್. ನಿತ್ಯಾನಂದ ತಗೊಳ್ತಾ ಇರಲಿಲ್ಲ. ನೀವು ಇದನ್ನು ಸರ್ವ್ ಮಾಡಿ ಅವರಿಗೆ ಅಂತ. ನನಗೆ ಅಲ್ಲಿ ನಾನು ಜರ್ನಲಿಸ್ಟ್, ನಾನೇನು ಕೋರ್ಟಿನ ಅಮೀನ, ನಾನೇ ಯಾಕೆ ಸಮನ್ಸ್ ಸರ್ವ್ ಮಾಡೋದು? ಇಲ್ಲ ಸರ್, ನೀವು ತುಂಬ ದೊಡ್ಡ ಸೇವೆ ಮಾಡ್ದಂಗೆ ಆಗುತ್ತೆ. ಈ ಸಮನ್ಸ್ ನಾವು ತಗೊಂಡು ಬಿಟ್ರೆ ಒಂದು ಕ್ಯಾಲಿಫೋರ್ನಿಯಾ ಕೋರ್ಟಿಗೆ ಅಟೆಂಡ್ ಆಗಬೇಕು, ಮಿಸ್ ಮಾಡಿದ್ರೆ ಅಮೇರಿಕಾ ಕಾಲಿಟ್ಟ ತಕ್ಷಣ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಅವನ್ನ. ಈಗ ಸಮನ್ಸ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಆರಾಮಾಗಿ ಅಮೇರಿಕಕ್ಕೆ ಹೋಗ್ತಾನೆ, ವಾಪಸ್ ಬರ್ತಾನೆ, ಸತ್ಸಂಗ ಮಾಡ್ಕೊಂಡು ವಾಪಸ್ ಬರ್ತಾನೆ. ಇದು ನಡೀತಾ ಇದೆ, ನಮ್ಗೆ ನೋಡೋಕ್ಕಾಗ್ತಿಲ್ಲ ಇದನ್ನ ಅಂತ. ಇದೆಲ್ಲ ನಡೀತು. ನನಗೆ ಆವಾಗಲೂ ನನಗೆ ಆಸ್ ಜರ್ನಲಿಸ್ಟ್ ನಾನೇ ಸಮನ್ಸ್ ಕೊಡಬೇಕು ಅಂತ. ಅದೇನೋ ಅಮೇರಿಕನ್ ಹರೀಶ್ ಅವರು ಹೇಳಬೇಕು, ಅಮೇರಿಕನ್ ನ್ಯಾಯಾಲಯದಲ್ಲಿ ಯಾರು ಸರ್ವ್ ಮಾಡಿದೆ ಆಗಿದೆ ಅಂತ ಪ್ರೂಫ್ ಕೊಟ್ಟರೆ ಇಟ್ ಈಸ್ ಸರ್ವ್ಡ್ ಅಂತ ಕನ್ಸಿಡರ್ಡ್ ಅಂತ. ಭಾರತದಲ್ಲಿ ಅದು ಸಾಧ್ಯ. ನಾನು ಕೊಡಿ ಯೋಚನೆ ಮಾಡ್ತೀನಿ ಅಂತ ತಗೊಂಡು ಹೋದೆ. ಪ್ರೆಸ್ ಮೀಟಲ್ಲಿ ಹಿಂಗೆ ಪ್ರಶ್ನೆಗಳನ್ನು ಕೇಳುವಾಗ ಒಂದು ಹಂತದಲ್ಲಿ ವಾಗ್ವಾದ ಜಾಸ್ತಿಯಾಗಿ ಅವನೊಂದು ಹಿಂಗೆ ಮಾಡ್ದ, ಹಿಂಗೆ ಗೆಟ್ ಔಟ್ ಆಫ್ ಫಿಯರ್ ಅಂತ. ಐ ಕುಡ್ ನಾಟ್ ಟಾಲರೇಟ್ ಅದು. ಅವಾಗ ನಾನು ಜರ್ನಲಿಸ್ಟು ಸಮನ್ಸ್ ಯಾಕೆ ಸರ್ವ್ ಮಾಡಬೇಕು ಅನ್ನೋದು ಬರಲಿಲ್ಲ. ತಗೋ ಸಮನ್ಸ್ ಇದ್ನ ಅಂತ ಕೊಟ್ಟಾಗ ಜೋರು ಗಲಾಟೆ ಆಯಿತು. ಅವಾಗ ನಿತ್ಯಾನಂದನ ಆಶ್ರಮದವ್ರು ಮೊದಲಿಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿತ್ತು. ನಾನು ಕೊಡೋಣ ಕಂಪ್ಲೇಂಟ್ ಅಂದ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರೆ ನನ್ನ ಈ 2005ನ ಆ ಪ್ರೊಬೇಷನರಿ ಬ್ಯಾಚ್ಮೆಂಟ್ ಇನ್ಸ್ಪೆಕ್ಟರ್ ನನಗೆ ನನ್ನ ಆತ್ಮೀಯ ಮಿತ್ರ ಇನ್ಸ್ಪೆಕ್ಟರ್ ಆಗಿರುವಾಗ ನನಗೆಂಥ ಸಮಸ್ಯೆ ಅಂತ. ಜೊತೆ ಕೇಸ್ ಕೂಡ ಏನಿರಲಿಲ್ಲ. ಸುಮಾರು 12 ನ್ಯೂಸ್ ಚಾನಲ್ ಕ್ಯಾಮ್ರಾಗಳ ಮಧ್ಯದಲ್ಲಿ ಅಷ್ಟು ಗಲಾಟೆ ನಡೆದಿತ್ತು. ನನ್ನ ಮೇಲೆ ನಿತ್ಯಾನಂದನ ಆಶ್ರಮದಿಂದ ಕೊಟ್ಟಿದ್ದು ಮೊಲೆಸ್ಟೇಷನ್ ಕೇಸು. ಮಹಿಳೆಯೊಂದಿಗೆ ಅನುಚಿತ ವರ್ತನೆಯ ಪ್ರಕರಣವನ್ನು ದಾಖಲು ಮಾಡಿದ್ರು. ನನಗೆ 12 ನ್ಯೂಸ್ ಚಾನಲ್ಗಳ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿರುವಾಗ ಇನ್ನೇನು ಪ್ರೂವ್ ಮಾಡೋಕ್ಕಾಗುತ್ತೆ? ನಾನೊಂದು ಕಂಪ್ಲೇಂಟ್ ಕೊಟ್ಟೆ, ಅವ್ರದ್ದೊಂದು ಕಂಪ್ಲೇಂಟು, 2 FIR ಆಯಿತು. ನಾನು ಆ ಕಂಪ್ಲೇಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಎನಿವೇಸ್ ಬಿ ರಿಪೋರ್ಟ್ ಆಗುತ್ತದು ಅಂತ. ಒಂದು ವಿಡಿಯೋ ಸಾಕ್ಷಿ ಇದೆ ನಾನೇನು ಮಾಡಿಲ್ಲ ಅನ್ನೋದಕ್ಕೆ. ಇನ್ನೊಂದು ಅಲ್ಲಿ ಕುತ್ಕೊಂಡಿರುವಂಥ ಪೊಲೀಸ್ ಆಫೀಸರ್ ನನಗೆ ಆತ್ಮೀಯ. ಬಿ ರಿಪೋರ್ಟ್ ಆಗುತ್ತೆ ಅಂದ್ಕೊಂಡು ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಐ ವಾಸ್ ವೇಟಿಂಗ್ ಫಾರ್ ಸಮನ್ಸ್. ಏನೋ ಒಂದು ಹೇಳಿಕೆ ಕೊಡೋದಕ್ಕೆ ಒಂದು ಸಮನ್ಸ್ ಕೊಡ್ಬೋದು, ನೋಟಿಸ್ ಕೊಡ್ಬೋದು ವಿಚಾರಣೆಗೆ ಹಾಜರಾಗಿ ಅಂತ, ಅಥವಾ ಅವತ್ತು ರೆಕಾರ್ಡ್ ಆದಂಥ ವಿಡಿಯೋ ಕ್ಲಿಪ್ಪಿಂಗ್ ಕೇಳ್ಬೋದು. ಕೇಳಲೂ ಇಲ್ಲ. ಟು ಮೈ ಸರ್ಪ್ರೈಸ್ ಒನ್ ಫೈನ್ ಡೇ ಐ ಕೇಮ್ ಟು ನೋ ದಟ್ ಇಟ್ ಹ್ಯಾಸ್ ಬಿನ್ ಚಾರ್ಜ್ ಶೀಟೆಡ್. ಚಾರ್ಜ್ ಶೀಟ್ ಆಗ್ಬಿಡುತ್ತಾ ಕೇಸು? ನಾನು ಈ ಇನ್ಸ್ಪೆಕ್ಟರ್ ಆಗಿದ್ದಂಥ ಮನುಷ್ಯನಿಗೆ ಚಾರ್ಜ್ ಶೀಟ್ ಮಾಡಿದ್ರ ಅದನ್ನು ಅಂತ. ಬ್ರದರ್, ಫ್ರೆಂಡ್ಶಿಪ್ ಬೇರೆ, ಡ್ಯೂಟಿ ಬೇರೆ ಅಂತ. ಇದು ಬಾಂಧವ್ಯ ಅಂದರೆ ಹಿಂಗಿರುತ್ತೆ. ಫ್ರೆಂಡ್ಶಿಪ್ ಬೇರೆ, ಡ್ಯೂಟಿ ಬೇರೆ. ನನಗೆ ಶಾಕ್. ಚಾರ್ಜ್ ಶೀಟ್ ಆಗಿಬಿಡ್ತಾ ಅಂತ. ಅದಾದಮೇಲೆ ಆಯಿತು, ಕೋರ್ಟಿಂದ ಸಮನ್ಸ್ ಬರಲಿ, ಐ ವಿಲ್ ಫೈಟ್ ಇಟ್ ಔಟ್ ಅಂತ. ಬಟ್ ನ್ಯಾಯಾಲಯದಲ್ಲಿ ಹೋಗಿ ನಿಂತ್ಕೊಂಡು ನಾನು ನಿತ್ಯಾನಂದನ ವಿರುದ್ಧ ಹೋರಾಡಿದ ಪತ್ರಕರ್ತ ಅಂತ ಗುರುತಿಸ್ಕೊಳ್ಳೋದು ಬೇರೆ, 354 ಏನಲ್ಲಿ ಅಕ್ಯೂಸ್ಡ್ ಅಂತ ನಿಂತ್ಕೊಳ್ಳೋದು ಬೇರೆ. ನ್ಯಾಯಾಲಯದಲ್ಲಿ ಇರುವಂಥವ್ರಿಗೆ 354A ಓನ್ಲಿ ದ್ಯಾಟ್ ಮ್ಯಾಟರ್ಸ್ ಅಷ್ಟೇ. ಅಜಿತ್ ಹನುಮಕ್ಕನವ್ರು ಯಾರು ಅಂದರೆ ಒಂದು ಹುಡುಗಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ ಕೇಸಲ್ಲಿ ಕಟಕಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಅಂತ ನೋಡ್ತಾರೆ. ಅದು ನಿತ್ಯಾನಂದನಿಗೆ ಸಮನ್ಸ್ ಕೊಡೋದಕ್ಕೆ ಹೋದಾಗ ನಿತ್ಯಾನಂದನ ಆಶ್ರಮದವರು ಸೇರ್ಕೊಂಡು ಹಾಕಿರೋ ಸುಳ್ಳು ಕೇಸು ಅಂತ ಬರಲ್ಲ. 354A ಇಸ್ 354A. ಇವತ್ತಿಗೂ ಓಡಾಡ್ತಿದ್ದೀನಿ ನಾನು. ಅಂದರೆ ನಿಮಗೆ ಟೋಟಲ್ ಪ್ರಾಸೆಸ್ ಹೆಂಗಿದೆ? ನಿತ್ಯಾನಂದ ದೇಶ ಬಿಟ್ಟು ಹೋಗಿ ಯಾವುದೋ ಕಾಲ ಆಯಿತು. ಇವತ್ತು ಅವನ ದೇಶದಲ್ಲಿಲ್ಲ. ಅವನ ಮೇಲಿನ ಕೇಸ್ಗಳಲ್ಲಿ ಹಿ ಈಸ್ ವಾಂಟೆಡ್ ಹಿಯರ್. ಅವನ ಪರವಾಗಿ ಅವನ ಅಪಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಹೋಗಲಿ, ಅವನ ಪರವಾಗಿ ಕೂಡ ಯಾರು ಕೋರ್ಟಿಗೆ ಬರಲ್ಲ. ಬಟ್ 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ನಾನು ಬರೋ ಕೆಲಸ ಬಿಟ್ಟು ನಾನು ಹೋಗಿ ಕಟ್ಕಟೆಯಲ್ಲಿ ನಿಂತ್ಕೊಂಡು ಬರಬೇಕು. ಹೋಗಿ ಕಟ್ಕಟೆಯಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ? ನಮ್ಮ ಅಡ್ವೊಕೇಟ್ ಹಾಜರಾಗ್ತಾರೆ, ಅವ್ರ ಅಡ್ವೊಕೇಟ್ ಬಂದಿಲ್ಲ, ಇನ್ನೊಂದು ತಿಂಗಳು ಬಿಟ್ಟು ಮತ್ತೊಂದು ಡೇಟ್ ಕೊಡ್ತಾರೆ, ಬನ್ನಿ. ಮುಂದಿನ ಡೇಟಿಗೆ ಹೋಗಲಿಲ್ಲ ಅಂದರೆ ಏನಾಗುತ್ತೆ? ಸರ್, ನಾನ್ ವೇಲೇಬಲ್ ಅರೆಸ್ಟ್ ವಾರೆಂಟ್ ಆಗ್ಬಿಡುತ್ತೆ ಸರ್. ವೈ ಐ ಹ್ಯಾವ್ ಟು ಅಂಡರ್ಗೋ ದಿಸ್ ಫಾರ್ ಡೂಯಿಂಗ್ ಮೈ ಡ್ಯೂಟಿ. 2 ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಉದಾಹರಣೆ ಹಿಂಗೆ ಬಾಂಧವ್ಯ ಅನ್ನೋದು ಹೆಂಗಿರುತ್ತೆ ಅಂತ. ಇದೇ ರೀತಿ ನಮ್ಮ ಕ್ರೈಮ್ ರಿಪೋರ್ಟರ್ಸ್ ಆವಾಗ ನಾವು ಮೀಟಿಂಗ್ ಮಾಡ್ತಿರ್ತೀವಿ, ಏನಾಗ್ತಾ ಇದೆ ಸಿಟಿಲಿ ಅಂತ. ನಾನು ಕ್ರೈಮ್ ರಿಪೋರ್ಟರ್ ಆಗಿರೋ ತನಕ ಚಪ್ಪ ಏನಾಗ್ತಿದೆ ಅಂತ ಗೊತ್ತಿರುತ್ತೆ. ಬಟ್ ಜವಾಬ್ದಾರಿಗಳ ಬದಲಾದಂತೆ ಈ ರಿಪೋರ್ಟರ್ಗಳು ಓಡಾಡ್ದಂಗೆ ನಾವು ಓಡಾಡ್ತಿರಲ್ಲ. ಬಂದರು ಒಂದ್ಸಲ ಬಂದರು, ಸರಿ ಬಾರ್ ಡಾನ್ಸರ್ಗಳು ತುಂಬ
ಬಾರ್ ಡಾನ್ಸ್ಗಳು ತುಂಬ ಜಾಸ್ತಿ ಆಗಿದೆ ಸರ್ ಸಿಟಿಲಿ. ಹೌದು, ಹಂಗೆ ಒಂದು ಸ್ಟಿಂಗ್ ಆಪ್ರೇಷನ್ ಮಾಡಿ ಅಂದೆ, ಎಲ್ಲೆಲ್ಲಿ ನಡೀತಾ ಇದೆ. ಅಂದರೆ ಹೈಕೋರ್ಟ್ ಕೊಟ್ಟಂಥ ಒಂದು ಜಡ್ಜ್ಮೆಂಟನ್ನು ಮಿಸ್ಯೂಸ್ ಮಾಡಿಕೊಂಡು ಇದನ್ನು ಅವಕಾಶ ಮಾಡ್ತಾ ಇದ್ರು. ಮದ್ಯ ಸರಬರಾಜು ಆಗುವ ಜಾಗದಲ್ಲಿ ಹೆಣ್ಣು ಮಕ್ಕಳು ಕೂಡ ಕೆಲಸ ಮಾಡ್ಬೋದು ಅಂತ, ಸ್ತ್ರೀ ಸಮಾನತೆ ಬಗ್ಗೆ ಯೋಚನೆ ಮಾಡಿ ನ್ಯಾಯಾಲಯ ಕೊಟ್ಟಂಥ ಜಡ್ಜ್ಮೆಂಟ್. ಹೆಣ್ಣು ಮಕ್ಕಳು ಜಾಬ್ ಮಾಡ್ಬೋದು ಅಂದರೆ ಇವರು ಡ್ಯಾನ್ಸ್ ಮಾಡಿಸೋದಕ್ಕೆ ಶುರು ಮಾಡಿದ್ರು. ದೆನ್ ಡು ಅ ಸ್ಟಿಂಗ್ ಆಪ್ರೇಷನ್, ಒಂದು ರೌಂಡ್ ಎಲ್ಲ ಸ್ಟಿಂಗ್ ಆಪ್ರೇಷನ್ಗಳನ್ನು ಮಾಡ್ಕೊಂಡು ಬಂದರು. ಫೈನಲಿ ತಗೊಂಡು ಬಂದಿಟ್ಟಾಗ ಅತಿ ಹೆಚ್ಚು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೀತಿತ್ತಲ್ಲ ಅದರ ಇನ್ಸ್ಪೆಕ್ಟರ್ ನನಗೆ ಬಹಳ ಆತ್ಮೀಯ ಆಗಿದ್ದ. ರಿಪೋರ್ಟರ್ಗಳು ತಂದು ಕೊಡ್ತಾರೆ, ನೋಡಿ ನೀವು ಬೇಕಾದರೆ ಹಾಕಿ, ಇಟ್ ಈಸ್ ಅ ಟೆಸ್ಟ್ ಫಾರ್ ಮೀ ಆಲ್ಸೋ. ನನ್ನ ರಿಪೋರ್ಟರ್ ಕಷ್ಟಪಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಏನೋ ಸ್ಟೋರಿ ಮಾಡ್ಕೊಂಡು ಬಂದಾಗ ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಆಗಿರೋ ಲಿಮಿಟ್ಸ್ನಲ್ಲಿ ನಡೀತಾ ಇರೋದನ್ನು ನಾನು ಪ್ರಸಾರ ಮಾಡಲ್ಲ ಅಂದರೆ ನನ್ನ ಬಗ್ಗೆ ಆತನಿಗೆ ಬರೋ ಭಾವನೆ. ಐ ಸೆಡ್ ಹೂಎವರ್ ಇಟ್ ಈಸ್, ಇಟ್ ವಿಲ್ ಗೋ ಆನ್ ಏರ್, ಇಟ್ ವಿಲ್ ಗೋ ಆನ್ ಏರ್. ಅಂದರೆ ಒಂದು ಬಾಂಧವ್ಯ ಕಳೆದೋಯ್ತು. ದಟ್ ಸ್ಟೋರಿ ವೆಂಟ್ ಆನ್ ಏರ್. ಮಾರನೇ ದಿವಸ 24 ತಾಸು ಇನ್ನೂ ಕಳೆದಿರಲಿಲ್ಲ ಸ್ಟೋರಿ ಆನ್ ಏರ್ ಆಗಿ. ದಟ್ ಇನ್ಸ್ಪೆಕ್ಟರ್ ವಾಸ್ ಸಸ್ಪೆಂಡೆಡ್. ಸ್ಟಿಲ್ ಹಿ ಈಸ್ ನಾಟ್ ಇನ್, ಅಂದರೆ ಈಗಲೂ ಕೂಡ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲವೊಂದು ಸಲ ಇದ್ರಿ ಬಾಂಧವ್ಯ ಅಂದರೆ ಇಟ್ ಈಸ್ ನೀನು ಏನೇ ಮಾಡಿದ್ರು ನಾನು ಮುಚ್ಚಾಕ್ತೀನಿ, ನಾನು ಏನೇ ಮಾಡಿದ್ರು ನೀನು ಮುಚ್ಚಾಕ್ತೀನಿ ಅನ್ನುವಂಥದ್ದಲ್ಲ. It is always a working relationship. I think I'll conclude my thing with this. Thank you, sir. Last word. I see, sometimes it is not just one case to case. It is a combination of things with the relationship over there. 2001-2 ಒಳಗೆ ನಾನು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿದ್ದೆ. ನಾವು ಅದೇ ಸಮಯದಲ್ಲಿ ಈ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಲಿಕ್ಕರ್ ಪಾರ್ಟಿ ನಡೀತಾ ಇತ್ತು, ಫಾರ್ ವಿಚ್ ದೇರ್ ಇಸ್ ನೋ ಪರ್ಮಿಷನ್. ನನ್ನ ಗಮನಕ್ಕೆ ಬಂತು. ದೆನ್ ಐ ಆಸ್ಕ್ಡ್ ದಿ ಲೋಕಲ್ ಇನ್ಸ್ಪೆಕ್ಟರ್, ಈಸ್ ಇಟ್ ಪರ್ಮಿಷನ್ ಇದೆ? ಇಲ್ಲ ಸರ್, ಅವರು ಭಾಳ ದೊಡ್ಡ ಜನಕ್ಕೆ ಸಂಬಂಧಪಟ್ಟವರು. ಸೊ ನಾನು ಕೇಳಕ್ಕೆ ಹೋದರೆ ಅವರಿಂದ ನನಗೆ ಡೈರೆಕ್ಟಾಗಿ ಫೋನ್ ಮಾಡಿಸಿದ್ರು. ನನಗೇನು ಗೊತ್ತಿಲ್ಲಲ್ಲಪ್ಪ, ನಿಮ್ಗೇನು ಹೇಳಿದ್ರೆ ನನ್ನ ಗಮನಕ್ಕೆ ನೀನು ಯಾಕೆ ತಂದಿಲ್ಲ ಅಂತ. ಸೊ ಅದು ಆಗ್ತಾ ಇರುವಾಗ ಈ ಎಲ್ಲ ವಿಷಯಕ್ಕೂ ಪರ ವಿರೋಧ ಎರಡೂ ಇರುತ್ತೆ ನನಗೆ. ಸೊ ನನಗೆ ಗೊತ್ತಾಗುವಾಗ ಇಟ್ ವಾಸ್ ಅರೌಂಡ್ 1:30 in the night. I said close all the things, ask everybody to get out from there and register a case and seize all DJ equipment, liquor, ಆ ಜಾಗಕ್ಕೆ ಲಿಕ್ಕರ್ ಅನ್ನೋ ಇದು ಇರಲಿಲ್ಲ ಇತ್ಯಾದಿಗಳಿಗೆ. ಸೊ ಆವಾಗ ರಾತ್ರಿ 2 ಗಂಟೆಗೆ 1:30 ಗಂಟೆಗೆ ಕರೆಸ್ಪಾಂಡೆಂಟ್ ನನಗೆ ಫೋನ್ ಮಾಡಿಬಿಟ್ಟು, ಇಟ್ಸ್ ಮೈ ಪ್ರೆಸ್ಟೀಜ್ ಇಶ್ಯೂ, ಯು ಶುಡ್ ನಾಟ್ ಡೂ ಇಟ್, ಯು ಶುಡ್ ರಿಲೀಸ್ ಎವ್ರಿಥಿಂಗ್ ಅಂತ. ಆಯ್ತಪ್ಪ, ಇಟ್ಸ್ ಯುವರ್ ಪ್ರೆಸ್ಟೀಜ್ ಇಶ್ಯೂ, ನಾನಂತೂ ಶುರು ಮಾಡಿಬಿಟ್ಟಿದ್ದೀನಲ್ಲ. ಈಗ ನಾನೀಗ ನಿಲ್ಲಿಸಿದ್ರೆ ವಾಟ್ ವಿಲ್ ಪೀಪಲ್ ಥಿಂಕ್ ಅಬೌಟ್ ಮೀ, ದೇ ವಿಲ್ ಕ್ವಶನ್ ಮೈ ಇಂಟಿಗ್ರಿಟಿ ಅಂತ. ನೋ ಇಫ್ ಯು ಅಡ್ರೆಸ್ ನಮ್ಮದು ನಿಮ್ಮದು ಫ್ರೆಂಡ್ಶಿಪ್ ಅಥವಾ ವಿ ವಿಲ್ ಟೇಕ್ ಇಟ್ ಅಪ್ ಎಸ್ ಎನ್ ಇಶ್ಯೂ ಅಂತ. ಐ ಆಸ್ಕ್ಡ್ ಹಿಮ್, ಆರ್ ಯು ಥ್ರೆಟನಿಂಗ್ ಮೀ? ಇಲ್ಲ, ನಾವು ವಿ ಆರ್ ಎ ಬಿಗ್ ಪ್ರಿಂಟಿಂಗ್ ಹೌಸ್, ನೀವು ಮಾಡಲೇಬೇಕು ಅಂತಾರೆ. ಅದು ನಾನು ಅವ್ರ ಮಾತು ಕೇಳಿಲ್ಲ ನಾನು. ಸೊ ದೆನ್ ಆಫ್ಟರ್ ದಟ್ ತುಂಬ ಹಿರಿಯ, ಅವಾಗ ನಾನು ಬರೀ SP ಆಗಿದ್ದೆ. ಒಬ್ಬ ಅಡಿಷನಲ್ DG ಲೆವೆಲ್ ಅಧಿಕಾರಿ ಹೇಳಿದ್ರು, ಅವ್ರ ಜೊತೆ ನೀನು ಆ ರೀತಿ ಮಾಡೋಕ್ಕೆ ಹೋದರೆ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ, why are you doing all these things ಅಂತ. said, sir, I have already seized, my officers have gone there, should I return everything? ಇಷ್ಟು ಜನ ನಾನು ಪೊಲೀಸ್ ಸ್ಟೇಷನಲ್ಲಿ ಇಟ್ಟಿದ್ವಿ, ಆರ್ಗನೈಸರ್ಸ್ ಇಟ್ಟಿದ್ದೀವಿ ಅಂತ. ಸೊ ಈ ಘಟನೆ ಹಾಗೆ ಆಯಿತು. ಒಂದು 5-6 days ಆದ ನಂತರ, ಬಿಕಾಸ್ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ವಾಸ್ ಅ ಹ್ಯೂಜ್ ಡಿಸ್ಟ್ರಿಕ್ಟ್, ಅಲ್ಲಿಗೆ ಮಾಗಡಿ ಒಳಗೆ ಯಾರೋ ಅಣ್ಣ ತಮ್ಮಂದರು ಒಬ್ಬರೊಬ್ಬರು ಕೊಲೆ ಮಾಡಿದ್ರು. ಒಂದು ದೊಡ್ಡ ತಮ್ಮ ಅಣ್ಣನ ಕೊಲೆ ಮಾಡಿ, ಅಣ್ಣ ತಮ್ಮ ಕೊಲೆ. ಸೊ 2 deaths took place. ಕನಕ್ಪುರದಲ್ಲಿ ಒಂದು ಲೇಬರರ್, ಅಲ್ಲಿದ್ದು ತಮಿಳ್ನಾಡಿಂದ ಬಂದಿದ್ದ ಲೇಬರರ್, ಬಿಕಾಸ್ ಸಸ್ಪೆಕ್ಟಿಂಗ್ ಇಸ್ ವೈಫ್ಸ್ ಫೈಡಲಿಟಿ, ದಟ್ ಫೆಲೋ ಟುಕ್ ಬೋಲ್ಡರ್ ಆ್ಯಂಡ್ ಕಿಲ್ಡ್ ಹಿಮ್ ಓವರ್ ದೇರ್. ಇಲ್ಲಿ ದೇವನಹಳ್ಳಿ, ದೋಸ್ ಡೇಸ್ ಬ್ಯಾಂಗ್ಳೂರ್ ಸಿಟಿ ಒಳಗೆ ಬರ್ತಾ ಇತ್ತು, ಅಲ್ಲಿಗೆ ದೇವನಹಳ್ಳಿಯಲ್ಲಿ ಯಾರೋ ಇಬ್ಬರು ಕುಡಿತಾ ಇರುವಾಗ ಆ ವೆಪನ್ ತೊಗೊಂಡು ನೋಡ್ರಿ. ಸೊ 1, 2, 3 ನಾವು ಹೌ ಆಮ್ ಐ ರೆಸ್ಪಾನ್ಸಿಬಲ್ ಫಾರ್ ಒನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕಿಲ್ಲಿಂಗ್ ಓವರ್ ದೇರ್? ಅಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಇಲ್ಲಾಗಿದೆ, ಅಣ್ಣ ತಮ್ಮನ ಜಗಳಕ್ಕೆ ಇಲ್ಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೊಲೆಗಳ ಸುರಿಮಳೆ, ಕಾನೂನು ಹದಗೆಟ್ಟೋಗಿದೆ ಇಲ್ಲಿಗೆ. ಮತ್ತು ಇದಕ್ಕೆ ಮುಖ್ಯಮಂತ್ರಿಗಳು ಏನಂತಾರೆ, ಅಂದಿನ ಗೃಹ ಸಚಿವರು ಯಾರಿದ್ರು, ಐ ವಾಸ್ ಎ ಯಂಗ್ಸ್ಟರ್. ಅವಾಗ ನನಗೊಂದು 2-3 ಕೆಲಸ ಮಾಡಿದೆ, 2 ಕೆಲಸ ಮಾಡಿದೆ, 3 ಕೆಲಸ ನಾನು ಮಾಡಿರಲಿಲ್ಲ. ಸೊ ಯು ಆಲ್ಸೋ ಆ್ಯಂಗ್ರಿ ವಿತ್ ದಟ್. ಸೊ ಐ ಟೆಲ್ ಯು ಹೌ ಪೀಪಲ್ ವೇಟ್ ಫಾರ್ ಎನ್ ಆಪರ್ಚುನಿಟಿ ಟು ಅಟ್ ದ ರೈಟ್ ಟೈಮ್ ಓವರ್ ದರ್. ದೆನ್ ಇದು ನನ್ನ ಬ್ಯಾಡ್ ಲಕ್. ಅವಾಗ ಈ ಗಾರ್ಡನ್ ಸಿಟಿ ಕಾಲೇಜಲ್ಲಿ ಅವಾಗ ನಂಡುಪಾಳ್ಯದವರು ಅವ್ರು ಯಾರೋ ಸ್ಟ್ರೈಕ್ ಮಾಡಿಬಿಟ್ಟು ಗಂಡ ಹೆಂಡತಿ ಕೊಲೆ ಮಾಡಿಬಿಟ್ರು. ನೋಡಿ
ನಾವು ಹೇಳ್ತಾ ಇಲ್ವಾ, law and order has gone to the SP is totally useless and he has got no. So then I was summoned to assembly someone ನನಗೆ ಮಾಡಿಬಿಟ್ಟು that then nobody stood against me. ಹೇಳಿಲ್ವಾ ಅವ್ರ ಮಾತು ನಾವು ಕೇಳಬೇಕಾಗಿತ್ತು. And this was the only publishing house. Then later on I got to know that ಆ ಪಾರ್ಟಿ ಮಾಡೋರು ಆ ಪಬ್ಲಿಷಿಂಗ್ ಹೌಸ್ ಓನರ್ ಇದಾರಲ್ಲ ಅವ್ರ ಜೊತೆ ಅವ್ರಿಗೆ ಸಂಪರ್ಕ. ಅವ್ರ ಎಡಿಟರ್ಗೆ ಅವ್ರು ಹೇಳಿದ್ರೆ ಏನೇ SP ನಿನ್ನ ಕೈ ಕಂಟ್ರೋಲ್ ಮಾಡಿ ನೀನು ಎಂಥವನಿದೆಯಾ ನೀನು ಅಂತ ದಟ್ ಓನರ್ ಹ್ಯಾಸ್ ಟೋಲ್ಡ್ ದಿ ಎಡಿಟರ್. ಸೊ ದ ಎಡಿಟರ್ ಹ್ಯಾಸ್ ಟೋಲ್ಡ್ ದಿಸ್ ರಿಪೋರ್ಟರ್ ಚೇಂಜ್ ದಿಸ್ SP ಅಂತ. ಸೊ ಚೇಂಜ್ ದಿಸ್ SP ದಿನ ಪ್ರತಿ. ಸೊ ಇವರೇ ಹಾಕೋ ಕಸ ಕುಪ್ಪೆಗೆ ಏನಿದೆ ಇಟ್ ವಾಸ್ ಗೆಟಿಂಗ್ ಪ್ರಿಂಟೆಡ್. ಆ್ಯಂಡ್ ನಮ್ಮಲ್ಲಿ ಏನಾಗುತ್ತೆ ಅವಾಗ, ಸೊ ಮಲ್ಟಿಪಲ್ ಮೀಡಿಯಾಸ್ ಇಲ್ದಿರುವಾಗ ಕೆಲವು ಸರ್ತಿ ಮಲ್ಟಿಪಲ್ ಮೀಡಿಯಾಸ್ ಅಡ್ವಾಂಟೇಜ್ ಆಲ್ಸೋ ಡಿಸ್ಅಡ್ವಾಂಟೇಜ್ ಆಲ್ಸೋ. ಸೊ ಇವರು ಇದಾಕಿದ್ರೆ ಮತ್ತೆ ವೆರಿ ಇಂಪಾರ್ಟೆಂಟ್ ಮೀಡಿಯಾ ಹೌಸ್, ಇಂಗ್ಲೀಷ್ ಮೀಡಿಯಾ ಹೌಸ್. ನನಗೆ ಐ ವಾಸ್ ಸಮನ್ ಟು ದ CM's house. ಏನ್ರಿ ನಿಮ್ಮ ಬಗ್ಗೆ ಹಿಂಗೆಲ್ಲ ಬರ್ತಾ ಇದ್ದಾರೆ, ವಾಟ್ ಈಸ್. ಆ್ಯಂಡ್ ಆಸ್ ಇಟ್ ಈಸ್ ಅ ಲಾಟ್ ಆಫ್ ಪೀಪಲ್ ವಿದಿನ್ ದ ಡಿಪಾರ್ಟ್ಮೆಂಟ್ ವಾಂಟ್ ಟು ಬಿ ಮಿನಿಸ್ಟರ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಆಲ್ಸೋ. ಸೊ ನೋಡಿ, ಹಿ ಈಸ್ ಇನ್ಎಫೆಕ್ಟಿವ್, ಇಸ್ ನಾಟ್ ಏಬಲ್ ಟು ಕಂಟ್ರೋಲ್ ದ ಡಿಸ್ಟ್ರಿಕ್ಟ್. ಸೊ ಅದು ಒಂದು ಘಟನೆಯಿಂದ. ಸೊ ಹೌ ಯು ಕಮ್, ಬಿಕಾಸ್ ಯು ಕುಡ್ ನಾಟ್ ಪ್ಯಾಂಡರ್ ಟು ದಿ. ಸೊ ನಮ್ಮಲ್ಲಿ ಅವಾಗ ಅಲ್ಲಿ ಪಾರ್ಟಿ ನಡೆದ್ರೆ ಎಷ್ಟು ಹೋದ್ರೆ ಎಷ್ಟು, ನೀನು ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ ಅಂತ ಸತ್ರೆ ಸಾಯಿದೆ. ಬಟ್ ಇಟ್ ಈಸ್ ನಾಟ್ ಸೋ ಈಸಿ. ಸಿ, ಐ ಗೆಟ್ ಅನ್ ಇನ್ಫಾರ್ಮೇಷನ್ ಫ್ರಮ್ ಸಮ್ವೇರ್ ಎಲ್ಸ್ ದಟ್ ಆ ಪಾರ್ಟಿ ನಡೀಬಹುದು ಅಂತ. ಇಟ್ ಇಸ್ ಅನ್ ಇಲ್ಲಿಗಲ್ ಥಿಂಗ್ ದಟ್ ಇಸ್ ಗೋಯಿಂಗ್ ಆನ್. ಬಟ್ ನನಗೆ ಐ ಗೆಟ್ ಇಟ್ ಫ್ರಮ್ ಎ ಲೆವೆಲ್ ವಿಚ್ ಈಸ್ ಎ ಎಸ್ಟಾಬ್ಲಿಷ್ಡ್ ಕಾನ್ಸ್ಟಿಟ್ಯೂಷನಲ್. ನಾನು ಆ ಟೈಮಲ್ಲಿ ಅವ್ರು ಹೇಳಿದ್ರೋದಕ್ಕೋಸ್ಕರ ನಾನು ಹೋಗಿ ರೇಡ್ ಮಾಡಿದೆ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಡ್ರ್ಯಾಗಿಂಗ್ ದಟ್ ಪರ್ಸನಾಲಿಟಿ ಇನ್ ಟು ದಿಸ್ ಡರ್ಟಿ ವಾರ್. ಸೊ ಯು ಲಿವ್ ಬೈ ದ ಸೋರ್ಡ್ ಆ್ಯಂಡ್ ಯು ಡೈ ಬೈ ದ ಸೋರ್ಡ್ ಅಂತ ಇರುತ್ತಲ್ಲ. ಸೊ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಲಾಸ್ಟ್ ಒನ್ ಮೋರ್ ಇನ್ಸ್ಟೆನ್ಸ್, ಪರಲ್ಲ ಬಿಡಿ, ಟೈಮ್ ಇಸ್ ನಾಟ್ ನೀವು ಡೀಪ್ ಬೈ ದ ಸ್ಪೋರ್ಟ್, ಐ ಬೈ ದ ಸ್ಪೋರ್ಟ್, ಆ್ಯಕ್ಚುಲಿ ತಮ್ಮ ಎರಡು ಕ್ಷೇತ್ರಗಳು ಇಸ್ ಲೈಕ್ ವಾಕಿಂಗ್ ಆನ್ ದ ಸ್ವೋರ್ಡ್ ಸೇಜ್. ಈ ಒಂದು ಸಂಕೀರ್ಣವಾದ ಒಂದು ವಿಷಯ ಇದು. But before I conclude, I am told that a lot of young journalist students are also there. See, what is the future of journalism? What is the future of this relationship? That also you have to keep in mind. Ajit, tavu eradu maatu hellebeku because the youngsters are here. See, finally what happens is that integrity of your own character is important over there. Every police officer looks at a journalist that what kind of journalist is this person? Can you buy this journalist? Can you influence this journalist? Is this journalist a fool? Fool under is the journalist educated? Because a lot of times I come across journalists who have got no knowledge, half-baked knowledge, but by go TV alla kitkondu bandbittaralla, but they are having no knowledge about it. So how you deal with that? So as young journalists, what I tell you is that before you approach any public authority, learn more about the system, how the system is functioning. Then if you do intellectually questioning that person, put that person on the mat with your intellectual powers. Don't appeal emotionally that I need to do an operation or in ಕೆಲಸನ ಮಾಡಲೇಬೇಕು, or don't be cheated and fooled and say ಏನೋ ನಿಮ್ಗೆ ಕಳಿಸ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅಂತ. That is one thing. And another thing is that as personal relations ಬಗ್ಗೆ ಇವ್ರು ಹೇಳಿದ್ರು, see, we all believe in working hand in hand, not hand in glove. That I will make it very, very clear. I have also come across some instances where over there, a lot of women journalists become pawns of persons in authority. Be very careful. I am trading a very, very sensitive subject over there. They are given gifts, they are given small opportunities that I am giving a break to, etc. over there. You may overtake other colleagues for a short distance, but it is a sure path to ruin your own career. I have seen women journalists losing their respect in the establishment they work, and their houses have also broken down because some police officer has chosen to bribe them, or some police officer, because police officer, first of all, there is a lot of glamour about a police officer over there, that he is a person in uniform, he can do anything, but it is not that he can do anything and everything. He has severe limitations over there. It's only another hype that he can do everything. So petty things in the auru, they trap people over there. And there are national level instances also where police officers have finally got rid and have got some women journalists killed also. You are aware, Delhi lagiddu and Bombay lagiddu. So be very, very professional and be very knowledgeable. And what we look up to is that
ಗುಡ್ ಕ್ವಾಲಿಟಿ ಕನ್ನಡದಲ್ಲಿ ಬರೀತಿದ್ರೆ ಒಳ್ಳೆ ಕನ್ನಡದಲ್ಲಿ ಬರೀರಿ, ಬಿಕಾಸ್ ಐ ಆಲ್ಸೋ ವಾಂಟ್ ಟು ಲರ್ನ್. ಇಂಗ್ಲೀಷಲ್ಲಿ ಬರಿತಾ ಇದ್ದಾರೆ, ಸೊ ಅದಕ್ಕೆ ಯು ಹ್ಯಾವ್ ಟು ಡೂ ಲಾಟ್ ಆಫ್ ರೀಡಿಂಗ್, ನಾಟ್ ಫ್ರಮ್ ದಿ ಗೆಟಿಂಗ್ ಎಜುಕೇಟೆಡ್ ಬೈ ದ ವಾಟ್ಸಪ್ ಯೂನಿವರ್ಸಿಟಿ ಆರ್ ಬೈ ಟೇಕಿಂಗ್ ಅಪ್ ಶಾರ್ಟ್ಕಟ್ಟಲ್ಲಿ ಮಾಡ್ಕೊಳ್ತಾರೆ. ನೀವು ಕ್ಲಾಸಿಕಲ್ ಇಂಗ್ಲೀಷ್ ಇರಲಿ, ಕ್ಲಾಸಿಕಲ್ ಕನ್ನಡ ಇರಲಿ, ಅಥವಾ ನೀವೇನು ಬರೀತಿರಲ್ಲ, ಯುವರ್ ಪ್ರೆಸೆಂಟ್, ದಟ್ ಈಸ್ ವೇರ್ ಯು ಅರ್ನ್ ದ ರೆಸ್ಪೆಕ್ಟ್ ಆಫ್ ದಿ ಯುವರ್ ನ್ಯೂಸ್ ಎಡಿಟರ್, ಅರ್ನ್ ದ ರೆಸ್ಪೆಕ್ಟ್ ಆಫ್ ಯುವರ್ ಚೀಫ್ ಆಲ್ಸೋ, ಆ್ಯಂಡ್ ದೆನ್ ಇದು ಆಗಲ್ಲ, ಇದು ಮಾಡಲ್ಲ, ಇದು ಬೇಡ, ಆ್ಯಂಡ್ ದಿಸ್ ಇಸ್ ವಾಟ್ ಐ ಇಂಟೆಂಟ್ ಟು. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಫೋನ್ ಮಾಡಿಬಿಟ್ಟು ಕೇಳ್ತೀರ ಏನಾಗಿದೆ ಅಂತ, ಬನ್ನಿ ಹೇಳ್ತೀನಿ ಏನಾಗಿದೆ ಅಂತ. ಸೊ ಯು ಟೇಕ್ ಅ ಪ್ರಾಪರ್ ಅಪಾಯಿಂಟ್ಮೆಂಟ್ ಆ್ಯಂಡ್ ದ್ಯಾಟ್, ನಾಟ್ ಅಟ್ ಆಲ್ ಟೈಮ್ಸ್ ದೇ ವಿಲ್ ಟೆಲ್ ಯು ಆಲ್ ದಿಸ್ ಥಿಂಗ್ಸ್. ಸೊ ಇಟ್ ಈಸ್ the topic is very, very straight, but it has too much of chemistry, extreme chemistry, personalities, agendas, undercurrents, bhada irutte with all the competitions over there. But it is your personal character and your integrity which will earn the respect of both your own bosses in the media as well as outside, whether it is a police or whether it is a politician or whether it is a judiciary or anywhere. Thank you very much. ಜರ್ನಲಿಸ್ಟ್ ಆಗಿ ಜರ್ನಲಿಸಮ್ ಬಗ್ಗೆ ಮತ್ತು ಮಾಧ್ಯಮ ಸಂಸ್ಥೆ ಬಗ್ಗೆ ನಾನು ಕೆಲವೊಂದು ವಿಷಯ ಹೇಳೋದು ಮುಜುಗರ ಪಟ್ಕೊತಿದ್ದೆ, ಓಪನಾಗಿ ಹೇಳೋದು. ಅರ್ನ್ ರೆಸ್ಪೆಕ್ಟ್, ಡಿಗ್ನಿಫೈಡ್ ಆದ ಜರ್ನಲಿಸ್ಟ್ ಆಗಿ, ಜೊತೆಗೆ ನಾಲೆಜಬಲ್ ಆಗಿರ್ರಿ ಅಂತ. ಎಸ್, ಡೆಫಿನೆಟ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವೋ ಎಲ್ಲ ಕಡೆ ನಮ್ಮನ್ನು ಜಡ್ಜ್ ಮಾಡ್ತಾರೆ. ಇವನ ಭಾಷೆ ಹೆಂಗಿದೆ, ಇವನ ತಿಳುವಳಿಕೆ ಹೆಂಗಿದೆ, ಇವನ್ನ ಬ್ರೈಬ್ ಮಾಡ್ಬೋದಾ, ಇವನ್ನ ಮೋಸ ಮಾಡ್ಬೋದಾ, ಇವನ್ನ ಫೂಲ್ ಮಾಡ್ಬೋದಾ. ತುಂಬ ಹೇಳೋಲ್ಲ, ನಾನು ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. 2 ವರ್ಷದ ಹಿಂದೆ ಇನ್ನೊಂದು ನ್ಯೂಸ್ ಚಾನಲ್ನಲ್ಲಿ ನಡೆದಿದ್ದು. ಯಾವ ಚಾನಲ್ ಅಂತ ಕೇಳ್ಬಿಡಿ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಆಗಿತ್ತು. BBMP ಯೂರೋಪ್ ಕಸ ಎತ್ತುವವರ ಪ್ರೊಟೆಸ್ಟ್ನಿಂದಾಗಿ ಕಸದ ಸಮಸ್ಯೆ ಎಲ್ಲ ಕಡೆ ಕಸ ಕಾಣಿಸ್ತಾ ಇತ್ತು. ಒಂದು ಚಾನಲ್ ಕ್ಯಾಂಪೇನ್ ಮಾಡುವ ನಿರ್ಧಾರಕ್ಕೆ ಬಂತು. ಏನೋ ಗಬ್ಬು ನಾರುತ್ತಿದೆ ಬೆಂಗಳೂರು, ಕೊಳತು ನಾರುತ್ತಿದೆ ಬೆಂಗಳೂರು ಅಂತ. ಅಲ್ಲಿ ಡೆಸ್ಕಲ್ಲಿ ಕೂತವ್ರು ರಿಪೋರ್ಟರ್ ಕರೆದು ಕಮಿಷನರ್ದು ರಿಯಾಕ್ಷನ್ ತಗೊಂಡು ಇದಕ್ಕೆ ಅಂತ ಹೇಳಿದ್ರು. ಅವನು ಸರಿ ಅಂತ ಹೋದ. ಹೀಗೆ ಕೈಯಲ್ಲಿ ಲೋಗೋ ಇರುತ್ತೆ, ಕಾರ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಹೋದ ಅವನು ತಗೊಂಡ. ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಫೋನ್ ಮಾಡಿದೆ. ಕಮಿಷನರ್ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ರು. ಹೌದಾ, ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ರು. ಹಾಕ್ರಿ ಫುಲ್ ಬ್ರೇಕಿಂಗ್ ಅಂತ. ಪ್ರತಿಕ್ರಿಯೆ ಕೊಡಲು ನಿರಾಕರಿಸಿದ ಕಮಿಷನರ್, ಇದೆಂಥ ಬೇಜವಾಬ್ದಾರಿತನ, ಇದು ನಿಮ್ಮ ಜವಾಬ್ದಾರಿ ಅಲ್ಲವೇ ಅಂತ ಮತ್ತೊಂದು ರೌಂಡ್ ಫುಲ್ ಬ್ರೇಕಿಂಗ್. ಆವಾಗ BBMP ಕಮಿಷನರಿಂದ ಚಾನಲ್ ಆಫೀಸಿಗೆ ಫೋನ್, ನಮ್ಮ ಹತ್ರ ಯಾರೋ ರಿಯಾಕ್ಷನ್ ಕೇಳೋದಕ್ಕೆ ಬಂದಿಲ್ಲ ಅಂತ. ಚಾನಲ್ ಆಫೀಸ್ನವ್ರು ರಿಪೋರ್ಟ್ರಿಗೆ ಫೋನ್ ಮಾಡಿದ್ರು, ನೀನು ಹೋಗೇ ಇಲ್ವಂತಲ್ಲ ಅವ್ರ ಹತ್ರ. ಇಲ್ಲ, ನಾನು ಇಲ್ಲೇ ಇದ್ದೀನಿ. ಎಲ್ಲಿದೆಯಾ? ಪೊಲೀಸ್ ಕಮಿಷನರ್ ಆಫೀಸ್. ಅವನ ಕ್ರೈಮ್ ರಿಪೋರ್ಟರ್, ಅವನ ಪಾಲಿಗೆ ಕಮಿಷನರ್ ಅಂದ್ರೆ ಪೊಲೀಸ್ ಕಮಿಷನರ್. ಮೆಟ್ರೋ ರಿಪೋರ್ಟರ್ ಪಾಲಿಗೆ ಕಮಿಷನರ್ ಅಂದ್ರೆ BBMP ಕಮಿಷನರ್. ಬಟ್ ಕಸದ ಸಮಸ್ಯೆಗೆ ಯಾವ ಕಮಿಷನರ್ ಹತ್ರ ಹೋಗಿ ರಿಯಾಕ್ಷನ್ ಕೇಳಬೇಕು ಅಂತ ಅವನಿಗೆ ಗೊತ್ತಿರಲಿಲ್ಲ. ಜರ್ನಲಿಸ್ಟ್ಗಳು ಹಿಂಗೂ ಆಗ್ತಾರೆ, ಇಂಥ ಇನ್ಸಿಡೆಂಟ್ಗಳು ನಡೀತವೆ. ಜರ್ನಲಿಸಮ್ ಸ್ಟೂಡೆಂಟ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಯೂಸ್ ಯುವರ್ ಕಾಮನ್ ಸೆನ್ಸ್. ಬಹಳ ಕೆಲಸ ಮಾಡುತ್ತೆ. ನನಗೆ ನಾನು ತುಂಬ ಸಲ ತುಂಬ ಕಡೆಗಳಲ್ಲಿ ಹೇಳ್ಕೊಂಡಿದ್ದೀನಿ. ಇನ್ನೂ ತನಕ 2 ವಿಷಯಗಳನ್ನು ನನ್ನನ್ನು ಯಾರೂ ಜರ್ನಲಿಸಮಲ್ಲಿ ಕೇಳಿಲ್ಲ. ಒಂದು, ನೀನು ಮಾರ್ಕ್ಸ್ ಎಷ್ಟು ಅಂತ ಕೇಳಿಲ್ಲ, ಇನ್ನೊಂದು ನಿನ್ನ ಜಾತಿ ಯಾವುದು ಅಂತ ಕೇಳಿದ್ದೀನಿ. 2 ವರ್ಕ್ ಆಗೋದಿಲ್ಲ. ಕೆಲಸ ಮಾಡೋದು ಅಂತಿಮವಾಗಿ ವಾಟ್ ಆ್ಯಟಿಟ್ಯೂಡ್ ಯು ಕ್ಯಾರಿ, ವಾಟ್ ಈಸ್ ಯುವರ್ ಪ್ಯಾಷನ್, ಹೌ ಮಚ್ ಈಸ್ ಯುವರ್ ಪ್ಯಾಷನ್ ಆ್ಯಂಡ್ ಯುವರ್ ನಾಲೆಜ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ. ಇದು ಒಂದು ಸ್ವಲ್ಪ ಸಂಕೀರ್ಣ ವಿಷಯ. ನಮ್ಮ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಹೆಚ್ಚಾದಂತೆ ಇದು ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಈ ಥರ ವಿಷಯಗಳು ನಾವು ಮತ್ತೆ ಮತ್ತೆ ಅದನ್ನು ಮುಟ್ಟಬೇಕಾಗುತ್ತೆ. ತುಂಬ ಧನ್ಯವಾದಗಳು. ಮತ್ತೆ ಈ ಚರ್ಚೆ ಮುಂದುವರಿಸೋಣ. ಥ್ಯಾಂಕ್ ಯು ಸರ್.